ನಮಸ್ಕಾರ. ಭೈರಪ್ಪನವರ ಕಾದಂಬರಿಗಳ ಕಲೆ ಮತ್ತು ನೆಲೆ ಅನ್ನುವ ಶೀರ್ಷಿಕೆಯಲ್ಲಿ ಈಗಾಗಲೇ ಅವರ ಅನೇಕ ಕೃತಿಗಳ ಒಂದು ಪರಿಚಯಾತ್ಮಕವಾದ ವಿಮರ್ಶನವನ್ನು ಮುಗಿಸಿದ್ದೀವಿ. ಸಾಮಾನ್ಯ ಅವರ ಮೊದಲಿಗೆ ಆರಂಭ ಮಾಡಿಕೊಂಡಿದ್ದು ವಂಶವೃಕ್ಷ, ಆಮೇಲೆ ದಾಟು, ಆ ಬಳಿಕ ತಂತು, ಆಮೇಲೆ ಮಂದ್ರ, ಅನಂತರ ಸಾರ್ಥ. ಇದು ಮೊದಲ ಕಂತಿನಲ್ಲಾಯಿತು. ಅದಾದ ಮೇಲಿಂದ ಜಲಪಾತವನ್ನು, ಮತದಾನವನ್ನು, ತಬ್ಬಲಿ ನೀನಾದ ಮಗನೆ, ನಿರಾಕರಣ, ಆ ಬಳಿಕ ನಾಯಿ ನೆರಳು, ನೆಲೆ ಮತ್ತು ಪರ್ವ, ಇಷ್ಟನ್ನು ಮುಗಿಸಿದ್ವಿ. ಇನ್ನು ಕೆಲವು ಕಾದಂಬರಿಗಳು ಉಳಿದೇ ಇವೆ. ಹಾಗೆ ಈ ಕಂತಿನಲ್ಲಿ ಒಂದು 4 ಕಾದಂಬರಿಗಳನ್ನು ತೆಗೆದುಕೊಳ್ಳೋಣ ಅಂತ ಅಂದುಕೊಂಡಿರೋದು. ಆ 4 ನೆನ್ನೆಯೇ ನಾನು ತಿಳಿಸಿದಂತೆ ದೂರ ಸರಿದರು, ಗ್ರಹಣ, ಸಾಕ್ಷಿ ಮತ್ತು ಅಂಚು. ಈ 4 ಕಾದಂಬರಿಗಳಲ್ಲಿ ಮುಖ್ಯ ಕೇಂದ್ರ ಅಂತ ಒಂದು ಏಕಸೂತ್ರತೆ ಅನ್ನೋದಿದ್ದರೆ ಅದನ್ನು ಮಾನವನ ಮನಸ್ಸಿನಲ್ಲಿ ಮೂಲಭೂತವಾಗಿರ್ತಕ್ಕಂಥ ಕಾಮ, ಗಂಡು ಹೆಣ್ಣುಗಳ ಸಂಬಂಧ ಅಂತ. ಭೈರಪ್ಪನವರ ಎಷ್ಟೋ ಕಾದಂಬರಿಗಳಲ್ಲಿ ಈ ವಿಷಯಗಳು ಬರುತ್ತವೆ. ಪುರುಷಾರ್ಥಗಳಿಗಿಂತ ಮಿಗಿಲಾಗಿ ಇನ್ಯಾವ ವಸ್ತುವನ್ನು ಜಗತ್ತಿನಲ್ಲಿ ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ? ಈ ಒಂದು ಯಾವ ಮಾಲಿಕೆ ಇದೆ, ಪ್ರವಚನ ಮಾಲಿಕೆಯಲ್ಲಿ ಒಂದೊಂದು ಬಾರಿ ತೆಗೆದುಕೊಂಡಾಗಲೂ ಒಂದೊಂದು ಕಂತಿಗೆ ಇಂತಿಂಥ ಒಂದು ಏಕಸೂತ್ರತೆಯನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಮೊದಲ 5ರಲ್ಲಿ ವ್ಯಕ್ತಿಯ ಮಟ್ಟದ ಒಂದು ದ್ವಂದ್ವಗಳು, ಸಮಾಜದ ಮಟ್ಟದ ದ್ವಂದ್ವಗಳು, ರಾಷ್ಟ್ರಮಟ್ಟದ ದ್ವಂದ್ವಗಳು, ಕಲಾಸ್ತರದ ದ್ವಂದ್ವಗಳು ಹಾಗೂ ಅಧ್ಯಾತ್ಮ ಅನ್ನುವ ಉಪಾಸನಾ ಮಾರ್ಗ ಆ ಸ್ತರದ ದ್ವಂದ್ವಗಳು ಅಂತನ್ನುವುದನ್ನು ಇಟ್ಟುಕೊಂಡು 5 ಕಾದಂಬರಿಗಳನ್ನು ನೋಡಿದ್ದೀವಿ. ಅವು ಕ್ರಮವಾಗಿ ವಂಶವೃಕ್ಷ, ದಾಟು, ತಂತು, ಮಂದ್ರ ಮತ್ತು ಸಾರ್ಥ. ಅದಾದ ಮೇಲೆ ಈ ಸಾಂಸ್ಕೃತಿಕವಾದಂಥ ಪ್ರಾಚೀನ ನವೀನ ಅಥವಾ ಪೌರಸ್ತ್ಯ ಪಾಶ್ಚಾತ್ಯ ಅನ್ನುವ ಆ ಒಂದು ಸಂಘರ್ಷ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಬ್ಬಲಿ ನೀನಾದ ಮಗನೆ, ಮತದಾನ ಮತ್ತು ಜಲಪಾತಗಳನ್ನು ಗಮನಿಸಿದ್ದಾಯಿತು. ಅದರ ಜೊತೆಗೆ ಸಾವು, ಪುನರ್ಜನ್ಮ, ಹುಟ್ಟು, ಅದರ ಆಸುಪಾಸನನ್ನು ಕುರಿತು ಯೋಚನೆ ಮಾಡುವಾಗ ಗಮನಿಸಿಕೊಂಡಂಥದ್ದು ಇನ್ನು 3 ಕಾದಂಬರಿಗಳು, ನಿರಾಕರಣ, ನೆಲೆ ಹಾಗೂ ನಾಯಿ ನೆರಳು. ಈ ಏಕಸೂತ್ರತೆ ಒಂದೇ ಇರತಕ್ಕಂಥದ್ದು ಅಂತಲ್ಲ. ಭೈರಪ್ಪನವರ ಕೃತಿಗಳ ಒಂದು ವ್ಯಾಪ್ತಿ ವಿಸ್ತಾರ ಎಷ್ಟು ಮಹತ್ವದ್ದು, ದೊಡ್ಡದು ಅಂತಂದರೆ ಇನ್ನು ಯಾವ್ಯಾವುದೋ ನೆಲೆಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿದ್ರೂ ಸಾರ್ಥಕವಾಗುವಂಥದ್ದುಂಟು. ಅಷ್ಟು ಸಂಕೀರ್ಣವಾಗಿ, ಬಹುವರ್ಥಗ್ರಾಸಿಯಾಗಿ, ಧ್ವನಿಗರ್ಭಿತವಾಗಿ ನನಗಂತೂ ನಮ್ಮ ಕನ್ನಡದಲ್ಲಿ ಈ ಮಟ್ಟದ ಈ ಗುಣಗಾತ್ರಗಳ ರಚನೆಯನ್ನು ಮಾಡಿರೋರು ಯಾರೂ ಕಾಣಿಸ್ತಾ ಇಲ್ಲ. ಪ್ರಾಯಶಃ ಭಾರತದ ಮಟ್ಟದಲ್ಲಿ ನೋಡಿದ್ರೂ ಅದೇ ನಿಜ ಅಂತ ಅನಿಸುತ್ತೆ. ಹಾಮಾನಾಯಕರು ಒಂದು ಸಂದರ್ಭದಲ್ಲಿ ಹೇಳಿದ್ದರು, ಭೈರಪ್ಪನವರು ಕನ್ನಡದಲ್ಲಿ ಬರೆಯತಕ್ಕಂಥ ಭಾರತೀಯ ಲೇಖಕ ಅಂತ. ಇಡೀ ಭಾರತೀಯ ಸಂಸ್ಕೃತಿಯ ಜೀವನಾಡಿ ಅವರ ಕೃತಿಗಳಲ್ಲಿ ಮಿಡಿಯುವುದು ನಮಗೆ ಗೊತ್ತಾಗುತ್ತೆ. ನಾನು ಅವರ ಅನುವಾದಗಳಲ್ಲಿ ಮಾತ್ರ ಓದಿರತಕ್ಕಂಥ ಅನ್ಯ ಭಾಷೆಯ ಮಿತ್ರರನ್ನು, ಸಾಹಿತ್ಯಜ್ಞರನ್ನು ಕೇಳಿದ್ದೀನಿ, ತೆಲುಗಿನವ್ರನ್ನ ಮತ್ತು ಹಿಂದಿ ಮರಾಠಿಯವರನ್ನ ಎಲ್ಲರನ್ನು. ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಅದೇನೆ, ನಾವು ಅನುಭವಿಸ್ತಾ ಇದ್ದೀವಾ ಇವನ್ನೆಲ್ಲ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಗಾಢವಾಗಿ ಇರುತ್ತದೆ ಅಂತ. ಅಂದರೆ ಇದು ದಟ್ಟವಾದ ಪ್ರಾದೇಶಿಕ ಛಾಯೆಯನ್ನು ಹೊಂದಿರೋದ್ರಿಂದ ಬೇರೆಯವ್ರಿಗೆ ಅರ್ಥವಾಗೋಲ್ಲ ಅಂತ ಇಲ್ಲ. ಸಾಮಾನ್ಯ ಕೆಲವು ಕೃತಿಗಳ ಒಂದು ಪ್ರಾದೇಶಿಕ ಸತ್ವ, ಸೊಗಡು ಯಾವ ಥರದ್ದಿರುತ್ತೆ ಅಂದರೆ ಬೇರೆ ಪ್ರದೇಶದವರಿಗೆ ಅವು ಅರ್ಥವೇ ಆಗೋದಿಲ್ಲ ಅನ್ನುವಂಥ ರೀತಿ ಇದಾಗಿರುತ್ತೆ. ಹಾಗಲ್ಲದೆ ಯಾವ ಪ್ರದೇಶದವರಿಗೂ ಅದು ಅರ್ಥವಾಗುತ್ತೆ. ನಿಜ, ಕೆಲವೊಂದು ವಿವರಗಳು ತಪ್ಪು ಹೋಗ್ಬೋದು. ನಾನಂತೂ ಭೈರಪ್ಪನವರ ಯಾವ ಕಾದಂಬರಿಗಳನ್ನು ಯಾವ ಅನುವಾದದಲ್ಲೂ ಓದ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಿಲ್ಲ. 1-2 ಅಪವಾದ ಇವೆ, ಇಲ್ಲ ಅಂತ ಇಲ್ಲ. ಇಂಗ್ಲೀಷ್ನಲ್ಲಿ ಒಂದು ಕಾದಂಬರಿಯ ಅನುವಾದ ನೋಡಿದ್ದುಂಟು ಮತ್ತು ಸಂಸ್ಕೃತದಲ್ಲಿ ಅವರ 2 ಕಾದಂಬರಿಗಳ ಅನುವಾದವನ್ನು ನೋಡಿದ್ದುಂಟು. ಆದರೆ ನಾನು ಆ ಕಾದಂಬರಿಗಳ ಅನುವಾದ ಹೇಗೆ ಬಂದಿದೆ ಅಂತ ನೋಡಿದ್ದೇನೆ ಹೊರತು ರಸಾಸ್ವಾದ ಮಾಡಬೇಕು ಅಂತ ನೋಡಿದ್ದಲ್ಲ. ಯಾಕೆಂತಂದರೆ ಅವ್ರದ್ದು ಮೂಲ ಇದೆಯಲ್ಲ ಅಂತ. ನಿಜ, ಅನುವಾದದಲ್ಲಿ ಅವರ ಕಾದಂಬರಿಗಳ ರಸಸ್ವಾದ ಕಾಣಿಸುತ್ತೆ. ಆದರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಯೋ ಕೆಲವೊಂದು ಕಡೆ ಅದು
ನುಣುಚಿಕೊಂಡು ಹೊರಟೋಗ್ಬಿಡುತ್ತವೆ, ಬೆರಳುಗಳ ಮಧ್ಯೆ ಜಾರಿಕೊಂಡು ಹೋಗುತ್ತವೆ ಅಂತ. ಮಹೋನ್ನತವಾದ ಸಾಹಿತ್ಯ ಕೃತಿಯ ಲಕ್ಷಣ ಇರಲಿ, ಸಾಮಾನ್ಯ ಸಫಲವಾದ ಸಾಹಿತ್ಯ ಕೃತಿಯ ಲಕ್ಷಣ ಕೂಡ ಅನುವಾದಕ್ಕೆ ಎಟಕದೇ ಇರತಕ್ಕಂಥ ಕೆಲವು ಸೂಕ್ಷ್ಮಗಳು ಬರುವಂಥದ್ದು. ಹಾಗಾಗದೇ ಇದ್ದರೆ ಶಾಸ್ತ್ರಕ್ಕೂ ಕಾವ್ಯಕ್ಕೂ ಎಲ್ಲಿ ವ್ಯತ್ಯಾಸ ಬರ್ತಾ ಇತ್ತು? ಇದ್ದೇ ಇರುತ್ತೆ ಆ ರೀತಿಯಾದ ವ್ಯತ್ಯಾಸಗಳು. ಆದರೆ ಅನುವಾದದಲ್ಲಿ ಕೂಡ ಅದು ತನ್ನ ಸತ್ವವನ್ನು ಉಳಿಸಿಕೊಳ್ಳಬೇಕು. ಹಾಗೆ ಉಳಿಸಿಕೊಳ್ಳದೇ ಇದ್ದರೆ ಅದು ಅತ್ಯಂತ ಸಮಗ್ರ ಪ್ರಬುದ್ಧವಾದ ಕೃತಿ ಆಗುವುದು ಕಡಿಮೆ ಅಂತನ್ಸುತ್ತೆ. ಕಾರಣ ಇಷ್ಟೇ, ರಾಮಾಯಣ ಮಹಾಭಾರತಗಳನ್ನು ನಾವು ಎಂಥ ಅನುವಾದದಲ್ಲಿ ನೋಡಿದ್ರೂ ಆ ಕಥೆ, ಆ ಪಾತ್ರ, ಆ ಜೀವನ ದರ್ಶನ, ಆ ಮೌಲ್ಯ ಮೀಮಾಂಸೆ ಗೊತ್ತಾಗದೇ ಇರುತ್ತೆ. ಅದರಿಂದ ಕೆಲವರು ನಮ್ಮ ಕೃತಿ ಅನುವಾದಾತೀತ ಅಂತ ಜಂಬ ಕೊಚ್ಕೊಂಡು ಬಿಡ್ತಾರೆ. ಹಾಗೆ ಕೊಚ್ಚಿಕೊಳ್ಳುವಾಗ ಅದು ಟೊಳ್ಳು ಅಂತಲೂ ಗೊತ್ತಾಗುತ್ತೆ. ಈಗ ಸ್ವಚ್ಛಂದೋಚ್ಛಲ ದಚ್ಚ ಕಚ್ಚ ಕುಹರಚ್ಛಾತೇತರಾಂಬುಚ್ಛಟ ಮೂರ್ಛನ್ ಮೋಹ ಮಹರ್ಷಿ ಹರ್ಷ ವಿಹಿತ ಸ್ನಾನ್ಹಾನಿ ಕಾನ್ಹಾಯವ ಭಿದ್ಯಾ ದುದ್ಯ ದುದಾರ ದುರ್ಧರ್ಧರಿ ದೀರ್ಘಾ ದರಿದ್ರದ್ರುಮದ್ರೇಹೋ ದ್ರೇಕಮೋಹರ್ಮಿಮೇಧರ ಮದಂ ಮಂದಾಕಿನಿ ಮಂದತಾಂ ಅನ್ನುವ ಶ್ಲೋಕ ಅನುವಾದಕ್ಕೆ ಸಿಗೋಲ್ಲ ಅಂದರೆ ಅನುವಾದಕ್ಕೇನು ಇಲ್ಲ ಅಂತಲೂ ಅಲ್ಲಿ ಅರ್ಥ ಇದೆ. ಯಾಸೂತೆ ಸರ್ವಭೂತೇಶ್ವನುದಿನ ಮುದಯಂ ಚೇತನಾಯ ವಿಲಾಸಾನ್ ಯಾಂತಿ ಸಾಯಂ ನಿಕಾಯಂ ಜಲನಿಧಿ ಜಠರೆ ಸಂಜರಿ ಹರ್ತಿ ಸದ್ಯ ಅತ್ಯರ್ಥಂ ವರ್ಧಯಂತಿ ಮಣಿಗಣ ಸುಷಮಾ ಲೋಕನಂ. ಈ ರೀತಿಯಾದಂಥ ಒಂದು ಪದ್ಯ, ಇದಕ್ಕೆ ಅನುವಾದ ಅಂಥ ವಿಶೇಷ ಏನೂ ಇಲ್ಲ. ಹಾಗಿರುವಂಥವು ಬಿಟ್ಟು ಇನ್ನು ಸೂಕ್ಷ್ಮವಾಗಿ ಅನುವಾದದ ಒಂದು ಹಾಸು ಬೀಸಿಗೆ ಸಿಗದೇ ಇರತಕ್ಕಂಥ ನವರು ಗಮಲಗಳನ್ನು ಒಳಗೊಂಡಂಥವು ಇಲ್ಲ ಅಂತ ಇಲ್ಲ. ಉದಾಹರಣೆಗೆ ನಾವು ಕುಮಾರವ್ಯಾಸನ್ನೇ ತೆಗೆದುಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಸೂಕ್ಷ್ಮವಾದ ನವರಾಗಿರ್ತಕ್ಕಂಥ ಒಂದು ಬೆರಳ ಬಾಯಲ್ಲಿ ಬೇಡಿಕೊಂಡನು ಅಂತನ್ನುವುದಾಗಲಿ, ಕೊರಳ ಬೆರಳಿನಲ್ಲಿ ಅಂತನ್ನುವಂಥ ಮಾತುಗಳನ್ನಾಗಲಿ ಅನುವಾದ ಮಾಡೋದು ಕಷ್ಟ. ಕಾಳಿದಾಸಂದಾಗಲಿ ಅದೇ ತರಹನೇ ಆಗುತ್ತೆ. ಸದ್ಯ ಸೀರೋತ್ಕಷಣ ಸುರಭಿ ಕ್ಷೇತ್ರ ಮಾಲುಹ್ಯ ಮಾಲಂ ಅನ್ನುವಲ್ಲಿ ಅನುವಾದಕ್ಕೆ ಸಿಗುವುದು ಕಷ್ಟ. ಅಥವಾ ಶಿಪ್ರಾವಾತ ಪ್ರೀತಮೈವ ಪ್ರಾರ್ಥನಾ ಚಾಟುಕಾರ ಅನ್ನುವಲ್ಲಿ ದೀರ್ಘೀಕುರ್ವನ್ ಪಟುಮದಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಸ್ಫುಟಿತ ಕಮಲಾ ಮೋದ ಮೈತ್ರಿ ಕಷಾಯ, ಇಲ್ಲಿ ಕಷ್ಟ ಆಗುತ್ತೆ. ಅಥವಾ ಭಾರತೀ ದೇವಿ ಮುಂಜೇತಿ ಪಲುಕುಚುಲಕ ಸಮದ ಗಜಯಾನ ಸಬ್ರಹ್ಮಚಾರಿ ಮಾಕು, ಈ ಥರದ್ದು ಶ್ರೀನಾಥನ ಒಂದು ಮಾತಾಗಲಿ. ಪಂಚಾರಿಂಚನ ನೀ ಪಯೋಧರ್ಮಲ ಸ್ಫಾಲಿಂತುನೋ ಲೇಖಪಂ ಮಂಚುನ್ ಕೆಂಜುಗುರಾಕು ಮೋವಿ ನಿಸಿಧಾತ್ವರ್ಥಂ ಬನುಷ್ಠಿಂತುನೋ, ಅನುವಾದಕ್ಕೆ ಅಸಾಧ್ಯವಾದದ್ದು. ಈ ಥರದ್ದು ಬೇಕಾದಷ್ಟು ಕಾಣಿಸುತ್ತವೆ. ಆದರೆ ಶುದ್ಧವಾದ ಉಕ್ತಿ ವೈಚಿತ್ರ್ಯ ಅನ್ನುವ ಕವಿತೆ ಒಂದು ಮಟ್ಟಕ್ಕೆ ಅನುವಾದಕ್ಕೆ ಅತೀತ ಅನ್ಬೋದು. ಆದರೆ ಕಥನಾತ್ಮಕವಾದಂಥದ್ದು ನೆರೆಟಿವ್ ಅಂತೀವಲ್ಲ, ಅದು ಅನುವಾದಕ್ಕೆ ಅತೀತವಾಗೋಲ್ಲ, ಆಗಬಾರದು. ರಾಮಾಯಣ ಮಹಾಭಾರತದಂಥವು ನೆರೆಟಿವ್ ಅಂತೀವಲ್ಲ, ಹಾಗಾಗಿ ಕಥನ ಶೈಲಿಯವು ಅವುಗಳಲ್ಲಿ ಅನುವಾದಕ್ಕೆ ಒಳಪಡುವಂಥ ಗಟ್ಟಿಯಾದ ಇತಿವೃತ್ತ, ಥೀಮ್, ಸ್ಟೋರಿ ಪ್ಯಾಟರ್ನ್ ಅಂತೀವಲ್ಲ, ಅದು ಇರುತ್ತೆ, ಅದು ಇರಬೇಕು. ಭೈರಪ್ಪನವರದು ಆ ರೀತಿಯಾದದ್ದು. ಅವರು ವಸ್ತುಕವಿ. ಹಾಗೆ ನೋಡಿದಾಗ ನಮಗೆ ಅವರ ಕಾದಂಬರಿಗಳು ಅನುವಾದದಲ್ಲಿ ಕೂಡ ಅಸಾಧಾರಣವಾದ ರಸಸ್ಫೂರ್ತಿಯನ್ನು ಉಂಟು ಮಾಡುತ್ತವೆ ಅನ್ನೋದು ಅನೇಕರ ಅಭಿಪ್ರಾಯವನ್ನು ನಾನು ಸಂಗ್ರಹ ಮಾಡಿ ಗಮನಿಸಿಕೊಂಡದ್ದು. ಈ ರೀತಿಯಾಗಿ ಇರುವುದರಿಂದಲೇ ಅವರ ಕೃತಿಗಳಿಗೆ ಏನೊಂದು ಏಕಸೂತ್ರತೆಯ ಚೌಕಟ್ಟನ್ನು ಹಾಕಿದರೂ ಅದು ರಸಸಂಗತವಾಗಿದ್ದರೆ ತಪ್ಪಾಗೋಲ್ಲ. ಆದರೆ ಇಷ್ಟು ಮಾತ್ರ ಅಂತ ಹೇಳಿದ್ರೆ, ಇಷ್ಟೇ ಮಾತ್ರ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈಗ ಉದಾಹರಣೆಗೆ ತಂತುವನ್ನು ರಾಷ್ಟ್ರದ ಸ್ತರದಲ್ಲಿ ಆಗತಕ್ಕಂಥ ದ್ವಂದ್ವ ಅಂದರೆ ವೈಯಕ್ತಿಕ ಸ್ತರದ ದ್ವಂದ್ವ ಇಲ್ವಾ? ಇದೆ, ಬೇಕಾದಷ್ಟಿದೆ. ಸಾರ್ಥವನ್ನು ನಾನು ಸಾಧನಾ ಪಥದ ಆ ಅಧ್ಯಾತ್ಮ ಮತ ಆ ಪಥದ ಒಂದು ದ್ವಂದ್ವ ತಾಕಲಾಟಗಳದು ಅಂತಂದರೆ, ಹಾಗಲ್ಲದೆ ಮಾನವ ಭಾವನೆಗಳದು ಮತ್ತು ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥದ್ದು ಬೇರೆ ಎಷ್ಟೋ ಉಂಟು. ಭಾರತಕ್ಕೆ ಬಂದಂಥ ನಾನಾ ವಿಧವಾದ ಸಮಸ್ಯೆಗಳ ಐತಿಹಾಸಿಕವಾದ ಮೀಮಾಂಸೆ ಉಂಟು. ಅದನ್ನೆಲ್ಲ ನಿರಾಕರಣೆ ಮಾಡೋದಕ್ಕೆ ಆಗುವುದೇ ಇಲ್ಲ. ಏನೋ ಉಪನ್ಯಾಸಕ್ಕಾಗಿ ಒಂದು ಮಟ್ಟದ ಏಕಸೂತ್ರತೆಯನ್ನು ಸಂಪಾದಿಸಿಕೊಳ್ಳಬೇಕು. ಆ ಏಕಸೂತ್ರತೆ ಹೇರಿದ್ದಲ್ಲ, ಕಂಡದ್ದು, ಅದು ಅಂಗೀಕಾರ್ಯವಾದದ್ದು ಅನ್ನುವ ದೃಷ್ಟಿಯಿಂದ ಮಾಡಿದ್ದು. ಇಷ್ಟು ಪೀಠಿಕೆ ಯಾಕೆ ಅಂದರೆ, ಈಗ ನಾನು ತೆಗೆದುಕೊಳ್ಳುವ 4 ಕಾದಂಬರಿಗಳಲ್ಲಿ, ಇವತ್ತು ನಾಳೆ ತೆಗೆದುಕೊಳ್ಳತಕ್ಕಂಥ ಕಾದಂಬರಿಗಳಲ್ಲಿರುವ ಏಕಸೂತ್ರತೆಯನ್ನು ಗಂಡು ಹೆಣ್ಣಿನ ಸಂಬಂಧ ಅಂತ ಹೇಳಿದ್ರೆ ಮಂದಿರದಲ್ಲಿ ಇಲ್ಲವೇ, ಆವರಣದಲ್ಲಿ ಇಲ್ಲವೇ, ಧರ್ಮಶ್ರೀಯಲ್ಲಿ ಇಲ್ಲವೇ, ಎಲ್ಲಿಲ್ಲ, ನಾಯಿ ನೆರಳಿನಲ್ಲಿ ಕಾಣಿಸೋದಿಲ್ವಾ? ಅದು ಇಲ್ವಾ? ಬೇಕಾದಂತೆ ಉಂಟು. ಆದರೆ ಇಲ್ಲಿ ಅದು ಒಂದು ಸ್ವಲ್ಪ ಮಟ್ಟಿಗೆ ಕೇಂದ್ರಕ್ಕೆ ಬರುತ್ತದೆ
ಮತ್ತು ಇನ್ನು ಬೇರೆ ಮೌಲ್ಯಗಳು ಅದಕ್ಕೆ ಹೇಗೆ ಹೊಸ್ತುಕೊಂಡಿರ್ತವೆ ಅನ್ನೋದನ್ನು ನೋಡಬಹುದು. ಭೈರಪ್ಪನವರ ಕಾದಂಬರಿಗಳು ಒಂದು ಕಂಬವನ್ನು ನೆಲಕ್ಕೆ ನೆಟ್ಟ ಮೇಲೆ ಅದನ್ನು ಕಿತ್ತಾಗ ಬರೀ ಕಂಬ ಮಾತ್ರ ಬರುವಂಥ ರೀತಿದಲ್ಲ, ಒಂದು ಹೆಮ್ಮರವನ್ನು ನೆಲಕ್ಕೆ ನಾಟಿದ್ದಲ್ಲ, ಬೀಜವಾಗಿ ಬಿತ್ತು ಅದು ಬೆಳೆದು ಬೇರೂರಿ ಬಂದ ಮೇಲೆ ಅದನ್ನು ಕಿತ್ತಾಗ ಎಷ್ಟು ಬೇರುಗಳು ಅದರ ಒಟ್ಟಿಗೆ ಬರಬಹುದು ಅನ್ನುವಂಥದ್ದು. ಆ ಒಂದು ಕಾದಂಬರಿಯ ವೃಕ್ಷವನ್ನು ವಿಮರ್ಶನಕ್ಕಾಗಿ ಕಿತ್ತಿದರೆ ಎಷ್ಟು ಕಡೆಯ ಮಣ್ಣನ್ನು, ಎಷ್ಟು ಕಡೆಯ ಬೇರುಗಳು, ಎಷ್ಟು ದಿಕ್ಕಿನಲ್ಲಿ ಹೋದವನ್ನೆಲ್ಲ ಸೇರಿಸಿಕೊಂಡಿರುತ್ತೆ, ಮತ್ತು ಎಷ್ಟು ಒಳಗೆ ಉಳಿದು ಬಿಡುತ್ತವೆ, ಪೂರ್ತಿ ಬರೋದಿಲ್ಲ. ಮರವನ್ನು ಕಿತ್ತಾಗ ನೀವು ಎಷ್ಟು ಸಮಗ್ರವಾಗಿ ಕೀಳೋಕೆ ಹೋಗಲಿ ಕೆಲವೊಂದು ಬೇರುಗಳು ಸಿಕ್ಕದೆ ಹಾಗೆ ಉಳಿದು ಬಿಡುತ್ತವೆ. ಪರಮೇ ವ್ಯೋಮನ್, ಎಲ್ಲಿಯೋ ಅವು ಕಾಣದಂತೆ ಹೋಗಿಬಿಡುತ್ತವೆ. ಆದರೆ ನಮಗೆ ಗೋಚರವಾಗುತ್ತೆ ಎಷ್ಟೋ ಬೇರುಗಳು ನಮಗೆ ದಕ್ಕಿಲ್ಲ ಅಂತ. ಹಾಗೆ ಅವರ ಕಾದಂಬರಿಯ ವಿಮರ್ಶನೆ ಮಾಡುವಾಗಲೂ ಕೆಲವೊಂದು ಬೇರುಗಳು ನಮಗೆ ಸಿಗೋಲ್ಲ, ಆದರೆ ಎಷ್ಟೋ ಬೇರುಗಳು ಇವೆ ಅನ್ನೋ ಅರಿವಿದ್ದರೆ ಸಾಕಾಗುತ್ತೆ. ಭೈರಪ್ಪನವರು ಅದ್ಭುತವಾದ ಒಂದು ಓದುಗರ ವರ್ಗವನ್ನು, ಸಹೃದಯರ ವರ್ಗವನ್ನು ಪಡೆದಿರತಕ್ಕಂಥ, ಬಹಳ ವಿರಳವಾಗಿ ಆ ಸೌಭಾಗ್ಯ ಸಿಗತಕ್ಕಂಥ ಮಹಾಲೇಖಕರಲ್ಲಿ ಒಬ್ಬರು. ಆದರೆ ಆ ಮಟ್ಟದ ವಿಮರ್ಶಕರನ್ನು ಅವರು ಪಡೆಯಲಿಲ್ಲ. ಅದನ್ನು ಭಾಗ್ಯ ಅಂತಲೂ ಹೇಳಬೇಕು, ಒಂದು ರೀತಿಯಾಗಿ ನಷ್ಟ ಅಂತ ಕೂಡ ಹೇಳಬೇಕು. ಅವರಿಗೆ ನಷ್ಟ ಅಂತಲ್ಲ, ಕಲಾ ಮೀಮಾಂಸೆಗೆ ನಷ್ಟ ಅಂತ ನನಗನ್ಸುತ್ತೆ. ಅವರನ್ನು ತೆಗಳೋದಿಕ್ಕಾಗಿಯೇ ಹುಟ್ಟಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಯಾಕೆಂದರೆ 50 ವರ್ಷಗಳಿಂದ ಹಿಂದೆ ಅವರು ಬರಿತಾ ಇದ್ದಾರೆ. ಈಚೆಗೆ ಹುಟ್ಟಿರ್ತಕ್ಕಂಥ ಹೀಚು ಪಾಚು ಎಳೆನಿಂಬೆ ವಿಮರ್ಶಕರನ್ನು ಲೆಕ್ಕ ಹಾಕ್ಕೊಂಡ್ರೆ ಅವ್ರನ್ನ ತೆಗಳಲೆಂದೇ ಹುಟ್ಟಿರ್ತಕ್ಕಂಥ ವಿಮರ್ಶಕರ ಸಂಖ್ಯೆಗೇನು ಕೊರತೆ ಇಲ್ಲ. ಇನ್ನು ಅವರನ್ನು ತೆಗಳಿಸಬೇಕು ಅಂತಲೇ ಬದ್ಧಕಂಕಣರಾದಂತಹ ಹಿರಿಯ ವಿಮರ್ಶಕರು ಇಲ್ಲದೇ ಇಲ್ಲ. ಕರ್ತುಂ ಅಥವಾ ಕಾರಯಿತುಂ ಎರಡಕ್ಕೂ ಕೂಡ, ಮಾಡಲು ಮಾಡಿಸಲು ಕೂಡ ಹೇಸದೇ ಇರತಕ್ಕಂಥವ್ರು ಇದ್ದಾರೆ. ಅವರಲ್ಲಿ ಬರವಣಿಗೆ ಮಾಡಿದವರು ಅವರನ್ನ ಒಪ್ಪದೆ ಅವರನ್ನು ಆಕ್ಷೇಪಿಸಬೇಕು ಅಂತಲೇ ಮಾಡಿದವರು ಬಹಳ ತರ್ಕಪಟಿಷ್ಠವಾದಂಥ, ಪ್ರಬುದ್ಧ ಅಂತ ಅನ್ನಿಸುವಂಥ ರೀತಿಯ ಒಂದು ಪರಿಭಾಷೆಗಳನ್ನೆಲ್ಲ ಬಳಸಿಕೊಂಡು, ತೆಲುಗಿನಲ್ಲಿ ಹೇಳ್ತೀವಿ ತರ್ಕ ಪಡಿಕಟ್ಟಲು ಅಂತ ಹೇಳ್ಬಿಟ್ಟಿದ್ದೇನೆ, ತರ್ಕದ ಬಿಕ್ಕಟ್ಟುಗಳನ್ನೆಲ್ಲ ಹಾಕಿಕೊಂಡು ಅದು ಒಂದು ಅದ್ಭುತವಾದ ವಿಮರ್ಶೆ ಅಂತ ನಮಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ಭ್ರಮೆ ಹುಟ್ಟಿಸುವಂತೆ, ಜುಮುಗುಟ್ಟಿಸುವಂತೆ ಬರೆದವರು ಇದ್ದಾರೆ. ಅದು ಇರಬೇಕಾಗಿತ್ತು, ಅದು ಇಲ್ಲ, ಅದು ಹೀಗಿರಬೇಕಾಗಿತ್ತು, ಹೀಗಿಲ್ಲ, ಹೀಗೆ ಇರಬಾರದು, ಅದು ಹೀಗಿದ್ದುಬಿಟ್ಟಿದೆ, ಈ ರೀತಿಯಾಗಿ ಯಾವುದೋ ದೃಷ್ಟಿಯಿಂದ ಬರೆದಿದ್ದಾರೆ. ಆದರೆ ಆ ರೀತಿ ಬರೆದವರು ಹಾಗೆ ಖಂಡನೆ ಮಾಡೋದಕ್ಕೆ ತುಂಬ ಅಸಾಧಾರಣವಾದಂಥ ಒಂದು ಪ್ರಕ್ರಿಯೆಗಳನ್ನು ಬಳಸಿಕೊಂಡಿದ್ದಾರೆ. ಭೈರಪ್ಪನವ್ರನ್ನ ಮನವಾರೆ ಮೆಚ್ಚಿ ವಿಮರ್ಶೆ ಬರೆದಂಥವ್ರು ಯಾರಿದ್ದಾರೆ ಪ್ರಾಮಾಣಿಕವಾಗಿ, ಅವರಿಗೆ ಈ ಮಟ್ಟದ ತರ್ಕ ಪ್ರಬುದ್ಧತೆಯಾಗಲಿ, ವಿಮರ್ಶನ ಪರಿಭಾಷಾ ಪ್ರಬುದ್ಧತೆಯಾಗಲಿ, ಪ್ರತಿಪಾದನಾ ಕ್ರಮದ ಒಂದು ಸಂಕೀರ್ಣತೆಯಾಗಲಿ ಇಲ್ಲ. ಇದು ಒಂದು ದುಃಖದ ಸಂಗತಿ. ದೊಡ್ಡ ವಸ್ತುವನ್ನು ದೊಡ್ಡದು ಅಂತ ಹೇಳೋದನ್ನು ಕೂಡ ಒಂದು ದೊಡ್ಡದೆಂಬಂಥ ರೀತಿಯಲ್ಲಿ ಹೇಳಬೇಕೋ ಏನೋ ಗೊತ್ತಿಲ್ಲ. ಆನೆ ಅಂತ ಹೇಳೋವನು ಸಣಕಲ್ ಕಡ್ಡಿ ಅರೆ ಸಾಲದು, ಭೀಮನಂತ ಜಗಜ್ಜಟ್ಟಿ ಇರಬೇಕು ಅನ್ನುವಂಥ ಅಪೇಕ್ಷೆ ಜಗತ್ತಿಗೆ ಆಗಿಬಿಟ್ಟಿದೆ. ಆನೆ ಅಂತ ಹೇಳೋದಕ್ಕೆ ಸಣಕಲ್ ಕಡ್ಡಿ ಮನುಷ್ಯ ಆದರೆ ಏನು ತಪ್ಪಲ್ಲ. ಹೀಗಾಗಿ ಭೈರಪ್ಪನವರು ಕಾದಂಬರಿಗಳನ್ನು ಎಷ್ಟು ಪ್ರಗಲ್ಭವಾಗಿ ಬರೆದಿದ್ದಾರೋ, ಆ ಕಾದಂಬರಿಗಳನ್ನು ನ್ಯಾಯ ಕೊಡಬೇಕು ಅಂತ, ಅವುಗಳ ಯೋಗ್ಯತೆ ಏನು ಅಂತ ಎತ್ತಿ ಹೇಳತಕ್ಕಂಥ ವಿಮರ್ಶನ ಆ ಗುಣಮಟ್ಟದಲ್ಲಿ ಇಲ್ಲ. ಭೈರಪ್ಪ ಅಭಿನಂದನ ಅನ್ನುವುದಾಗಲಿ, ಮತ್ತು ಈಚೆಗೆ ಸುಮತೀಂದ್ರ ನಾಡಿಗರ ಸಂಪಾದನೆ ಮಾಡಿದ್ದಾಗಲಿ, ಸಬ್ಲೈಮ್ ಅಂಡ್ ರೆಡಿಕ್ಯುಲಸ್ ಅಂತೀವಲ್ಲ, ಆ ರೀತಿಯಾದದ್ದೆಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತವೆ. ಕಳಪೆ ಲೇಖನಗಳು ಯಥೇಷ್ಟವಾಗಿ ಇವೆ. ಅದಕ್ಕೆ ಯಾವ ವಿನಾಯಿತಿ ಇಲ್ಲದೆ ಲೇಖಕರ ಹೆಸರು ಮೊದಲುಗೊಂಡು ಹೇಳ್ತೀನಿ. ಉದಾಹರಣೆಗೆ ಸಾರ್ಥದ ಬಗ್ಗೆ HS ಗೋಪಾಲರಾಯರು ಬರೆದಂಥ ವಿಮರ್ಶೆಯೇ ಅಲ್ಲ, ತೀರ ಜಾರಿಸಿಕೊಂಡು ಹೋದಂಥದ್ದು. ಅದೇ ಪ್ರಬುದ್ಧವಾದ ರೀತಿಯಲ್ಲಿ ಬರೆಯೋಕೆ ಹೋದಂಥ ಗೌರೀಶ ಕಾಯ್ಕಿಣಿಯವರು ಸಿಕ್ಕಾಪಟ್ಟೆ ನಗೆಗೇಡಾಗುವಂಥ ರೀತಿಯ ಅಸಂಬದ್ಧವಾಗಿ ಬರೆದಿರುವುದು ವಂಶವೃಕ್ಷದ ಬಗ್ಗೆ ಕಾಣಿಸುತ್ತೆ. ಕೆಲವು ಒಳ್ಳೆಯವಿವೆ. ಉದಾಹರಣೆಗೆ ನಾವು ನೋಡುವುದಿದ್ದರೆ, ಈಚೆಗಷ್ಟೇ ತೀರಿಕೊಂಡಿದ್ದ ಒಳ್ಳೆಯ ಲೇಖಕರಾಗಿದ್ದ ಬಲ್ಲಾಳ ವ್ಯಾಸರಾಯ ಬಲ್ಲಾಳರು ಅವರು ಇದೇ ಸಾಕ್ಷಿಯ ಬಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ವಿಮರ್ಶೆ ಬರೆದಿದ್ದಾರೆ. ದೊಡ್ಡ ವಿದ್ವಾಂಸರಾದಂಥ ಬನ್ನಂಜಿಯವರು ಭೈರಪ್ಪನವರೆಲ್ಲ ಆ ಅಪಶಬ್ದ ಇದೆ, ಈ ಅಪಶಬ್ದ ಇದೆ ಅಂತ ಏನು ಹಿಕ್ಕೋದ್ರೊಳಗೆ ಮುಗಿದುಬಿಟ್ಟಿದೆ. ಈ ಥರದ್ದೆಲ್ಲ ಕಾಣಿಸುತ್ತೆ. ಅದು ಮಹಾಸಮುದ್ರದಲ್ಲಿ ಆಗ ವ್ಯಾಸರಲ್ಲಿ ಕಾಣಿಸಲ್ವೇ, ಅವರ ಆಚಾರ್ಯರು ಮಧ್ವಾಚಾರ್ಯರಲ್ಲಿ ಬೇಕಾದಷ್ಟು ವ್ಯಾಕರಣ ದೋಷ ಇದೆ ಅಂತ ಭಟ್ಟೋಜಿ ದೀಕ್ಷಿತರಂತವರು ತೋರಿಸ್ತಾರೆ. ಅದನ್ನು ಇವರು ಅಲ್ಲ ಅಂತ ಸಾಧಿಸ್ತಾರೆ. ಹಾಗೆ ಸಾಧಿಸಬಹುದಲ್ಲ, ಅದು ಕ್ಷುದ್ರವಾದದ್ದು. ಆ ಥರದ ವಿಮರ್ಶೆಗೆ ಯಾವ ಕವಡೆ ಕಾಸಿನ ಬೆಲೆ ಕೂಡ ಕಾಣಿಸುವುದಿಲ್ಲ. ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ. ಯಾತಕ್ಕೆಂದರೆ ಅಷ್ಟು ದೊಡ್ಡ ಆ ವಾಲ್ಯೂಮ್ನಲ್ಲಿ, ಆ ಅಗಾಧತೆಯಲ್ಲಿ ಇವನ್ನಲ್ಲ.
ಹೀಗೆ ಅವನ್ನೆಲ್ಲವನ್ನೂ ನಮ್ಮ ಸುಮತೇಂದ್ರ ನಾಡಿಗರ ವಿಮರ್ಶನ ಸಂಪುಟದಲ್ಲಿ ಹಾಳತು ಹೊಸತು ಎಲ್ಲ ಸೇರಿಸಿದ್ದಾರೆ. ಹಸಿ ಬಿಸಿ ತಂಗಳು ಎಲ್ಲವೂ ಕೂಡ ಸೇರಿದೆ. ಅದು ಅಂಥ ಪ್ರಯೋಜನದ್ದಲ್ಲ. ಪ್ರಗಲ್ಭವಾದ ವಿಮರ್ಶನ ಬಂದರೆ ಓದುಗರಿಗೆ ಅಂಥ ಪ್ರಯೋಜನ ಆಗುತ್ತೆ ಅಂತಂದರೆ ಇದರ ಗಾಂಭೀರ್ಯ ಎಂಥದ್ದು, ಬಹುವರ್ತ ಗ್ರಾಸ ಎಂಥದ್ದು ಅನ್ನುವುದು ನಮಗೆ ಅರ್ಥವಾಗಬೇಕು. ಅದು ಬೇಕಾಗುತ್ತೆ. ಹೀಗಾಗಿ ಆ ಒಂದು ಕೆಲಸ ಮುಂದೆ ಆಗಬೇಕಾಗಿದೆ. ಈ ದೃಷ್ಟಿಯಿಂದ ನೋಡಿದಾಗ ಅವರ ಕಾದಂಬರಿಗಳ ಸಂಕೀರ್ಣತೆಗಾಗಿ ಬಂದದ್ದಲ್ಲ, ಕಲಾ ಸೃಷ್ಟಿಯ ಅವಿನಾಭಾವವಾದಂಥ ವ್ಯಾಪಾರವಾಗಿ ಬಂದದ್ದು. ವ್ಯಾಪಾರ ಅಂದರೆ ಕನ್ನಡದ ಅರ್ಥದ ವ್ಯಾಪಾರ ಅಲ್ಲ, ಸಂಸ್ಕೃತದ ಅರ್ಥದ ಒಂದು ಇಂಟೆಲೆಕ್ಚುವಲ್ ಮೆಟಬಾಲಿಸಮ್ ಅಂತ, ಎಕ್ಸರ್ಸೈಸ್ ಅಂತ ನಾನು ಆ ಶಬ್ದ ಬಳಸೋಕ್ಕೆ ಇಷ್ಟಪಡೋಲ್ಲ. ಇಂಟೆಲೆಕ್ಚುವಲ್ ಎಕ್ಸರ್ಸೈಸ್ ಅನ್ನೋದು ಕಸರತ್ತಾಗುತ್ತೆ. ಇಂಟೆಲೆಕ್ಚುವಲ್ ಮೆಟಬಾಲಿಸಮ್ ಅನ್ನುವ ಅರ್ಥದಲ್ಲಿ ವೈಚಾರಿಕವಾದಂಥ ಚಟುವಟಿಕೆ ಅನ್ನುವಂತೆ ಆ ಸೃಷ್ಟಿಶೀಲತೆಯ ಅನಂತ ಸಾಧ್ಯತೆ ಅನ್ನುವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ. ಇಷ್ಟು ಪೀಠಿಕೆ ಯಾಕೆ ಅಂತಂದರೆ ಈಗಿನ 4 ಕಾದಂಬರಿಗಳನ್ನು ಯಾವುದನ್ನು ನಾವು ಗ್ರಹಿಸಿಕೊಂಡಿದ್ದೀವಿ ಅದರೊಳಗೆ ಇನ್ನೂ ಎಷ್ಟೆಷ್ಟೋ ಎಳೆಗಳು ಕಾಣಿಸುತ್ತವೆ, ಅದನ್ನು ನಾವು ಮರೆಯಬಾರದು. ಮೊದಲಿಗೆ ದೂರ ಸರಿದರೂ ನೋಡಬಹುದು. ಭೈರಪ್ಪನವರ ಮೊದಲ ಕೃತಿಗಳಲ್ಲಿ ಇದು ಒಂದು. ಅವರು ಬರೆದಂಥ ಭೀಮಕಾಯ ಕೆಲವು ಕಾಲ ಅವರೇ ನಿರಾಕರಣೆ ಮಾಡಿಕೊಂಡಿದ್ದರು, ಆಮೇಲೆ ಈಚೆಗಷ್ಟೇ ಅಂಗೀಕರಿಸಿದ್ದಾರೆ. ಅದು ಒಂಥರ ಈ ನಮ್ಮಿಂದಲೇ ಹುಟ್ಟಿದ ಮಗುವನ್ನು ನಮ್ಮದಲ್ಲ ಅನ್ನುವಂತೆ ಪಕ್ಕಕ್ಕೆ ಇಟ್ಟುಬಿಟ್ಟಿದ್ವಿ, ಅನಾಥಾಶ್ರಮದಲ್ಲಿ ಬೆಳೆಸಿದ್ದನ್ನು ಮತ್ತೆ ತಂದು ಮನೆಗೆ ಸೇರಿಸಿಕೊಂಡಂತೆ. ನನಗೆ ವೈಯಕ್ತಿಕವಾಗಿ ಅಷ್ಟು ಮೆಚ್ಚಾಗೋದಿಲ್ಲ. ಅದು ಒಮ್ಮೆ ಬರೆದು ಅಚ್ಚಾಗಿಬಿಟ್ಟ ಮೇಲಿಂದ ನಾವು ಡಿಕ್ಲೇರ್ ಮಾಡಿಕೊಂಡಂತೆ ಅದು ನಮ್ಮ ಸಂತಾನ ಅಂತ. ಅದನ್ನು ಹಾಕುವುದೂ ಇಲ್ಲ, ಹೇಳೋದೂ ಇಲ್ಲ ಅಂತಂದರೆ ಅದೊಂದು ಬೌದ್ಧಿಕವಾಗಿ ವೈಚಾರಿಕವಾಗಿ ಅಷ್ಟು ಕ್ಷೋಧಕ್ಷಮವಲ್ಲ ಅನಿಸುತ್ತೆ. ಅದು ಸ್ವಯಂ ಭೈರಪ್ಪನವರ ಕೃತಿಗಳನ್ನು ಓದಿದ ಆ ಮೌಲ್ಯ ಮೀಮಾಂಸೆಯ ಹಿನ್ನೆಲೆಯಲ್ಲಿ ನೋಡಿದರೆ ಭೀಮಕಾಯ ಏನು ಉತ್ತಮವಾದಂಥ ಕೃತಿ ಅಲ್ಲ. 18 ವರ್ಷದ ಹುಡುಗ ಬರೆದಂಥದ್ರೊಳಗೆ ಆ ನಿರೀಕ್ಷೆಯೇ ತಪ್ಪು. ಅದನ್ನು ಓದಿದ್ರೆ ಭೈರಪ್ಪ ಟಚ್ ಅಂತೀವಲ್ಲ, ಅದೇನೂ ನಮಗೆ ಕಾಣಿಸೋಲ್ಲ. ಆದರೆ ವಿನೂತನವಾದಂಥ ವಸ್ತು. ಜಟ್ಟಿಗಳ ಮಲ್ಲರ ಬದುಕಿನ ಬಗ್ಗೆ ಆ ರೀತಿಯಾದ ಕಾದಂಬರಿ ಬಂದಿಲ್ಲ. ಆದರೆ ವಸ್ತು ಮಾತ್ರ ನಾವೀನ್ಯದಿಂದ ಯಾವ ಕೃತಿಯೂ ದೊಡ್ಡದಾಗೋಲ್ಲ. ವಸ್ತು ಮಾಹಾತ್ಮ್ಯವೂ ಮುಖ್ಯ, ವಸ್ತು ಮಾಹಾತ್ಮ್ಯವೇ ಮುಖ್ಯ ಅಲ್ಲ. ಹಾಗಾಗಿ ಅದನ್ನು ಚಿಂತನೆ ಮಾಡದೇ ಇದ್ದರೆ ನಮಗೇನು ನಷ್ಟವಿಲ್ಲ. ಇಂಥ ದೊಡ್ಡ ಲೇಖಕ ಹೇಗೆ ಬೆಳೆದರು ಅಂತ ನೋಡೋದಕ್ಕೋಸ್ಕರ ಬೇಕಾಗುತ್ತೆ. ದೊಡ್ಡ ವಿದ್ವಾಂಸರು ಡಾಕ್ಟರ್ ರೇವಾಪ್ರಸಾದ್ ದ್ವಿವೇದಿ ಅಂತ ವಾರಣಾಸಿಯಲ್ಲಿದ್ದಾರೆ. ಇವತ್ತು ಬೆಳಗ್ಗೆ ಇನ್ನೊಬ್ಬ ದೊಡ್ಡ ವಿದ್ವಾಂಸರು ವಾಚಸ್ಪತಿ ಉಪಾಧ್ಯಾಯ ಅನ್ನೋರ ಹತ್ರ ಮಾತಾಡ್ತಾ ರೇವಾಪ್ರಸಾದ್ ದ್ವಿವೇದಿಯವರ ಬರವಣಿಗೆಗಳು ತುಂಬ ಪ್ರೌಢವಾಗಿ ಕಠಿಣವಾಗಿ ಅರ್ಥವಾಗದಂತೆ ಇರ್ತವೆ. ನನಗಂತೂ ಅವರ ಅಭಿಪ್ರಾಯ ಎಷ್ಟೋ ಕಡೆ ಸ್ಪಷ್ಟವಾಗ್ತಾ ಇಲ್ಲ. ನಿಮಗೇನು ಅನಿಸುತ್ತೆ ಅಂದರೆ ಸ್ಪಷ್ಟವಾಗೋಲ್ಲ ಅಂತೀರೋ, ಇಷ್ಟವಾಗೋಲ್ಲ ಅಂತೀರೋ, ಅಥವಾ ಅದು ನಿಕೃಷ್ಟ ಅಂತೀರೋ ಅಂತ ನೀವು ಹೇಳಿ ಅಂತ ನಾನು ಅವ್ರಿಗೆ ಹೇಳಿದೆ. ಅದು ಏನೂ ಇಲ್ಲ, ನಿಕೃಷ್ಟ ಅನಿಸುತ್ತೆ ಅಂದರು. ಸಂಕೋಚ ಇಲ್ಲದೆ ಹೇಳಬೇಕು ಅಂದರೆ ನನಗೂ ಅದೇ ಅನಿಸೋದು. ಆದರೆ ನನ್ನ ಅಭಿಪ್ರಾಯ ಅಷ್ಟು ಸಾಧುವೇ ಅಲ್ಲವೇ ಎನ್ನುವ ಒಂದು ಶಂಕೆಯಲ್ಲಿ ನಾನು ಕೇಳಿದ್ದಷ್ಟೇ ಅಂತ. ಹೌದು, ಅವರು ಬರೆದದ್ದನ್ನು ಅವ್ರ ಮಗ ಅವರು ಬಿಟ್ಟರೆ ಇನ್ಯಾರೂ ಒಪ್ಪಿಕೊಂಡೂ ಇಲ್ಲ ಅಂತ ಹೇಳ್ತಾ ಇದ್ರು. ಕಾಳಿದಾಸ ಕುಮಾರ ಸಂಭವವನ್ನು, ಮೇಘದೂತವನ್ನು, ಶಾಕುಂತಲವನ್ನು, ರಘುವಂಶವನ್ನು ಮತ್ತು ವಿಕ್ರಮ ಋಷಿಯನ್ನು, ಮಾಲವಿಕಾಗ್ನಿಮಿತ್ರವನ್ನೇ ಬರೆದ ಹೊರತು ಋತುಸಂಹಾರವನ್ನು ಅಲ್ಲ ಅಂತ ಅವರ ಪ್ರತಿಪಾದನೆ. ಈಚೆಗೆ ಮೊದಲವರೆಲ್ಲ ಹೌದು ಅಂತ ಒಪ್ಪಿಕೊಂಡವರೇನೆ. ಇನ್ನೂ ಕೆಲವರು ಹೇಳ್ತಾರೆ ಇಂತಹ ಪ್ರಬುದ್ಧ ಕವಿ ಬರೆಯೋದಕ್ಕೆ ಸಾಧ್ಯವ ಅಂತ. ಆರಂಭದಲ್ಲಿ ಯಾಕೆ ಬರೆದಿರಬಾರ್ದು? ಸಾಧ್ಯ. ಋತುಸಂಹಾರ ನೋಡಿದರೆ ವಸ್ತು ನಾವೀನ್ಯ ತುಂಬ ಇದೆ ಭೀಮಕಾಯದಲ್ಲಿದ್ದಂತೆ. ಅರೆ, ವಸ್ತು ನಾವೀನ್ಯವೇ ಅತಿಶಯವಲ್ಲ. ಮೊದಲ ಬಾರಿಗೆ ಋತುವನ್ನು ಕುರಿತು ಬರೆದಂಥ ಒಂದು ಕಾವ್ಯ ಅದು. ಯಾರಿಗೂ ಬರದೇ ಇದ್ದಂಥ ಕಲ್ಪನೆ, ವಸ್ತು ಮಾಹಾತ್ಮ್ಯ. ಆದರೆ ತೀರಾ ಸಾಮಾನ್ಯ. ಇನ್ನೂ ಗ್ರಾಮ್ಯವಾಗಿ ಹೇಳಬೇಕು ಅಂದರೆ ಪಡಪೋಷೆ. ಹಾಗೆ ಆಗುತ್ತೆ. ಆದರೆ ಕಾಳಿದಾಸ ಬರದೇ ಇಲ್ಲ ಅಂತ ಜಿದ್ದಿಟ್ಟು ಸಾಧಿಸುವುದಾಗಲಿ ಸಾಧ್ಯವಲ್ಲ. ಇವತ್ತು ಇನ್ಯಾರು ಸಂಶೋಧಕರು ಕುಮಾರವ್ಯಾಸನ ಬರವಣಿಗೆ ಅಂತ ಪಡಪೋಷಿ ಭಾಮಿನಿ ಷಟ್ಪದಿಗಳನ್ನು ತಂದು ಮುಂದೆ ಇಟ್ಟು ಸಾಬೀತು ಮಾಡಿದ್ರೆ ಒಪ್ಕೋಬೇಕು, ಕುಮಾರವ್ಯಾಸನೇ ಒಪ್ಕೊಳ್ಬೇಕು. 100 ಬಾರಿ ತಿದ್ದಿ ಎಡವಟ್ಟನ್ನೇ ಬರೆದಿದ್ದಿರಬಹುದು. ಪದವಿಟ್ಟು ಅಳುಪದೊಂದಗಳಿಗೆ ಇಲ್ಲದೆ ಇರತಕ್ಕಂಥದ್ದು ಅದೇನು ದೋಷವಲ್ಲ. ಆರಂಭದ ಮಿತಿಗಳು ಯಾರನ್ನ ಕಾಡೋಲ್ಲ. ಶೇಕ್ಸ್ಪಿಯರ್ ಅಂತವನು ಬರೆದದ್ದೆಲ್ಲ ಬಂಗಾರವೇ ಇಲ್ಲ. ವ್ಯಾಸ ವಾಲ್ಮೀಕಿಗಳಲ್ಲಿ ಕಳಪೆಯಾದಂಥ ಭಾಗಗಳು ಕಾವ್ಯ ದೃಷ್ಟಿಯಿಂದ ಏನೂ ಅಲ್ಲ ಅನ್ನಿಸ್ತಕ್ಕಂಥದ್ದು ಇಲ್ಲವೇ ಇರುತ್ತವೆ. ಇರಲಿ. ಯಾತಕ್ಕೆ ಹೇಳಿದೆ ಅಂತಂದರೆ ಆರಂಭದ ಕೃತಿ ಅಂತ ಅದನ್ನು ನಾವು ಇಟ್ಟುಕೊಂಡು ಅದನ್ನು ನೆಕ್ಕಬೇಕಾಗಿಲ್ಲ, ಅದನ್ನು ತಿರಸ್ಕರಿಸಲು ಬೇಕಾಗಿಲ್ಲ. ಅವರಂತೂ ತಿರಸ್ಕರಿಸಬಾರದು.
ಬರೆಯೋದಕ್ಕೆ ಮುಂಚೆ ಸ್ವಾತಂತ್ರ್ಯ ಉಂಟು. ಅವರೇ ಈ ದೂರ ಸರಿದರುನಲ್ಲೇನೆ ಕಥೆಯ ಮುಖ್ಯ ಪಾತ್ರವಾಗಿರ್ತಕ್ಕಂಥ ಸಚ್ಚಿದಾನಂದನಿಂದ ಹೇಳ್ತಾರೆ, ಹಿಂದು ಮುಂದೆ ನೋಡದೆ ಬರೆಯಬೇಕು, ಆದರೆ ತುಂಬ ಆಲೋಚನೆ ಮಾಡಿ ಅಚ್ಚು ಮಾಡಿಸಬೇಕು ಅಂತ. ಅವರು ಅಚ್ಚು ಮಾಡಿಸಿದ ಆಯಿತು, ಇನ್ನು ಮುಗೀತು, ದ್ವಿರದಾನಾಂ ರದಾಯಿವ, ಹೊರಗೆ ಬಂದ ಮೇಲೆ ಆಯಿತು ನಮ್ದಲ್ಲ ಅಂತ. ಹೆರೋಕ್ಕೆ ಮುನ್ನ ಅಬಾರ್ಷನ್ ಮಾಡಿಸ್ಬಹುದು, ಹೆತ್ತ ಮೇಲೆ ಕೊಲ್ಲೋದಿಕ್ಕೆ ಸಾಧ್ಯವೇ? ಕೊಂದ ಮೇಲೂ ಇದ್ದೊಬ್ಬ ಮಗನ ಕಳ್ಕೊಂಡ್ರು ಅಂತ ಅನ್ನೋದನ್ನು ನಿರಾಕರಿಸೋದಿಕ್ಕಂತೂ ಸಾಧ್ಯ ಇಲ್ಲ. ಹುಟ್ಟನ್ನೇ ತಡೆಯಬಹುದಷ್ಟೇ ಹೊರತು ಹುಟ್ಟಿದ ಮೇಲೆ ಹುಟ್ಟೇ ಇಲ್ಲ ಅಂತ ಅನಿಸೋದಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಕಾಣಬೇಕಾದದ್ದು. ಇರಲಿ, ಆದರೆ ಈಚೆಗೆ ಅವರದನ್ನು ಅಂಗೀಕರಿಸಿದ್ದಾರೆ. ಅದು ಮುದ್ರಿತವಾಗಿ ಮತ್ತೆ ಬಂದಿದೆ, ತರಂಗದಲ್ಲಿ ಕೂಡ ಧಾರಾವಾಹಿಯಾಗಿ ಬಂದಿತ್ತು, ನೋಡಿದ್ವಿ. ಇನ್ನು ದೂರ ಸರಿದರು ನೋಡಿದ್ರೆ ಪ್ರಾಯಶಃ ಅವರ ತೀರ ಮೊದಲ ಕೃತಿ ಅಂತ ಅನಿಸುತ್ತೆ. ಯಾಕೆಂದರೆ ಧರ್ಮಶ್ರೀಗಿರ್ತಕ್ಕಂಥ ಒಂದು ರಚನಾ ದಾರ್ಢ್ಯ ಕೂಡ ಅದರೊಳಗೆ ಕಾಣಿಸೋಲ್ಲ. ಆದರೆ ಅದರಲ್ಲಿ ಗುಣಾಂಶಗಳು ಇಲ್ಲದೇ ಇಲ್ಲ. ಮತ್ತು ಆ ಕಾಲಕ್ಕೆ, ಅಂದರೆ ದೂರ ಸರಿದರೂ ಅಚ್ಚಾದ ಒಂದು ಕಾಲವನ್ನು ನಾವು ಲೆಕ್ಕಕ್ಕೆ ಇಟ್ಟುಕೊಂಡು ಕೂಡ ನೋಡಬೇಕಾಗಿದೆ. 1962 ಅಂತಂದರೆ ಏನಿಲ್ಲ ಅಂದರೂ 58-59 ಹಾಗೇನೆ ಈ ವಸ್ತು ಹೊಳೆದು ಅವರು ರಚಿಸಿರ್ತಾರೆ ಅನಿಸುತ್ತೆ. 2 ವರ್ಷ ಅಂತೂ ಆಗದೆ ಕೃತಿ ಬರೆದು ಅವರು ಕೊಡುವಂಥವರಲ್ಲ ಅನ್ನೋದು ನಮಗೆ ಅವರ ಬರವಣಿಗೆಗಳಿಂದ ಗೊತ್ತಾಗುತ್ತೆ. ಭಿತ್ತಿಯಲ್ಲಿ ಕೂಡ ಅವರು ಆ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಹತ್ತಿರ 50 ವರ್ಷಗಳ ಹಿಂದೆ ಈ ಜಾಡಿನ ಕೃತಿ ಬರ್ತಾಲೇ ಇರಲಿಲ್ಲ. ಆಗ ಬಂದಂಥ ಪ್ರಣಯ ವೈಫಲ್ಯ, ಯೌವನದ ಆಕರ್ಷಣೆ ಇತ್ಯಾದಿ ಕೃತಿಗಳು ಎಷ್ಟು ಹಸಿಬಿಸಿಯಾಗಿರ್ತಾ ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಕಾಲೇಜ್ ಸ್ತರದ ಆಕರ್ಷಣೆ ಮತ್ತು ಅದರ ಒಂದು ನಿರಾಶೆ, ಪ್ರಣಯ ಸಾಫಲ್ಯ ವೈಫಲ್ಯಗಳು ಈ ಮಟ್ಟದ ಪ್ರಬುದ್ಧತೆಯಲ್ಲಿ ಬರ್ತಾ ಇರಲಿಲ್ಲ. ಮತ್ತು ಆಗ ಕನ್ನಡ ಕಾದಂಬರಿಗಳಲ್ಲಿಯೇ ಒಂದು ವೈಚಾರಿಕವಾದ ಜಿಜ್ಞಾಸೆ ಅನ್ನೋದು ಇಲ್ಲ ಅನ್ನೋಷ್ಟು ಅಪರೂಪ. ಅದು ಬೇಡ ಅಂತನ್ನೋರು ಇದ್ದಾರೆ, ಅದರಿಂದಲೇ ಇವ್ರನ್ನ ಡಿಬೇಟರ್ ಅಂತ ಹೇಳೋರು ಇಲ್ಲದೇ ಇಲ್ಲ. ಆದರೆ ಅದು ಆ ಪಾತ್ರದ ಚರ್ಚೆ ಆದರೆ ಯಾತಕ್ಕೆ ನಾವು ನಿರಾಕರಿಸಬೇಕು? ಶಕಾರ ಮಾತನಾಡುವುದು ಅಪಭ್ರಂಶ ಅಂತಾದರೆ ಅದು ಶೂದ್ರಕನ ಭಾಷೆಯಲ್ಲ, ಶಕಾರನ ಭಾಷೆ. ನಾವು ಯಾತಕ್ಕೆ ಅದಕ್ಕೆ ಆಕ್ಷೇಪ ಮಾಡಬೇಕು? ಸಿನಿಮಾದಲ್ಲಿ ಒಬ್ಬ ಅಪಸ್ವರದ ಗಾಯಕನ ಕಂಠಕ್ಕಾಗಿ ತುಂಬ ಉತ್ತಮನಾದಂಥ ಗಾಯಕ ಅದನ್ನು ಹಾಡಿದರೆ ಅದು ಆ ಗಾಯಕನ ದೋಷವ? ಅದು ಆ ಪಾತ್ರ ದೋಷ. ಪಾತ್ರ ದೋಷ ರಚನೆಯ ಗುಣ. ಮತ್ತು ಆ ಅಪಸ್ವರವನ್ನು ಗಾಯಕ ಚೆನ್ನಾಗಿ ಹಾಡಿರತಕ್ಕಂಥದ್ದು ಅಪಸ್ವರ ಅಂತ ಎದ್ದು ಕಾಣುವಂತೆ ಅದು ಗಾಯಕನ ಕಲೆ ಗುಣವೇ ಆಗಿರುತ್ತೆ. ಅದನ್ನು ನಾವು ಮೆಚ್ಚಿಕೊಳ್ಳಬೇಕು. ನಮ್ಮ ಗಾಯಕರಲ್ಲಿ ಇವತ್ತು ಪ್ರಸಿದ್ಧರಾದಂಥ SP ಬಾಲಸುಬ್ರಹ್ಮಣ್ಯಂ ಅವರು ಎಂತೆಂಥದ್ದು ಮಾಡಿದ್ದಾರೆ, ಆ ರೀತಿಯಾದಂಥ ಚಮತ್ಕಾರಗಳು. ಹಾಗಾಗಿ ನಿತ್ಯ ದೋಷ ಯಾವುದು ಅಂದರೆ ರಸದೋಷವೇ ಹೊರತುನವೇ ವ್ಯುತ್ಪತ್ತಿ ದೋಷ ಅಲ್ಲ ಅಂತ ಆನಂದವರ್ಧನ ತೀರ್ಮಾನ ಮಾಡಿದ್ದಾನೆ. ವ್ಯುತ್ಪತ್ತಿ ದೋಷ ಅಂದರೆ ಎರುಡಿಷನ್ ಅಂತೀವಲ್ಲ, ಆ ವೈಚಾರಿಕವಾದಂಥ ತಿಳಿವು ಅದರಲ್ಲಿ ಆಗಿರ್ತಕ್ಕಂಥ ದೋಷಗಳು ಅಲ್ಲ. ಚರ್ಚಾಪಟುವಾಗಿರ್ತಕ್ಕಂಥ ಒಂದು ಪಾತ್ರ ಬರಬಹುದು, ಯಾರು ಬೇಡ ಅಂತಂತಾರೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದಲ್ಲಿ ಪೊಲೋನಿಯಸ್ ಬರ್ತಾನೆ, ಮಂತ್ರಿ. ಬಾಯಿ ಬಿಟ್ಟರೆ ಸಾಕು ಉಪದೇಶ, ನಿಂತರೆ ಸಾಕು ಉಪದೇಶ, ಕೂತರೆ ಸಾಕು ಉಪದೇಶ. ಅದು ಶೇಕ್ಸ್ಪಿಯರ್ನ ದೋಷವ? ಶೇಕ್ಸ್ಪಿಯರ್ ಎಂದೂ ಉಪದೇಶ ಕೊಡಲ್ಲ. ಐ ವಿಲ್ ನೆವರ್ ಸೆರ್ಮನೈಸ್ ಅಂತಂದರೆ ದಟ್ ಕ್ಯಾರೆಕ್ಟರ್ ಈಸ್ ಸೋ ಅಂತ ಹೇಳಬೇಕು. ಹ್ಯಾಮ್ಲೆಟ್ನಲ್ಲಿ ಕಾಣಿಸ್ತಕ್ಕಂಥ ದ್ವಂದ್ವಗಳು, ತೀರ್ಮಾನ ತೆಗೆದುಕೊಳ್ಳೋಕ್ಕಾಗದೆ ಒದ್ದಾಡ್ತಕ್ಕಂಥದ್ದು, ಡಿಲೇಡ್ ಆ್ಯಕ್ಷನ್ ಅಂತ ಏನು ಅವನನ್ನು ಮಹಾ ವಿಶೇಷ ಲಕ್ಷಣ ಅಂತ ವರ್ಣಿಸ್ತೀವಿ, ಅದು ಶೇಕ್ಸ್ಪಿಯರ್ನ ದೋಷವೇ ಅಲ್ಲ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಹಲವು ಪಾತ್ರಗಳು ಮಾಡುವ ಚರ್ಚೆ ಭೈರಪ್ಪನವರ ಒಂದು ನೆಲೆ ಅಂತ ಅಲ್ಲ, ಅವರ ಕಲಾಭಾಗ. ಆದರೆ ಚರ್ಚೆಗಳು ಇಲ್ಲ ಅಂತಿಲ್ಲ, ಇವೆ. ಅದೇ ಅವರು ಮುಂದಿನ ಕಾದಂಬರಿಗಳಲ್ಲಿ ಈ ಥರದ ಸಂದರ್ಭ ಬಂದಾಗ ಹೇಗೆ ವರ್ತಿಸ್ತಾರೆ ಅನ್ನೋದು ನೋಡಿಕೊಂಡ್ರೆ ಮತ್ತೂ ಪಾಕದಿಂದ ಮತ್ತು ಪ್ರಬುದ್ಧತೆಯಿಂದ ವರ್ತಿಸ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅವರು ನೇರವಾಗಿ ಚರ್ಚೆಯ ಮೂಲಕ ಹೇಳದೆ ಘಟನೆಯ ಮೂಲಕ, ಕಲೆಯ ಮೂಲಕ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅದು ಅತಿಶಯವಾದದ್ದು. ಆ ಪಾತ್ರದ ಮೂಲಕವೇ ಚರ್ಚೆ ಮಾಡಿಸೋದನ್ನೂ ಬಿಟ್ಟು ಪಾತ್ರದ ಮೂಲಕವೇ ಆಲೋಚನೆ ಮಾಡುವಂತೆ ಮಾಡ್ತಾರೆ, ತನ್ನೊಳಗೆ ತಾನು ವಿಶ್ಲೇಷಣೆ ಮಾಡಿಕೊಳ್ಳುವಂತೆ ಮಾಡಿಸ್ತಾರೆ ಮತ್ತು ಹೆಚ್ಚಿನ ಶಿಲ್ಪವನ್ನು ತೋರಿಸಿದ್ದಾರೆ. ಇದು ನಾವು ಕಾಣತಕ್ಕಂಥ ವಿಶೇಷವಾದ ಬೆಳವಣಿಗೆ. ಆ ಬೆಳವಣಿಗೆಯೆಲ್ಲ ಸ್ವಾಗತಾರ್ಹ ಅದು ಅಂತ ಗೊತ್ತಾದದ್ದು ನಮಗಿಷ್ಟೆಲ್ಲ ಕೃತಿ ಬಂದ ಮೇಲೆ. ಇನ್ಯಾವ ಹಿನ್ನೆಲೆ ಇಲ್ಲದೆ ಓದಿದಾಗ ದೂರ ಸರಿದರೂ ಒಳ್ಳೆ ಕಾದಂಬರಿ ಅಂತ ಅನಿಸೋದ್ರೊಳಗೆ ಏನು ಆಶ್ಚರ್ಯವಿಲ್ಲ. ಇರಲಿ, ದೂರ ಸರಿದರೂ ಕಥಾ ವೃತ್ತಾಂತ ವಿವರಗಳನ್ನು ನಾವು ಸ್ವಲ್ಪ ನೋಡಿದ್ರೆ ಇದು ಒಂದು ಮಟ್ಟಕ್ಕೆ ಆಟೋಬಯೋಗ್ರಫಿಕಲ್ ಅನ್ನುವಂಥದ್ದ ಅಂತ ಅನಿಸುತ್ತೆ.
ಅವರ ಕಾದಂಬರಿಗಳಲ್ಲಿ ಕೆಲವು ನೇರವಾಗಿ ಅವರ ಬದುಕಿನ ಅನೇಕ ಘಟನೆಗಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬಂದು ಬೆಳೆಸದಂತೆ ತೋರುತ್ತವೆ ಅಂತ ನಮಗೆ ಗೊತ್ತಿದೆ. ಅವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಗೃಹಭಂಗ ಹೆಚ್ಚು ಕಡಿಮೆ ಅವರ ಒಂದು ಜೀವನದ ಆರಂಭದ ಭಾಗವೇ ಆಗಿದೆ ಅಂತ ಅನ್ನುವುದನ್ನು ಭಿತ್ತಿಯಲ್ಲಿ ಬರದೇ ಬಿಟ್ಟಿದ್ದಾರೆ. ಗೃಹಭಂಗದ ಚೆನ್ನಿಗರಾಯರೇ ನಮ್ಮಪ್ಪ ಅಂದರೆ ಆಶ್ಚರ್ಯವಲ್ಲ ಅಂತ. ಇನ್ನು ಅನ್ವೇಷಣ ಕೂಡ ಗೃಹಭಂಗದ ಮುಂದುವರಿಕೆಯಾಗಿ ತೋರುತ್ತೆ. ಮತ್ತು ಅನ್ವೇಷಣದ ಅನೇಕ ಭಾಗಗಳನ್ನು, ಘಟನೆಗಳನ್ನು ಅವರ ಭಿತ್ತಿಯ ಜೊತೆಗೆ ಹೋಲಿಸಿ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಜಟಕ ಓಡಿಸ್ತಕ್ಕಂಥವರಿಗೆ ಅಡುಗೆ ಮಾಡಿಕೊಂಡಿರೋದ್ರಿಂದ ಮೊದಲುಗೊಂಡು ಬೈರಾಗಿಗಳ ಜೊತೆ ಓಡಾಡೋದರವರೆಗೂ, ಮುಂಬೈ ವಾಸದವರೆಗೆ ಎಲ್ಲ ಕೂಡ ಅನೇಕ ವಿಷಯಗಳು ನಮಗೆ ಸೇರಿಕೊಂಡು ಬರುತ್ತವೆ. ಭೈರಪ್ಪನವರು ಆ ರೀತಿಯಾದಂಥ ಬದುಕನ್ನು ಕಳೆದಿದ್ದು ಹೌದು ಅಂತ. ಹೀಗಾಗಿ ಅನ್ವೇಷಣ ಮತ್ತು ಗೃಹಭಂಗಗಳು ಮುಖ್ಯವಾಗಿ ಆಟೋಬಯೋಗ್ರಫಿಕಲ್ ಆದಂಥ ಎಳೆಗಳನ್ನು ಒಳಗೊಂಡಿವೆ. ಅದರಿಂದ ಅವರು ಹೊರಗೆ ಕಳಚಿಕೊಂಡು ಬಂದಿರುವ ಅಂಶ ಎಂಥದ್ದು ಅನ್ನೋದನ್ನು ಮುಂದೆ ನೋಡಬಹುದು. ಈ ಕಾರಣದಿಂದಲೇ ಈ ಕಂತಿನಲ್ಲಿ ಆ 2 ಕಾದಂಬರಿಗಳನ್ನು ಇಟ್ಟುಕೊಂಡಿಲ್ಲ. ಅವನ್ನು ಒಟ್ಟಾಗಿಯೇ ಭಿತ್ತಿಯ ಜೊತೆ ಇಟ್ಟುಕೊಂಡು ಮುಂದೆಂದಾದರೂ ನೋಡೋಣ ಅಂತ ಅಂದುಕೊಂಡಿದ್ದೀನಿ. ಅಲ್ಲಿಗೆ ಅವರದೆಲ್ಲ ಕಾದಂಬರಿಗಳ ಒಂದು ಚಿಂತನೆ ಮುಗಿಯುತ್ತದೆ ಅಂತ. ದೂರ ಸರಿದೂರಿನಲ್ಲಿ ಕೂಡ ಆ ಒಂದು ಅಂಶ ಕಾಣಿಸುತ್ತೆ, ಧರ್ಮಶ್ರೀಯಲ್ಲೂ ಕಾಣಿಸುತ್ತೆ. ಆದರೆ ವಿವರಗಳು ಕಡಿಮೆ, ಘಟನೆಗಳು ಕಡಿಮೆ, ಯಾವುದೋ ಒಂದು ಕೆಲವು ಎಳೆ ಇರುತ್ತೆ. ಹಾಗಿಲ್ಲದೆ ಯಾವ ಕೃತಿಯೂ ಯಾವ ಲೇಖಕನದೂ ಇರೋದಿಲ್ಲ. ತನ್ನ ಅನುಭವ ದ್ರವ್ಯಕ್ಕೆ ಬಾರದ್ದನ್ನು, ಸಂಪೂರ್ಣವಾಗಿ ದೂರವಾದದ್ದನ್ನು ಚಿತ್ರಿಸೋದಕ್ಕೆ, ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಚಿತ್ರಿಸೋದಕ್ಕೆ ಯಾರಿಗೆ ಹೋಗೋದಕ್ಕಾಗತ್ತೆ? ಏನೋ ಆನುಷಂಗಿಕವಾಗಿ ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ತಾಂತ್ರಿಕವಾಗಿ ಹೇಳೋದಿದ್ರೆ ಪತಾಕ ಪ್ರಕರಿ ಎನ್ನುವಂಥ ಸಣ್ಣ ಪುಟ್ಟ ಅಂಶಗಳಲ್ಲಿ ಇತಿವೃತ್ತ ಅಂತೀವಲ್ಲ, ಅದರ ಮೇಯ್ನ್ ಅಲ್ಲದೆ ಪೆರಿಫೆರಲ್ ಅಂತೀವಲ್ಲ, ಅಂಚಿನಲ್ಲಿ ಬರತಕ್ಕಂಥ ಆ ವಿವರಗಳಲ್ಲಿ ನಮ್ಮ ನೇರವಾದ ಅನುಭವಕ್ಕೆ ಬಾರದ್ದನ್ನು ವ್ಯುತ್ಪತ್ತಿಯಿಂದ, ಊಹನದಿಂದ, ಇನ್ನು ಬೇರೆ ಬೇರೆಯವರು ಹೇಳಿರ್ತಕ್ಕಂಥ ಘಟನೆಗಳ ವಿವರಗಳ ಮೇಲೆ ಬರೆಯಬಹುದು. ಆದರೆ ಇದೆಲ್ಲ ಸಾಧ್ಯವಾಗುವಂಥದ್ದಲ್ಲ. ಇಲ್ಲಿ ಆ ರೀತಿಯಂಥ ಅದು ನೋಡಿದರೂ ಒಂದು ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ. ತತ್ವಶಾಸ್ತ್ರದ ವಿದ್ಯಾರ್ಥಿಗಳು, ಆ ತತ್ವಶಾಸ್ತ್ರದ ಚರ್ಚೆಗಳು, ಮಹಾರಾಜ ಕಾಲೇಜಿನ ಒಂದು ವಿದ್ಯಾಭ್ಯಾಸ ಕ್ರಮ, ಈ ಥರದ್ದೆಲ್ಲ ನೋಡಿದಾಗ ನಮಗೆ ದೂರ ಸರಿದೂರೊಳಗೆ ಒಂದು ಎಳೆ ಕಾಣಿಸುತ್ತೆ. ಜೊತೆಗೆ ಅವರ ಭಿತ್ತಿಯಲ್ಲೇ ಅವರು ಹೇಳಿಕೊಂಡಿರ್ತಕ್ಕಂಥ ಒಂದು ಅರ್ಧ ಪುಟದ ಅವರ ಕಾಲೇಜಿನ ಒಂದು ಪ್ರೀತಿಯ ಅಥವಾ ಪ್ರಣಯದ ಅಥವಾ ವಿಭ್ರಮದ ಅಥವಾ ಆಕರ್ಷಣೆಯ ಯಾವುದೋ ಒಂದು ಛಳಕು ಇದೆಯಲ್ಲ, ಅದು ಇದಕ್ಕೆ ಒಂದು ಸ್ಫೂರ್ತಿಯಾಗಿದ್ದಿರಬಹುದು ಅನಿಸುತ್ತೆ. ನನ್ನ ದೃಷ್ಟಿಯಿಂದ ಲೇಖಕರ ಬದುಕನ್ನು ತುಂಬ ಎತ್ತಿ ಇಟ್ಟುಕೊಂಡು ಕೃತಿಯನ್ನು ನೋಡಬಾರದು ಅಂತ. ಯಾಕೆಂದರೆ ಈಗ ಕಾಳಿದಾಸನ ಬಗ್ಗೆ ನಾವು ಏನು ಊಹೆ ಮಾಡಬಲ್ಲೆವು, ಭಾರವಿಯ ಬಗ್ಗೆ, ಬಾಣಭಟ್ಟನ ಬಗ್ಗೆ ಏನು ಮಾಡಬಲ್ಲೆವು. ಹೀಗಾಗಿ ಅದನ್ನು ತುಂಬ ಇಟ್ಟುಕೊಂಡು ಕೆತ್ತಿ ನೋಡಿ ಇದರ ಜೊತೆಗೆ ಪಂಕ್ತಿ ಪಂಕ್ತಿಗೂ ಹೋಲಿಸುವುದರೊಳಗೆ ಅರ್ಥ ಕಾಣೋಲ್ಲ. ಹಾಗಾಗಿ ನೇರವಾಗಿ ಕೃತಿಯನ್ನು ನೋಡುವಾಗ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಅವರು ಯೌವನದ ಆಕರ್ಷಣೆಯಿಂದ ಹುಟ್ಟತಕ್ಕಂಥ ಪ್ರೀತಿ, ಪ್ರಬುದ್ಧತೆಯನ್ನು ಪಡೆಯುವಂಥ ರೀತಿ, ಪಡೆಯದೇ ಇರತಕ್ಕಂಥ ಬಗೆ ಮತ್ತು ಅವುಗಳ ಬೇರೆ ಬೇರೆ ಸ್ತರಗಳ ವೈಚಾರಿಕವಾದ ಮತ್ತು ಭಾವನಾತ್ಮಕವಾದ ಸೆಳೆತ ಮತ್ತು ಹೊಯ್ದಾಟ ಇವು ಎಂಥವು ಅನ್ನೋದನ್ನು ತಗೊಳ್ತಾರೆ. ಅಲ್ಲಿಯೇ ನಮಗೆ ಗೊತ್ತಾಗುತ್ತೆ ಇವರ ಸಂಕೀರ್ಣತೆ ಯಾವ ರೀತಿಯಾದದ್ದು ಅಂತ. ನಮ್ಮ ಲಾಕ್ಷಣಿಕವಾಗಿ ಶುದ್ಧ ಮತ್ತು ಸಂಕೀರ್ಣ ಅಂತ 2 ಬಗೆಯಲ್ಲಿ ಕೃತಿಗಳನ್ನು ವಿಭಾಗ ಮಾಡ್ತೀವಿ ಸಂಸ್ಕೃತದಲ್ಲಿ, ಭಾರತೀಯ ಕಾವ್ಯಮೀಮಾಂಸೆಯ ಪ್ರಕಾರ. ಶುದ್ಧ ಅಂದರೆ ಸ್ಟ್ರೈಟ್ ನೆರೇಟಿವ್, ಸಿಂಪಲ್, ಪ್ಲಾಟ್ ವಿಲ್ ಬಿ ಮಚ್ ಸಿಂಪ್ಲರ್, ಕಾಂಪ್ಲೆಕ್ಸ್ ಅಲ್ಲ. ಸಂಕೀರ್ಣ ಅಂದರೆ ತುಂಬ ಸಂಕೀರ್ಣವಾಗಿ ತೊಡಕಾಗಿ ಒಂದರೊಳಗೊಂದು ಹೊಸ್ತುಕೊಂಡು ಅನೇಕ ಎಳೆಗಳು ಬಂದಂಥದ್ದಾಗಿರುತ್ತೆ. ಒಂದರ ಬೆಳವು ತೆಂಗಿನ ಮರದಂತಾದರೆ ಮತ್ತೊಂದರ ಬೆಳವು ಆಲದ ಮರದ ಇದ್ದಂತೆ. ಈಗ ಶುದ್ಧ ಅನ್ನೋದಕ್ಕೆ ನಾವು ಕಾಳಿದಾಸನ ಮೇಘದೂತವನ್ನು ಉದಾಹರಣೆ ಕೊಡೋದಾದರೆ, ಸಂಕೀರ್ಣ ಅನ್ನೋದಕ್ಕೆ ವ್ಯಾಸರ ಮಹಾಭಾರತವನ್ನು ಕೊಡಬಹುದು. ವ್ಯಾಸರ ಮಹಾಭಾರತಕ್ಕೆ ಹೋಲಿಸಿದ್ರೆ ಯಾವುದೂ ಶುದ್ಧವೇ, ಸಿಂಪ್ಲರೇ. ರಾಮಾಯಣವೂ ಸಿಂಪ್ಲರ್ ಆಗಿ ತೋರುತ್ತೆ. ಆದರೆ ಕಾಳಿದಾಸನ ರಘುವಂಶಕ್ಕೆ ಹೋಲಿಸಿದರೆ ರಾಮಾಯಣ ಸ್ವಲ್ಪ ಸಂಕೀರ್ಣ. ಭಾರವಿಯ ಕಿರಾತಾರ್ಜುನಿಗೆ ಹೋಲಿಸಿದರೆ ಕಾಳಿದಾಸನ ರಘುವಂಶ ಸಂಕೀರ್ಣ. ಹೀಗೆ ತರತಮ ವಿವೇಕಿಗಳು ಆಯಾ ಚೌಕಟ್ಟಿನೊಳಗೆ ತೀರ್ಮಾನವಾಗತಕ್ಕಂಥದ್ದು. ದೂರ ಸರಿದಿರುವನ್ನು ತಂತುವಿನ ಜೊತೆಗೋ ಅಥವಾ ಆವರಣದ ಜೊತೆಗೋ ಸಾರ್ಥದ ಜೊತೆಗೋ ಹೋಲಿಸಿದರೆ ತುಂಬ ಸರಳವಾದದ್ದು ಶುದ್ಧ ಪ್ರಕಾರ ದೂರ ಸರಿದರು ಅಂತ ಅನಿಸುತ್ತೆ. ಆದರೆ ದೂರ ಸರಿದರುವನ್ನ ನಾವು ಇನ್ಯಾವುದಾದ್ರೂ ಲೇಖಕರ ಜೊತೆಗೆ, ಉದಾಹರಣೆಗೆ ತ್ರಿವೇಣಿಯವರ ಶರಪಂಜರದ ಜೊತೆಗೋ ಅಥವಾ ಬೆಕ್ಕಿನ ಕಣ್ಣು ಜೊತೆಗೋ ಹೋಲಿಸಿದರೆ ತುಂಬ ಸಂಕೀರ್ಣವಾದದ್ದು ಅಂತ ಅನಿಸುತ್ತೆ.
ಇದು ಸಾಪೇಕ್ಷವಾದಂಥ ಮಾನದಂಡ. ಎಲ್ಲ ಮಾನದಂಡಗಳು ಅಷ್ಟೇ. ಆಲೋಚನೆಯೇ ಸಾಪೇಕ್ಷ ಅನ್ನೋದನ್ನು ಮರೆಯುವಂತೆ ಇಲ್ಲ. ಇಲ್ಲಿ ನೋಡಿ, ಅವರು ಈ ಒಂದು ತಕ್ಕಮಟ್ಟಿಗೆ ಭೈರಪ್ಪನವರ ಕೃತಿಗಳಲ್ಲಿಯೇ ಸರಳ ಅಂತ ಹೇಳುವಂಥ ಒಂದು ವಸ್ತುವಿನಲ್ಲಿಯೇ ಯಾವ ಮಟ್ಟದ ಸಂಕೀರ್ಣತೆ ತರ್ತಾರೆ ಅಂತ. ಕಾಳಿದಾಸ ಸರಳವಾಗಿ ಬರೆದರೂ ಅವನ ಮಟ್ಟ ಎಂಥ ಸರಳತೆ ಅದನ್ನು ನಾವು ನೋಡಬೇಕಾಗತ್ತೆ. ಹೀಗೆ ನೋಡಿದಾಗ ಈ ಪ್ರಣಯ ಶೋಧನೆಗಾಗಿ ಇವರು ಸಚ್ಚಿದಾನಂದ ಅಥವಾ ಆನಂದ್ ಅನ್ನುವ ಹುಡುಗನ್ನ ಮತ್ತು ವಿನತಾ ಅಂತ ಒಬ್ಬ ಹುಡುಗಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇಬ್ಬರೂ ಭಾವನಾತ್ಮಕವಾದಂಥ ಮನೋಧರ್ಮದವರು, ಭಾವುಕರಾದಂಥವರು. ಓದ್ತಾ ಇರುವಂಥದ್ದು ಸಾಹಿತ್ಯ, ಅದಕ್ಕೆ ತಕ್ಕಂತೆ ಭಾವನಾತ್ಮಕತೆ. ಅವಳು ಸಂಸ್ಕೃತದವಳು, ಈತ ಇಂಗ್ಲೀಷ್ನವನು. ಮತ್ತು ಇವನು ಒಂದಿಷ್ಟು ಫಿಲಾಸಫಿಯನ್ನು ಓದ್ತಾ ಇದ್ದವನು. ಬಡತನದ ಹಿನ್ನೆಲೆ, ಅವಳು ಬಡತನದ ಛಾಯೆ ಇರತಕ್ಕಂಥ ಅದನ್ನು ಮರೆಸ್ತಕ್ಕಂಥದ್ದೇ ಒಂದು ಉದ್ದೇಶವಾಗಿ ಮಾಡಿಕೊಂಡಂಥ ಒಂದು ಹಿನ್ನೆಲೆಯಿಂದ ಬಂದವಳು. ಹಾಗಾಗಿ ಸಿರಿವಂತಿಕೆಯ ಪ್ರದರ್ಶನ ಮಾಡದೆ, ನಮಗೆ ಬಡತನ ಇದೆ ಅಂತ ಅನ್ನೋದು ಗೊತ್ತಾಗದೆ ಇರುವಂಥ ರೀತಿಯಲ್ಲಿ ಬೇಕು. ಸಿರಿವಂತಿಕೆಯ ಪ್ರದರ್ಶನ ಮಾಡದೇ ಇದ್ದರೆ ನಾವು ಬಡವರು ಅಂತ ಆಗ್ಬಿಡ್ತೀವಿ ಅಂತ ಅನ್ನೋ ಅಳುಕಿನಿಂದ ಅವರಮ್ಮ ಆ ಸಿರಿವಂತಿಕೆಯ ಬೂಟಾಟಿಕೆಯ ಪ್ರದರ್ಶನ ಅದರ ವಸ್ತುತಃ ಇಲ್ಲ ಮಾಡ್ತಾ ಇರ್ತಾಳೆ. ಆ ಹಿನ್ನೆಲೆಯಿಂದ ಬಂದವಳು. ಅದು ಒಂದು ಅಂಶ. ಜೊತೆಗೆ ಆನಂದನ್ನ ತುಂಬ ಇಷ್ಟಪಟ್ಟಂಥ ಮತ್ತೊಂದು ಅಂತರ್ಜಾತೀಯ ವಿವಾಹದ ಫಲಿತವಾಗಿ ಬಂದಂಥ ಮತ್ತೊಬ್ಬ ಹುಡುಗಿ ರಮಾ ಅಂತ ಅವಳು ಬರ್ತಾಳೆ. ಮತ್ತು ಅವಳು ರಮಾ ಆನಂದನಿಂದ ನಿರಾಕೃತಳಾಗಿ ಹತಾಶಳಾಗಿ ಮತ್ತೊಬ್ಬ ಪ್ರೊಫೆಸರ್ನ ಬಲೆಗೆ ಬೀಳ್ತಾಳೆ, ನರೋತ್ತಮ್ ಅಂತ. ಹೀಗೆ ಅದು ಒಂದು ಹಂತ. ಇಲ್ಲಿ ಲವ್ ಟ್ರಯಾಂಗಲ್ ಅಂತ ಒಂದು ಏನು ಬರುತ್ತೆ, ಆನಂದ್, ವಿನತಾ, ರಮಾ. ಅದು ಹೋಗ್ಬಿಟ್ಟು ಮತ್ತೊಂದು ಎಲಿಮೆಂಟ್ ಬರುತ್ತೆ, ಅದು ಪುರುಷ ನರೋತ್ತಮ್. ಹೀಗಲ್ಲದೆ ಆ ಆನಂದನಿಗೆ ಒಬ್ಬ ಗೆಳೆಯ, ಅವನು ಫಿಲಾಸಫಿಯಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದವನು. ಅವನಿಗೆ ಒಂದು ರೀತಿ ಮಾರ್ಗದರ್ಶಕನಾದಂಥ ಸ್ಥಾನದಲ್ಲಿದ್ದವನು, ಮಹಾ ಮೇಧಾವಿ ವಸಂತರಾವ್ ಅಂತ. ಆತನಿಗೆ ಒಲೆದಂಥ ಒಬ್ಬ ಹುಡುಗಿ ಉಮಾ. ಅವರಿಬ್ಬರಲ್ಲಿ ವೈಚಾರಿಕತೆಯ ಪ್ರಾಗಲ್ಭ್ಯ ತೋರುತ್ತೆ. ಇಬ್ಬರೂ ಫಿಲಾಸಫಿಯ ಒಂದು ಕಕ್ಷೆಗೆ ಸೇರಿರತಕ್ಕಂಥವರು. ಅಲ್ಲಿ ಬರತಕ್ಕಂಥ ತೊಡಕು ತೋಟಿ ಅದನ್ನು ಒಂದು ಕಡೆ ಹೇಳ್ತಾರೆ. ಅಂದರೆ ಆನಂದ್ ಮತ್ತು ವಿನತಾರಲ್ಲಿ ಬರತಕ್ಕಂಥ ಭಾವ, ವಿನತಾ ಭಾವ ವಿವಶಳಾದಂಥವಳು, ಒಂದು ರೀತಿ ಸೆಂಟಿಮೆಂಟಲ್ ಫೂಲ್ ಅಂತ ಕರೀಬಹುದಾ, ಆ ಮಟ್ಟಕ್ಕೆ ಬರತಕ್ಕಂಥವಳು. ಅವಳದು ಹಾಗೆ. ಅವಳಿಗೆ ಎಷ್ಟರ ಮಟ್ಟಿಗೆ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗದಂಥ ಹೊಯ್ದಾಟ ಅಂತಂದರೆ ಅವಳಿಂದ ಏನೂ ಆಗೋದಿಲ್ವ, ಸ್ಪೈನ್ಲೆಸ್ ವುಮನ್ ಅಂತ ಕರೀಬಹುದು ಅನ್ನುವಂಥ ಸ್ಥಿತಿಗೆ ಬರುತ್ತೆ. ಹಾಗೆ ಅವಳಿಗಿಂತ ಸ್ವಲ್ಪ ದೃಢನಾದಂಥವನು ಆನಂದ. ಇವನಿಗಿಂತ ಮತ್ತೂ ದೃಢನಾಗಿರ್ತಕ್ಕಂಥವನು ವಸಂತ, ಉಮಾ. ಅದು ಒಂದು ಜೋಡಿ. ಒಂದು ಭಾವಪ್ರಧಾನವಾದ ಜೋಡಿ, ಮತ್ತೊಂದು ಬುದ್ಧಿಪ್ರಧಾನವಾದಂಥ ಜೋಡಿ. ಅಲ್ಲಿ ಭಾವ ಬುದ್ಧಿಗಳು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅದೇನು ಸಿಂಪಲ್ ಆಗಿ ಉಳಿಯೋಲ್ಲ. ಒಂದರ ಮೇಲಾಟ ಇನ್ನೊಂದು, ಅದ್ರ ಪ್ರಧಾನ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾದದ್ದು. ಮತ್ತೆ ಹೀಗಲ್ಲದೆ ಅಪ್ಪಟ ಮೆಟೀರಿಯಲಿಸ್ಟಿಕ್ ಲೆವೆಲಲ್ಲಿ, ಅನುಕೂಲತೆಯ ಲೆವೆಲ್ನಲ್ಲಿ, ಇನ್ಫ್ಯಾಚುಯೇಷನ್ ಅಂತೀವಲ್ಲ, ಬಾಹ್ಯಾಕರ್ಷಣೆಯ ಮಟ್ಟದಲ್ಲಿ, ಚಾಲಾಕಿತನದ ಮಟ್ಟದಲ್ಲಿ ವ್ಯವಹರಿಸ್ತಕ್ಕಂಥ ಅದೊಂದು ಜೋಡಿ. ಅದು ಈ ವಿನತಾ ಅನ್ನೋಳ ಅಕ್ಕ ವಿಜಯ ಮತ್ತು ವಾಸನ್ ಅಂತ ಮತ್ತೊಬ್ಬನದು. ಆ ವಿಜಯಗೆ ಮತ್ತೊಂದು ಮೊದಲನೇ ಅಭ್ಯಾಸ ಹೊಂದಿರುತ್ತೆ. ಅವನು ರಾಮಮೂರ್ತಿ ಅಂತ ಬರ್ತಕ್ಕಂಥವನು. ಮುಂದೆ ಗೊತ್ತಾಗುತ್ತೆ ಅವನು ಇವಳ ಪ್ರಣಯಕ್ಕೆ ತುತ್ತಾಗಿ ಮತ್ತೆ ಪ್ರಣಯ ವೈಫಲ್ಯವನ್ನು ಅನುಭವಿಸಿ ಸನ್ಯಾಸಿಯಾಗಿ ಮತ್ತೆ ಸಂಸಾರಿಯಾದಂಥದ್ದು. ಅದು ಒಂದು ಸಂಕೀರ್ಣತೆ. ಆಮೇಲೆ ಈ ಥರ ಯಾವುದೂ ಅಲ್ಲದೆ ಭಾವ ಅಂತೀರ, ವಿಚಾರ ಅಂತೀರ, ಅದೆಲ್ಲವನ್ನೂ ಮೀರಿದ ವಿಶುದ್ಧವಾದ ಸಮರ್ಪಣೆ, ಭಕ್ತಿ, ಅಥವಾ ಸಂಪೂರ್ಣ ಪೆದ್ದತನ ಅಂತ ಬೇಕಾದ್ರೂ ಹೇಳಬಹುದು ಆಧುನಿಕರು ಯಾರಾದರೂ. ಹಾಗೆ ಇರ್ತಕ್ಕಂಥದ್ದೊಂದು ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಸಬ್ಮಿಷನ್ ಅಟ್ ಫಸ್ಟ್ ಸೈಟ್ ಇರ್ತಕ್ಕಂಥ ಮಹಾಶ್ವೇತೆ ಮತ್ತು ಪುಂಡರೀಕರ ಮಟ್ಟಕ್ಕೆ ಬರತಕ್ಕಂಥ ಒಂದು ಪ್ರಣಯ ಅಂತ ಅನ್ನೋದಿದ್ರೆ ಮರಣದಲ್ಲಿಯೇ ಮೊದಲು ನೋಡಿದ್ದಷ್ಟೇ, ಮತ್ತು ಎಂದೂ ನೋಡಲೇ ಇಲ್ಲ, ಮರಣದಲ್ಲಿಯೇ ಮುಗಿದಂಥದ್ದು ಅಂದರೆ ವರದಮ್ಮ ಮತ್ತು ಶ್ರೀನಿವಾಸ್ ಅಂತಕ್ಕಂಥ ಅದು ಒಂದು ಹಂತ. ಹೀಗೆ ಇಷ್ಟು ಹಂತಗಳನ್ನು ತೆಗೆದುಕೊಂಡಿದ್ದಾರೆ. ಚಿಕ್ಕ ಕಾದಂಬರಿಯಲ್ಲಿ ಚಿಕ್ಕದಾದಂಥ ಜೀವನದ ಪರಿಧಿ. ನಿರಪವಾದವಾಗಿ ಎಲ್ಲರೂ ಬ್ರಾಹ್ಮಣರೇ ಇಲ್ಲಿ ಬರ್ತಕ್ಕಂಥದ್ದು. ಎಲ್ಲರನ್ನೂ ಹೆಚ್ಚು ಕಡಿಮೆ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತೀವಲ್ಲ, ಆ ಮೂರು ವರ್ಗದೊಳಗೆ ಒಂದು ವರ್ಗ, ಮೂರು ಉಪವರ್ಗ ಅಷ್ಟರೊಳಗೆ ಸೇರಿಸಬಹುದಾದದ್ದು. ಮತ್ತು ಎಲ್ಲವೂ ಕೂಡ ಹೆಚ್ಚಾಗಿ ಕಾಲೇಜು, ಯೂನಿವರ್ಸಿಟಿ ಆ ಚೌಕಟ್ಟಿನಲ್ಲಿಯೇ ನಡೀತಕ್ಕಂಥದ್ದು. ಅಂದರೆ ಆಯ್ಕೆಗೆ ಅವಕಾಶಕ್ಕೆ ಎಷ್ಟು ಕಡಿಮೆ ಇದೆ ನೋಡಿ ಎಡೆ, ಅಂಥದ್ರೊಳಗೆ ಅವರು ಇಷ್ಟು ಮಾಡಿದ್ದಾರೆ. ಅದು ನಾವು ಮೆಚ್ಚಿ ತಲೆದೂಗಬೇಕಾದಂಥ ಒಂದು ಸಂಕೀರ್ಣತೆ. ಈಗ ಕಾಳಿದಾಸನ ಮೇಘದೂತ ಚಿಕ್ಕ ಕಾವ್ಯವಾದರೂ ಒಂದೊಂದು ಪದ್ಯದಲ್ಲಿ ದಂತದ ಹಲಗೆಯ ಮೇಲೆ ಮಾಡಿದ
ಬಹಳ ನವರಾದಂಥ ಚಿತ್ರಣ ಹೇಗೋ ಆ ರೀತಿಯಾದಂಥ ಒಂದು ಎಳೆಗಳನ್ನು ನಾವಿಲ್ಲಿ ಕಾಣಬಹುದು. ಆನಂದ್ ತಂದೆಯನ್ನು ಕಳ್ಕೊಂಡು ಬಡವ, ತಾಯಿ ಹಪ್ಪಳ ಮಾಡಿ ಬದುಕ್ತಕ್ಕಂಥವಳು. ಅವನು ವಿನತೆಯ ಪ್ರಣಯಕ್ಕೆ ಸಿಲುಕ್ತಾನೆ. ಅವಳಿಗೆ ತಾಯಿಯ ಬಿಗಿ ಮುಷ್ಟಿಯಿಂದ ಆಚೆಗೆ ಬರೋಕ್ಕಾಗದೇ ಇರತಕ್ಕಂಥವಳು. ತಂದೆ ತೀರ್ಕೊಂಡಿದ್ದಾನೆ, ಅವಳಿಗೂ ಕೂಡ. ತಾಯಿಗೆ ಶ್ರೀಮಂತಿಕೆ ಮೆರೆಸಬೇಕು, ಒಳ್ಳೊಳ್ಳೆ ಸಂಬಂಧಗಳು ತನ್ನ ಮಗಳಿಗೆ ಬರುತ್ತೆ ಅಂತ ಬೂಟಾಟಿಕೆ ತೋರಿಸಬೇಕು. ಪೊಸೆಸಿವ್ನೆಸ್ ತಾಯಿಗೆ ತುಂಬ ಉಂಟು. ಈ ಹಿನ್ನೆಲೆಯಲ್ಲಿ ತಾಯಿಯನ್ನು ಬಿಟ್ಟು ಬರಲಾರಳು, ಪ್ರೀತಿಯನ್ನು ಒಪ್ಪಿಕೊಳ್ಳಲಾರಳು. ಹಾಗೆಂತ ಅದನ್ನು ಬಿಟ್ಟಿರೋಕ್ಕೂ ಆಗೋದಿಲ್ಲ. ಈ ರೀತಿಯಾದಂಥ ಒದ್ದಾಟದ್ದು. ಇವನು ಬಿಟ್ಟು ಬರಬೇಕು, ತೀರ್ಮಾನ ತೆಗೆದುಕೊಳ್ಳದಿದ್ರೆ ಹೇಗೆ ಅಂತ ಕಡೆಗೂ ಅವಳಿಂದ ಬೇಸರಕ್ಕೆ ತುತ್ತಾಗಿ ಇವನು ಹತಾಶನಾಗಿ ಮತ್ತೆ ಧೈರ್ಯ ತಂದುಕೊಂಡು ಬೇರೊಂದು ಮದುವೆ ಮಾಡಿಕೊಂಡು ಆಮೇಲೆ ಅವಳನ್ನು ಹೋಗಿ ನೋಡ್ತಾನೆ. ಅವಳು ಮತ್ತೂ ಬರುವಂಥ ಸ್ಥಿತಿಯಲ್ಲಿರೋಲ್ಲ. ಯಾಕೆ ಅಂತಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವಳು ಸಾಯ್ತಾಳೆ. ಕಡೆಗೆ ನಿರೀಕ್ಷಿತವಾದಂಥ ಒಂದು ಮುಗಿತಾಯಿವೆ. ಈ ಥರ ಸಂದರ್ಭದಲ್ಲಿ ಯಾರನ್ನ ಸಾಯಿಸಿ ಕೈ ತೊಳ್ಕೊಳ್ಬೇಕಾಗತ್ತೆ. ಹಾಗೆ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಾದ ಸುಲಭವಾದಂಥ ಅಂತ್ಯ. ಇರಲಿ, ಅದು ಒಂದು ರೀತಿಯ ನಾಟಕೀಯ ಆಯಿತು. ಆದರೆ ಈ ವಿಜಯ ಮತ್ತು ವಾಸನ್ ಆ ಸಂಬಂಧ ಅದನ್ನು ತೋರಿಸುವಲ್ಲಿ ವಿಶೇಷವಾದಂಥ ಸ್ವಾರಸ್ಯಗಳು ಕಾಣಿಸುತ್ತೆ. ಲವ್ ಅಟ್ ಫಸ್ಟ್ ಸೈಟ್ ಅಂತ ಅವನು ಬರ್ತಾನೆ. ಇವಳಾದರೂ ಅವನ ಮಾತಿಗೆ ಮರಳಾದಂತೆ ತೋರ್ತಾಳೆ. ಮತ್ತೆ ತಕರಾರು ತೊಡಕು ಇದರೊಳಗೆ ಆಗುತ್ತೆ. ಆಮೇಲೆಲ್ಲ ಸರಿಯಾಗುತ್ತೆ. ಅಂದರೆ ವ್ಯಾವಹಾರಿಕವಾದ ಮಟ್ಟದಲ್ಲೇ ಇದ್ದವರು ದಿವಸ ಜಗಳ ಆಡಿಕೊಂಡು ಒಟ್ಟಿಗಿರ್ತಾರೆ. ಮತ್ತೆ ಇನ್ನೂ ಒಂದು ಪಾತ್ರ ಬರುತ್ತೆ, ಅದು ಜಗದಾಂಬ ಅಂತ. ಆ ಜಗದಾಂಬ ವಿನತೆಯ ಸ್ನೇಹಿತೆ. ಆ ವಿನತೆಯ ತಾಯಿ ಜಗದಾಂಬಗೆ ಅವಳು ಅಂಥ ರೂಪಸ್ಥೆ ಅಲ್ಲ. ಇವಳು ತುಂಬ ರೂಪವತಿ ವಿನತೆ. ನೀವು ಸ್ಮಾರ್ತರು, ಅವನ ಆನಂದ್ ಕೂಡ ಸ್ಮಾರ್ತ, ನಿಮ್ಮ ಮನೆಗೆ ಆಗುತ್ತೆ ಪರವಾಗಿಲ್ಲ, ಅವನನ್ನು ಕೇಳಿ ಅಂತ ಹೇಳ್ಬಿಟ್ಟು, ಅಂದರೆ ತನ್ನ ಮಗನ ಸುದ್ದಿಗೆ ಬರದೇ ಇರಲಿ, ಮಗಳ ಸುದ್ದಿಗೆ ಆನಂದ್ ಬರದೇ ಇರಲಿ ಅಂತ ಆ ವಿನತೆಯ ತಾಯಿ ಹೇಳ್ತಾ ಇರ್ತಾಳೆ. ಆ ಕಾರಣ ಜಗದಾಂಬೆಗೆ ಆನಂದ್ನಲ್ಲಿ ಒಂದು ಆಕರ್ಷಣೆ ಬಂದಿರುತ್ತೆ. ಆದರೆ ತನ್ನ ಗೆಳತಿಗೆ ಅವನ ಜೀವಕ್ಕೆ ಜೀವ ಅಂತ ಗೊತ್ತಾಗಿ ಬಿಟ್ಟು ಬಿಡ್ತಾಳೆ. ಸಂಪೂರ್ಣವಾಗಿ ಮನಸ್ಸನ್ನು ತೊಳ್ಕೊಳ್ತಾಳೆ. ಇದ್ದಿದ್ರೊಳಗೆ ಕಡೆಗೂ ಈ ಇಡೀ ಕೃತಿಯಲ್ಲಿ ತಕ್ಕಮಟ್ಟಿಗೆ ನೆಮ್ಮದಿಯಾಗಿರೋವಳು ಅಂದರೆ ಅವಳೇ. ಉಪಸಂಹಾರದಲ್ಲಿ ಬಹಳ ಚೆನ್ನಾಗಿರೋ ವಾಕ್ಯ ಬರುತ್ತೆ. ವಿನತೆ ಸತ್ತ 2 ವರ್ಷದಲ್ಲಿ ಜಗದಾಂಬೆಯ ಮದುವೆ ಆಯಿತು. ವರ ಮೆಟ್ರಿಕ್ಯುಲೇಷನ್ ಆದವನು. ಮೈಸೂರಿನ ನಗರ ಸಭೆ ಕಚೇರಿಯಲ್ಲಿ ಗುಮಾಸ್ತ. BA ಪಾಸ್ ಮಾಡಿರುವ ಜಗದಾಂಬ ಹೆಣ್ಣು ಮಕ್ಕಳ ಹೈಸ್ಕೂಲಿನಲ್ಲಿ ಅಧ್ಯಾಪಕಿಯಾಗಿದ್ದಾಳೆ. ದಂಪತಿಗಳಲ್ಲಿ ತುಂಬ ಅನ್ಯೋನ್ಯವಿದೆ. ಇಲ್ಲಿ ದಾಂಪತ್ಯ ಅನ್ನುವುದಕ್ಕೆ ಭಾವ ಸಾಮ್ಯ ತುಂಬ ಮುಖ್ಯ ಅಂತ ವಿನತೆ ಮತ್ತು ಆನಂದ್ ಅವರದು ಹೇಳಿಕೊಳ್ಳದೇನೆ ಇರತಕ್ಕಂಥ ಒಂದು ಅಜೆಂಡಾ. ಭಾವ ಸಾಮ್ಯ ಬೇಕು ಅಂತ. ಇಬ್ಬರೂ ಲೇಖಕರು, ಕವಿಕಲ್ಪನೆ ಉಳ್ಳಂಥವರು, ಅದೆಲ್ಲ ಹೌದು. ಅದೇ ವಸಂತ ಮತ್ತು ಉಮಾ ವೈಚಾರಿಕ ಸಾಮ್ಯ ಇರಬೇಕು ಅಂತ. ಅದು ಬಹಳ ಅದ್ಭುತವಾಗಿ ಬಂದಿದೆ. ಅವರಿಬ್ಬರ ಒಂದು ಪ್ರೀತಿ, ಆ ಪ್ರೀತಿ ಮುರಿಯುವ ರೀತಿ ಮತ್ತೆ ಅದು ಪರಿಣಮಿಸುವ ಒಂದು ಬಗೆ ಬಹಳ ಸೊಗಸಾದದ್ದು. ಅವನು ವಸಂತ ಏನು ಹೇಳ್ತಾನೆ ಅಂತಂದರೆ, ವಿಚಾರ ಸಾಮ್ಯ ಇಲ್ಲದೆ ಇದ್ದರೆ ಹೇಗೆ? ವೈಚಾರಿಕವಾಗಿ ಪ್ರತಿಯೊಬ್ಬರೂ ಸ್ವತಂತ್ರರು. ಭಾವ ಅನ್ನೋದಕ್ಕೆ ಬೆಲೆಯೇ ಇಲ್ಲ. ಪ್ರೀತಿ ಅಂತಕ್ಕಂಥದ್ದು ಬುದ್ಧಿಯ ಒಂದು ಭ್ರಮಾತ್ಮಕವಾದ ಸ್ತರ. ಹೃದಯ ದೌರ್ಬಲ್ಯವನ್ನು ಪ್ರೀತಿ ಅಂತ ಕರೀತಾರೆ ಅಂತ ಅವನ ರೀತಿ. ಅವನು ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಓದಿದವನು. ಅದು ಒಂದು ಮಾರ್ಮಿಕವಾದ ಅಂಶ ನೋಡಿ. ಭೈರಪ್ಪನವರು ಸ್ವಯಂ ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಓದಿದವರು. ವೆಸ್ಟರ್ನ್ ಫಿಲಾಸಫಿನಲ್ಲೇ ಅವರದು ಡಾಕ್ಟರೇಟು, ಡಿಗ್ರಿ, ಮಾಸ್ಟರ್ ಗ್ರ್ಯಾಜುಯೇಷನ್ ಎಲ್ಲ. ಆದರೆ ಅವರ ಇಡೀ ಬರವಣಿಗೆ ನೋಡಿದರೆ ಎಲ್ಲೂ ಕೂಡ ಅವರ ಕವಡೆ ಕಾಸು ಕಿಮ್ಮತ್ತನ್ನು ಅದಕ್ಕೆ ಕೊಟ್ಟಂತೆ ಕಾಣೋದಿಲ್ಲ. ಅಂಥ ಪ್ಲೇಟೋ ಅವನನ್ನು ಘನವಾದ ಆದರ್ಶ ಅಂತ ಹೇಳಿಬಿಟ್ಟು ಇವನು ವಸಂತ ಹೇಳ್ತಾ ಇರ್ತಾನೆ. ಪ್ಲೇಟೋನ ಗಣರಾಜ್ಯದಲ್ಲಿ ಬರುತ್ತಲ್ಲ, ನಾಯಕರಾಗತಕ್ಕಂಥವರಿಗೆ ಸಂಸಾರ ಇರಬಾರ್ದು, ಮತ್ತು ಮಕ್ಕಳು ಅಂತಕ್ಕಂಥ ಅಂಟು ಇರಬಾರ್ದು. ಹಾಗಿದ್ರೆ ಸಂಸಾರ ಬೇಡವೇ, ಮಕ್ಕಳು ಬೇಡವೇ, ದೇಹಬಾಧೆಯ ಗತಿ ಏನು, ಅದೆಲ್ಲ ಇರಬೇಕು, ಆದರೆ ಯಾವ ಕ್ಲೈಮ್ಸೂ ಇರಬಾರ್ದು ಅಷ್ಟೇ. ಈ ರೀತಿಯಾದದ್ದು ಪ್ಲೇಟೋನ ಆಲೋಚನೆ ಬರುತ್ತೆ. ಪ್ಲೇಟೋನನ್ನು ಪಾಶ್ಚಾತ್ಯ ದಾರ್ಶನಿಕರಲ್ಲಿ ಅಗ್ರೇಸರ ಅಂತ ಕೊಂಡಾಡ್ತೀವಿ. ಅವನೆಲ್ಲ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ, ಪ್ಲೇಟೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಪಾಶ್ಚಾತ್ಯರ ಮಟ್ಟಿಗೆ ಪ್ಲೇಟೋನ ವಿಚಾರಧಾರೆ ಅಲ್ಲಿಂದ ಮುಂದೆ ಬಂದದ್ದೇ ಅಲ್ಲ. ಕ್ಯಾಂಟ್, ಹೆಗಲ್ ಯಾರೂ ಕೂಡ ಪ್ಲೇಟೋನ ಒಪ್ಪಬೇಕು ಇಲ್ಲ ವಿರೋಧಿಸಬೇಕು. ಆ ವೈರಭಕ್ತಿಯು ಒಂದು ರೀತಿಯಾದಂಥ ಮೂಲಕ್ಕೆ ನಿಷ್ಠೆಯೇ ಆಗುತ್ತದೆ ಅಂತ ನೋಡಿದ್ರೆ, ಇಡೀ ಪಾಶ್ಚಾತ್ಯ ತತ್ವ ಸಿದ್ಧಾಂತವನ್ನೆಲ್ಲ ಇವರು ಜೀವನ ನಿಷ್ಠವಲ್ಲ ಅನ್ನುವಂತೆ ಕಾಣುವಂತೆ ತೋರುತ್ತದೆ. ಇದು ಒಂದು ವಿಶೇಷ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಓದದೆಯೇ ಪಾಶ್ಚಾತ್ಯ ತತ್ವಶಾಸ್ತ್ರದ ಎರವಲಾದ ಪಾಶ್ಚಾತ್ಯ ಸಾಹಿತ್ಯದ ಒಂದು ವಿಚಾರಧಾರೆ,
ಅಥವಾ ವಿಚಾರಧಾರಾಭಾಸ, ಅದರಿಂದಲೇ ತೃಪ್ತರಾದವರು ನಮ್ಮ ನವ್ಯ ಕಾದಂಬರಿಕಾರರು. ಅನಂತಮೂರ್ತಿಯವರಿಂದ ಮೊದಲುಗೊಂಡು ಶಾಂತಿನಾಥ ದೇಸಾಯಿಯವರವರೆಗೆ ಎಲ್ಲರೂ ಕೂಡ ಆ ಜಾಡಿಗೆ ಬಂದವರು. ಜಿತವಾಗಿ ಯಾರೂ ಪಾಶ್ಚಾತ್ಯ ತತ್ವಶಾಸ್ತ್ರವನ್ನು ಓದಿಲ್ಲ. ಓದಿ ಅರಗಿಸ್ಕೊಳ್ಳೋದು ಕಷ್ಟದ ಕೆಲಸ. ಮತ್ತು ಆ ಒಂದು ಮೊಣಕೈ ನೀರು ಅಂತೀವಲ್ಲ, ಆ ರೀತಿಯಾಗಿ ಅವರು ಓದ್ಕೊಂಡದ್ದು. ಒಬ್ಬ ಬೊಗಸೆಯಿಂದ ನೀರು ಕುಡಿತಾನೆ ಅಂತಂದರೆ ಆ ಬೊಗಸೆ ತುಂಬಿ ಚೆಲ್ಲಿ ಮೊಣಕೈಗೆ ಇಳಿದು ಬಂದ ನೀರನ್ನು ಮತ್ತೆ ಯಾರು ಕುಡಿಯೋದಿದ್ರೆ ಅದನ್ನು ಮೊಣಕೈ ನೀರು ಕುಡಿಯತಕ್ಕಂಥದ್ದು ಅಂತ. ತಂಬುಲ ತಿನ್ನುವುದು ಅಂತೀವಲ್ಲ, ಚರ್ವಿತ ಚರ್ವಣ, ಆ ರೀತಿ ಆದದ್ದು. ಹಾಗೆ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರ ವಿಚಾರಧಾರೆಯ ಎರವಲನ್ನು ಅಲ್ಲಿ ಬೇಕಾದಷ್ಟು ಜನ ಕಾದಂಬರಿಕಾರರು, ಅವನು ಎಜ್ರಾ ಪೌಂಡ್ ಇರಲಿ ಕವಿತೆ ಬರೆದಂಥವನು, ಅಥವಾ ಟಿ.ಎಸ್. ಎಲಿಯಟ್ ಇರಲಿ, ಅಥವಾ ನಾವು ನೋಡ್ತಕ್ಕಂಥ ಬಹಳ ಪ್ರಸಿದ್ಧ ಅಂತ ನಾವು ಯಾರನ್ನು ಹೇಳ್ತೀವಿ ಕಾದಂಬರಿಕಾರರ ಪೈಕಿ ಜೇಮ್ಸ್ ಜಾಯ್ಸ್ ಇರಬಹುದು, ಅಥವಾ ಈ ಒಂದು ಇಂಟೆಲೆಕ್ಚುಯಲ್ ಆಗಿ ಸೈಕಲಾಜಿಕಲ್ ಆಗಿ ಬೇರೆ ಬೇರೆ ತತ್ವಗಳನ್ನೆಲ್ಲ ತಂದುಕೊಂಡಿರ್ತಕ್ಕಂಥವರು ಬೇಕಾದಷ್ಟು ಜನ ನಮಗೆ ಕಾಣಿಸ್ತಾರೆ. ಜರ್ಮನಿನಲ್ಲೂ ಕಾಣಿಸ್ತಾರೆ, ಫ್ರಾನ್ಸ್ನಲ್ಲೂ ಕೂಡ ಕಾಣಿಸ್ತಾರೆ. ಬೆಕೆಟ್ ಇರ್ಬೋದು, ಅಥವಾ ಇವನು ಇರ್ಬೋದು, ಬ್ರೆಕ್ಟ್ ಇರ್ಬೋದು, ಮತ್ತು ಕ್ಯಾಮು ಇರ್ಬೋದು, ಮಪಾಸ ಇರ್ಬೋದು. ಇವರೆಲ್ಲ ಬೇಕಾದಷ್ಟು ಜನ ಕಾಣಿಸ್ತಾರೆ ಆ ಪ್ರಭಾವಕ್ಕೆ ತುತ್ತಾಗಿ ಬಂದಂಥವರು. ಅವರ ಕೃತಿಗಳನ್ನು ನೆಕ್ಕಿ ನೋಡಿ ಇವರುಗಳು ಬರೀತಕ್ಕಂಥದ್ದಾಗಿದೆ. ಅಂದರೆ ಸಾಂಕ್ರಾಮಿಕ ರೋಗ ನೇರವಾಗಿ ವೈರಸ್ಗಳಿಂದ ಸಾಕ್ಷಾತ್ತಾಗಿ ಬಂದದ್ದಲ್ಲ, ರೋಗಗ್ರಸ್ತರಾದವರಿಂದ ಅಂಟಿಸ್ಕೊಂಡಿರ್ತಕ್ಕಂಥದ್ದು, ಗಾಳಿಯಿಂದ ತೇಲಿ ಬಂದದ್ದಲ್ಲ, ಆ ಮಟ್ಟದ್ದು. ಆದರೆ ಇವರು ನೇರವಾಗಿ ಫ್ರಮ್ ಹಾರ್ಸ್ ಮೌತ್ ಅಂತ ಓದಿದವರು. ಅದಕ್ಕೆ ಏನು ಅಂಥ ದೊಡ್ಡ ನೆಲೆ ಇಲ್ಲ ಅಂತ ಅಂದುಕೊಂಡಿದ್ದಾರೆ. ಕಾರಣ ಅಲ್ಲಿ ಬದುಕಿಗೂ ಈ ರೀತಿಯಾದ ಚಿಂತನಕ್ಕೂ ಅವಿಭಾಜ್ಯ ಸಂಬಂಧವನ್ನು ಕಲ್ಪಿಸಿಕೊಂಡಂಥ ಪರಂಪರೆ ಇಲ್ಲ. ಅಲ್ಲೋ ಇಲ್ಲೋ ವ್ಯಕ್ತಿಗಳಿರಬಹುದು, ಆದರೆ ವ್ಯಕ್ತಿಗಳನ್ನು ಯಾರೂ ಅನುಸರಿಸಲಿಲ್ಲ ಅಂತ ಅನ್ನೋದೇನೆ ತೋರ್ಪಡಿಸುತ್ತದೆ ಅಲ್ಲಿ ದಾರ್ಶನಿಕ ದೀಪ್ತಿ ಜೀವನದ ಆಳಕ್ಕೆ ಇಳಿಯೋದಕ್ಕೆ ಸ್ವಲ್ಪ ಹಿಂಜರಿದಿದೆ ಅಂತ. ಹೀಗೆ ನೋಡಿದಾಗ ಭೈರಪ್ಪನವರು ಎಲ್ಲಿಯೂ ವಿಶೇಷವಾಗಿ ಇಂಡಿಯನ್ ಫಿಲಾಸಫಿ ಅಂತನ್ನುವಂಥ ಆ ಪರಿಭಾಷೆಗಳ ತರ್ಕಗಳನ್ನು ಜಾಸ್ತಿ ಬಳಸದೇ ಇದ್ದರೂ ಅವರು ಭಾವನಾತ್ಮಕವಾಗಿ ಅಲ್ಲ, ಅಧ್ಯಾತ್ಮದ ಸ್ತರದಲ್ಲಿ ಭಾರತೀಯ ಮೀಮಾಂಸೆಯನ್ನು, ತತ್ವಶಾಸ್ತ್ರವನ್ನು ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ವಸಂತ ಆ ರೀತಿಯಾದಂಥವನು ಪಾಶ್ಚಾತ್ಯ ತತ್ವಶಾಸ್ತ್ರದ ಒಂದು ವೈಚಾರಿಕ ಸ್ತರಗಳಿಗೆ ಮಾರು ಹೋದಂಥವನು, ಅದನ್ನು ಇಟ್ಟುಕೊಂಡು ಮುಂದೆ ಬಂದವನು. ಅವನ ವಿಚಾರಧಾರೆಯನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಆತ ಲಾಜಿಕಲ್ ಪಾಸಿಟಿವಿಸಮ್ ಅಂತ ಆ ಒಂದು ವಿಚಾರಧಾರೆಯಿಂದ ಪ್ರಭಾವಿತನಾಗಿ ವಿಜ್ಞಾನಕ್ಕೆ ಅಡಿಯಾಳಷ್ಟೇ ತತ್ವಶಾಸ್ತ್ರ ಅಂತ ಭಾವಿಸಿಕೊಂಡವನು. ಆ ಥರದ್ದು ಬೇಕಾದಷ್ಟು ಪಾಶ್ಚಾತ್ಯರು ಪ್ರತಿಪಾದಿಸಿದ್ದಾರೆ. ನಮ್ಮಲ್ಲಿ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಮಿಷನ್ ಆಫ್ ಫಿಲಾಸಫಿಯಲ್ಲಿ ಅದರ ಲೋಪದೋಷಗಳು ಏನು ಅನ್ನೋದನ್ನು ತುಂಬ ಚೆನ್ನಾಗಿ ನಮೂದನೆ ಮಾಡಿದ್ದಾರೆ. ಅವನು ಹಾಗಾಗಿ ವಿಚಾರ ಸಾಮ್ಯ ಇಲ್ಲದೆ ಇದ್ದರೆ ಮದುವೆ ಬೇಡ ಅಂತ. ಒಂದು ಕಡೆ ವಿಚಾರ ಸ್ವಾತಂತ್ರ್ಯ ಬೇಕು ಅಂತಾನೆ, ಮತ್ತೊಂದು ಕಡೆ ವಿಚಾರ ಸಾಮ್ಯ ಇರಬೇಕು ಅಂತಾನೆ. ಉಮಾ ಅವನ ನಚ್ಚಿರತಕ್ಕಂಥ ಸಂಗಾತಿ, ಅವಳು ಹೇಳ್ತಾಳೆ ನಾವಿಬ್ಬರು ವಿಚಾರದಲ್ಲಿ ತೊಡಗೋಣ ಹಾಗೆ ಹೀಗೆ ಅಂತ ಮೊದಲು. ಇವನು ವಿಚಾರವಾದದ ಪ್ರೌಢಿಮೆಯಿಂದಲೇ ಆಕರ್ಷಿತಳಾಗಿರ್ತಾಳೆ. ಆದರೆ ಕಡೆಗೆ ಅವಳಿಗನ್ಸುತ್ತೆ ವಿಚಾರ ಅಲ್ಲ, ಭಾವ ಬಹಳ ಮುಖ್ಯವಾದದ್ದು ಅಂತ. ಇವಳು ಹಾಗೆ ಹೇಳ್ತಾ ಇದ್ದಂತೆ ಅವನು ಕೋಪ ಬರುತ್ತೆ. ಒಂದು ಚರ್ಚಾ ಸ್ಪರ್ಧೆ ನಡೆಯುತ್ತೆ. ಮತಧರ್ಮ ಅಂತಕ್ಕಂಥದ್ದೆಲ್ಲ ಒಂದು ಭ್ರಾಂತಿ ಮಾತ್ರ, ಜಗತ್ತಿಗೆ ಅದರಿಂದ ಯಾವ ರೀತಿಯಾದಂಥ ನೆಮ್ಮದಿ ಕೂಡ ಇಲ್ಲ ಅಂತ. ಅವನು ಹೌದು ಅಂತ ಪರವಾಗಿ ಪ್ರತಿಪಾದಿಸೋದಿದ್ದರೆ ಇವಳು ವಿರೋಧವಾಗಿ. ಅವನು ಆ ಬಗ್ಗೆ ಒಂದು ಥೀಸಿಸ್ ಕೂಡ ಬರೆದಿರ್ತಾನೆ. ಆ ಥೀಸಿಸ್ನ ಇವಳಿಗೆ ನೋಡೋದಕ್ಕೆ ಕೊಟ್ಟರೆ ಇವಳು ಅದಕ್ಕೊಂದು ಆ್ಯಂಟಿ ಥೀಸಿಸ್ ಎಂಬಂತೆ ಬರೆದಿರ್ತಾಳೆ. ಪುಟ ಪುಟಕ್ಕೂ ಕೂಡ ಇವಳು ಬೇರೆ ಬೇರೆ ಶೀಟ್ಗಳನ್ನು ಪಿನ್ ಮಾಡಿ ಕೊಟ್ಟಿರ್ತಾಳೆ. ಅವನಿಗೆ ಇವಳು ಮೆಚ್ಚಲಿ ಅಂತ ಒಂದು ಆಸೆ ಇರುತ್ತೆ ಒಳಗೆ. ಮತ್ತು ವಿಮರ್ಶೆ ಮಾಡಿದ್ರೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಾಗೆ ಹೇಳಿದ್ರೂ ಪರವಾಗಿಲ್ಲ ಅಂತಿರುತ್ತೆ. ಆದರೆ ಅವಳು ಪೂರ್ಣವಾಗಿ ವ್ಯತಿರಿಕ್ತವಾಗಿ ಮಾಡಿರ್ತಾಳೆ. ಹಿರಿಯರೆಲ್ಲ ಒಪ್ಪಿರ್ತಾರೆ ಮದುವೆ ಆಗಲಿ ಅಂತ, ಆದರೆ ಅವನಿಗೆ ಆಗೋಲ್ಲ, ನಾವು ಮದುವೆಯನ್ನು ಮುಂದೆ ಹಾಕೋಣ ಅಂತ. ಯಾಕೆ ಅಂತಂದರೆ ನೀನು ನನಗೋಸ್ಕರ ಒಪ್ಪಲಾರಿಯಾ ಅಂತ. ಅಲ್ಲಪ್ಪ, ನೀನೇ ಹೇಳಿದ್ದೀಯಾ ಸ್ವಾತಂತ್ರ್ಯ ಬೇಕು, ವೈಚಾರಿಕ ಸ್ವಾತಂತ್ರ್ಯ ಅಂತ ಬೇಡ ಅಂತಿಲ್ಲ. ಅಂದರೆ ಆಗ ವೈಚಾರಿಕ ಸ್ವಾತಂತ್ರ್ಯ ಮತ್ತೊಂದು ಅಂತಾದರೆ ನಾವು ಮದುವೆ ಆಗೋದು ಬೇಡ, ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಿಲ್ಲ ಅಂತ. ನನಗಾಗಿ ನೀನು ಒಪ್ಕೊಳ್ಳೋದಿಲ್ವಾ ಅಂದರೆ ನಿನಗಾಗಿ ನಾನು ಹೇಗೆ ಸುಳ್ಳು ಹೇಳಲಿ, ಅದು ನಿನ್ನ ಅಭಿಪ್ರಾಯಗಳಿಗೆ ವ್ಯತಿರಿಕ್ತವಲ್ವಾ ಅಂತ. ಇಲ್ಲಿ ನೋಡಿ ವಿಚಾರವಾದಕ್ಕೆ ಎಂಥ ಪೆಟ್ಟು ಕೊಟ್ಟಿದ್ದಾರೆ ಅಂತ. 58-59 ಇಸ್ವಿಯಲ್ಲಿ ನವ್ಯ ಕಾವ್ಯ ರೋರೋದಿಸ್ತಾ ಇದ್ದಂಥ ಕಾಲ. ಆ ನವ್ಯ ಕಾವ್ಯದ ಆ ಒಂದು ಆತ್ಮ ಗ್ಲಾನಿಯನ್ನು
ಮತ್ತು ಅನಾಥ ಪ್ರಜ್ಞೆಯನ್ನು, ನಾನಾ ವಿಧವಾದಂಥ ವ್ಯಾಧಿಗಳನ್ನು ಎಲ್ಲವನ್ನು ಉಲ್ಬಣಿಸಿಕೊಂಡು ತೋರ್ಪಡಿಸ್ತಾ ಇದ್ದಂಥ ಕಾಲ. ಕಪಿ ಹುಣ್ಣನ್ನು ಕೆರೆದು ದೊಡ್ಡದು ಮಾಡಿಕೊಂಡು ಪ್ರದರ್ಶನ ಮಾಡುವಂಥ ಕಾಲ ಆಗಿತ್ತು. ಆ ಸಂದರ್ಭದಲ್ಲಿಯೇ ಅವರು ಅದಕ್ಕಿರತಕ್ಕಂಥ ಮಿತಿ ಹೇಳಿದರು. ನಿಜ, ವೈಚಾರಿಕ ಅಂಶಗಳಿಗೆ ಬೇಕಾದಷ್ಟು ಬೆಲೆ ಉಂಟು. ಆದರೆ ಇಲ್ಲಿ ಹೇಗೆ ಆ ಮಾತುಗಳೆಲ್ಲ ತುಂಬ ಸೊಗಸಾಗಿರ್ತಕ್ಕಂಥವು ಬರುತ್ತವೆ. ಅವರ ವಾದ ಮತ್ತು ವಿವಾದಗಳು ಬಹಳ ಬಹಳ ಮಾರ್ಮಿಕವಾದಂಥದ್ದು. ನೋಡಿ, ವಿರೋಧ ಹೆಚ್ಚಿದಷ್ಟು ನಮ್ಮ ಅಭಿಪ್ರಾಯ ಬದಲಾಗಲು ಆಸ್ಪದ ಕೊಡದ ಹಾಗೆ ಅದಕ್ಕೆ ಅಂಟಿಕೊಳ್ಳೋದು ಮನುಷ್ಯನ ಮನೋಧರ್ಮ. ಭೌತಿಕ ವಿಷಯಗಳನ್ನು ಬಿಟ್ಟರೆ ನಮಗೆ ಮಾತನಾಡುವುದಾದರೂ ಏನಿದೆ? ಉಮಾ ಹೇಳ್ತಾಳೆ, ಬೇರೆ ವಿಷಯ ಏನಿದೆ? ಅನಂತವಾಗಿದೆ, ಅಕ್ಷಯವಾಗಿದೆ. ಆ ಕಡೆಗೆ ನಾವು ಕುರುಡರಾಗಿದ್ದೆವು. ನಮಗಿಂತಲೂ ಇನ್ನೂ ಬೇರೆ ವಿಷಯ ಬೇಕೆ? ಮತ್ತೆ ಅವಳು ಹೇಳ್ತಾಳೆ, ಆಣೆ ಇಟ್ಬಿಡು ಅಂತ ಅವನು ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ನನ್ನ ಮೇಲೆ ಆಣೆ ಇಟ್ಟು ಹೇಳುವಮ್ಮ, ನೀನು ಈಗಾಗಲೇ ನಿನ್ನ ಅಭಿಪ್ರಾಯ ಬದಲಿಸಬಲ್ಲೆಯ? ನಿಮ್ಮ ಮೇಲೆ ಆಣೆ ಇಡು ಅಂತ ಹೇಳಿ ನನ್ನನ್ನೇಕೆ ಇಲ್ಲದ ಹಿಂಸೆಗೆ ಗುರಿ ಮಾಡ್ತೀರಿ? ಒಂದು ಚಿಕ್ಕ ಸುಳ್ಳು ಹೇಳುವ ಸ್ವಾತಂತ್ರ್ಯವೂ ನನಗೆ ಬೇಡವೆ? ತಕ್ಷಣವೇ ಬದಲಿಸೋಕ್ಕೆ ಸಾಧ್ಯವಾಗದೇ ಇರಬಹುದು, ಮುಂದೆ ಅದು ತಾನೇ ಬದಲಾಗಬಹುದು. ನನ್ನದು ಹೋಗಲಿ, ನೀವಾದರೂ ನಿಮ್ಮ ನಿಲುಮೆಯನ್ನು ಏಕೆ ಬದಲಾಯಿಸಿಕೊಳ್ಳಬಾರದು? ಈ ರೀತಿಯಾದದ್ದು. ಮುಂದೆ ಮದುವೆ ಆಗೋಲ್ಲ ಇಬ್ಬರಿಗೂ. ಉಮಾ ಕಡೆಗೆ ಈ ಫಿಲಸಾಫಿಕಲ್ ಪರ್ಸ್ಯೂಟ್ಸೇ ಅರ್ಥ ಇಲ್ಲದ್ದು ಅಂತ ಅವಳೊಂದು ಶಾಲೆ ಆರಂಭ ಮಾಡಿಕೊಂಡು ಮಕ್ಕಳನ್ನೇ ದೇವರಂತೆ ನೋಡಿಕೊಂಡು ಕಾಲ ಕಳೀತಾಳೆ ಅಂತ ಬರುತ್ತೆ. ವಸಂತರಾವ್ ಅವನು ಮದುವೆ ಮಾಡಿಕೊಳ್ಳೋದಿಲ್ಲ. ಕೇಂಬ್ರಿಡ್ಜ್ಗೆ ಹೋಗಿ ಈ ಲಾಜಿಕಲ್ ಪಾಸಿಟಿವಿಸಮ್ ಮೇಲೆ ಡಾಕ್ಟರೇಟ್ ಮಾಡಿ 2 ಪುಸ್ತಕ ಬೇರೆ ಪಬ್ಲಿಷ್ ಮಾಡಿ ಮುಂಬೈಗೆ ಬಂದು ಒಂದು ಪೀಠದಲ್ಲಿ ಪ್ರೊಫೆಸರ್ ಆಗಿ ಕೂತ್ಕೋತಾನೆ. ಅವನ ತಾಯಿ ಮತ್ತು ತಂಗಿಯ ಮಕ್ಕಳನ್ನೆಲ್ಲ ತಂದು ಇಟ್ಕೊಳ್ತಾನೆ, ಅಕ್ಕ ತಂಗಿಯರ ಮಕ್ಕಳನ್ನ ಜೊತೆಗೆ ಅಂತ ಮುಗಿಸ್ತಾರೆ. ಬಹಳ ಮಾರ್ಮಿಕವಾಗಿದೆ ಅದು. ಯಾರು ಕೆಟ್ಟವರಲ್ಲ, ಆದರೆ ಅವರವ್ರಿಗಿರ್ತಕ್ಕಂಥ ಮಿತಿ ಏನು ಅನ್ನೋದನ್ನು ಹೇಳೋಕೆ ಹೊರಟಿದ್ದಾರೆ ಅಂತ ನೋಡಿದಾಗ ಇದರ ಸ್ವಾರಸ್ಯ ನಮಗೆ ಅರ್ಥವಾಗುತ್ತೆ. ವಿಜಯ ವಾಸನ್ ಅಂತ ಒಬ್ಬ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ಹುಡುಗನನ್ನು ಮದುವೆ ಆಗ್ತಾಳೆ. ಅವನು ಇವಳಿಗೆ ಮನಸೋತು ನೋಡ್ತಾ ಇದ್ದಂತೆ ನಿಮ್ಮಂಥ ಸುಂದರಿಯನ್ನೇ ಜನ್ಮದಲ್ಲಿ ನೋಡಿಲ್ಲ, ನಿಮ್ಮ ಕೈ ಹಿಡಿಲೇಬೇಕು ಅಂತ ಬರ್ತಾನೆ. ಕಡೆಗಳು ಆವು ಅಂತ ಇಲ್ಲ ಬೆಲ್ಲ ಅಂತ ಮಾಡಿ, ಆಮೇಲೆ ದೊಡ್ಡ ಶ್ರೀಮಂತರ ಮನೆಯ ಹುಡುಗ, ಇಂಜಿನಿಯರ್ ಓದ್ತಾ ಇರೋವನು, ಚೆನ್ನಾಗೂ ಇದ್ದಾನೆ ಅಂತ ಅವ್ರ ತಾಯಿ ಒಪ್ಪಿ ಎನ್ಕರೇಜ್ ಮಾಡಿ ಮದುವೆ ಮಾಡಿಸ್ಕೊಂಡು, ಆಮೇಲೆ ಅವನು ಫೇಲ್ ಆಗ್ತಾ ಬಂದು ಇವಳೇ ತನ್ನ ಸಂಬಳದವನು ಸಾಕುವಂತೆ ಆಗಿ, ಕಡೆಗೂ ಅವನು ಪಾಸ್ ಆಗಿ ಅವನಿಗೊಂದು ಕೆಲಸ, ಮತ್ತು ಬಡವರ ಮನೆಯವಳು ಅಂತ ಇವಳಿಗೆ ನಿತ್ಯ ಮೂದಲಿಕೆ, 1-2 ಮಕ್ಕಳಾಗತ್ವೆ. ಮೂದಲಿಕೆ ಇರುತ್ತೆ, ಪ್ರೀತಿ ವಿಶ್ವಾಸ ಇರೋಲ್ಲ, ಅರೆ ಸಂಸಾರ ಸಾಗುತ್ತೆ. ಹೀಗೆ ಅದು ಒಂದು ಗತಿಯನ್ನು ತಲುಪುತ್ತೆ. ಆದರೆ ಈ ವಿಜಯ ಇವನಿಗಿಂತ ಮುಂಚೆ ಮತ್ತೊಬ್ಬನ ಸ್ನೇಹದಲ್ಲಿದ್ದಳು. ಅದು ಒಂದು ಅತಿರೇಕಕ್ಕೂ ಹೋಗಿರುತ್ತೆ. ರಾಮಮೂರ್ತಿ ಅಂತ, ಅವರ ಅಯ್ಯಂಗಾರರ ವರ್ಗ, ಆ ವರ್ಗಕ್ಕೆ ಸೇರಿದವನೊಬ್ಬ ಬಡ ಹುಡುಗ, ನೋಡೋಕ್ಕೆ ತುಂಬ ಚೆನ್ನಾಗಿರೋವನು. ಅವನಿಗೆ ಹೊಟ್ಟೆ ಕಟ್ಟಿ ಬಟ್ಟೆ ಚೆನ್ನಾಗಿ ಮೆರೆಸ್ಕೊಳ್ತಕ್ಕಂಥ ಒಂದು ಮನೋಧರ್ಮ. ಪಾಪ ತಿಂಡಿ ತಿನ್ನೋದಿಲ್ಲ, ಆದರೆ ಒಳ್ಳೆ ಅಲಂಕಾರ ಮಾಡಿಕೊಂಡು ತಿರುಗಬೇಕು. ಇವನ ಸರ್ಜು ಕೋಟು, ಉಲ್ಲನ್ ಸೂಟು ಇದನ್ನು ನೋಡಿ ಶ್ರೀಮಂತರು ಅಂತ ಭಾವಿಸಿಕೊಂಡು ಇವರ ತಾಯಿ ಉತ್ತೇಜನ ಕೊಡ್ತಾಳೆ ಇವರ ಪ್ರೀತಿಗೆ. ಆಮೇಲೆ ಗೊತ್ತಾಗುತ್ತೆ ಇವನು ಬಡವರವನು ಅಂತ. ಇವನನ್ನು ಛೀಮಾರಿ ಹಾಕಿಬಿಟ್ಟ ಮೇಲೆ ಇವನು ಪ್ರಣಯದಿಂದ ಹತಾಶನಾಗಿ ಭಗ್ನನ ಹೃದಯನಾಗಿ ಸನ್ಯಾಸಕ್ಕೆ ಹೊರಟು ಬಿಡ್ತಾನೆ. ಆ ಸನ್ಯಾಸಿಯ ಸ್ಥಿತಿಯಲ್ಲಿದ್ದಾಗ ಸಚ್ಚಿದಾನಂದನೊಮ್ಮೆ ಮೀಟ್ ಮಾಡಿರ್ತಾನೆ ಕೆಮ್ಮಣ್ಣುಗುಂಡಿ ಆ ಕಡೆ ಪ್ರಾಂತದಲ್ಲಿ. ಆಮೇಲೆ ಇವನು ಸಚ್ಚಿದಾನಂದ ಮತ್ತೆ ಎಂದೋ ಒಂದು ಬಾರಿ ಹುಬ್ಬಳ್ಳಿ ಕಡೆಗೆ ಭಾಷಣಕ್ಕೆ ಹೋದಾಗ ಅಲ್ಲಿ ಇವನು ಸಿಗ್ತಾನೆ. ಸನ್ಯಾಸಿ ಸಂಸಾರಿಯಾಗಿರ್ತಾರೆ ರಾಮಮೂರ್ತಿ. ಅಂದರೆ ಪ್ರಣಯ ವೈಫಲ್ಯದಿಂದ ಆ ಮಟ್ಟಕ್ಕೆ ಹೋದರೂ ಕೂಡ ಮತ್ತೆ ಇಳಿದು ಬರೋದೊಂದು ಉಂಟು, ಆ ರೀತಿಯಾದದ್ದು ಉಂಟು ಅನ್ನುವುದನ್ನು ಇಲ್ಲಿ ತೋರಿಸಿದ್ದಾರೆ. ಅದು ಒಂದು ಮಾರ್ಮಿಕವಾದ ಆಯಾಮ. ಇದ್ರ ಮಧ್ಯೆ ಈ ಸಚ್ಚಿದಾನಂದನಿಗೆ ಗುರುವರ್ಗದಲ್ಲಿರ್ತಕ್ಕಂಥ ಒಬ್ಬರು ಸಂಸ್ಕೃತದ ಅಧ್ಯಾಪಿಕೆ ವರದಮ್ಮ, ಸುಮಾರು 40 ವರ್ಷದ ಹೆಣ್ಣು ಮಗಳು. ತಮಗೆ 13-14ನೇ ವಯಸ್ಸಿನಲ್ಲಿ ತಮ್ಮ ಅತ್ತಿಗೆಯ ಅಣ್ಣ ಅವನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಏರ್ಪಾಟಾಗಿರುತ್ತೆ. ಆತನನ್ನು ನೋಡಿರ್ತಾರೆ. ಅವನು ಮದುವೆ ಆಗ್ತೀಯಾ ಅಂತ ಸುಮ್ಮನೆ ಒಪ್ಪಿದ್ದೀಯಾ ಅಂತ ಕೇಳಿದ್ರೆ ಆತನು 18 ವರ್ಷದ ಹುಡುಗ. ಇವರಿಗೆ ಸಂಕೋಚ ಅಡ್ಡ ಬಂದು ಏನು ಉತ್ತರ ಕೊಡಲ್ಲ. ಇಷ್ಟು ಮೌನ ಗೌರಿ ಆಗಿಬಿಟ್ಟಿ ಅಂತ ಬೈಕೊಂಡು ಅವನು ಹೊರಟೋದು. ಅವನು ಸತ್ತೇ ಹೋಗ್ಬಿಡ್ತಾನೆ ಮದುವೆಗೆ ಮುಂಚೆ. ಈಕೆಗೆ ಅದೇ ಒಂದು ರೀತಿ ಶಾಕ್ ಆಗಿ ಮಾನಸಿಕವಾಗಿ ಒಪ್ಪಿದ ಮೇಲೆ ಆಯಿತು, ನಾನು ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ, ಆತನಿಗೆ ಎಷ್ಟು ನೋವಾಯಿತು ಅಂತ ತಾನು ವಿಧವೆಯೇ ಸರಿ ಅಂತ ಭಾವಿಸಿಕೊಂಡು ಹಾಗೆ ಬದುಕ್ತಾ ಇರ್ತಾಳೆ. ಇದೊಂದು ಎಕ್ಸ್ಟ್ರಾರ್ಡಿನರಿ ಕೇಸ್. ಈ ರೀತಿಯಾದದ್ದು ಅದು ಒಂದು ಹಂತ. ಆ ವರದಮ್ಮನಿಗೆ ಒಂದು ಸನ್ಯಾಸಿಯಂಥ ಮನೋಧರ್ಮ, ಆದರೆ ಬದುಕಿನಲ್ಲಿ ಕಹಿಯಾಗದೆ ಒಂದು ಮಟ್ಟದ ಅಂಟಿಲ್ಲದೆ ಇರತಕ್ಕಂಥದ್ದು. ಇದು ಒಂದು ಸ್ಥಿತಿ. ಅಂದರೆ ಪ್ರಣಯ ವೈಫಲ್ಯ ಒಬ್ಬನ ಸನ್ಯಾಸಿ ಮಾಡಿ ಮತ್ತೆ ಸಂಸಾರಿ ಮಾಡ್ತು, ಒಬ್ಬರನ್ನು ಏನೂ ಇಲ್ಲದಂತೆ ಮಾಡ್ತು, ಮದುವೆನೇ ಮಾಡಿಕೊಳ್ಳದೆ ತನ್ನ ಸಂಶೋಧನೆ ವೈಚಾರಿಕವಾದ ದೃಷ್ಟಿಕೋನವೇ ದೊಡ್ಡದು ಅನ್ನೋನು ಮಾಡ್ತು.
ಮತ್ತೊಬ್ಬರು ಎಷ್ಟು ಪ್ರಣಯದ ಆ ಜ್ವರ ಇಳಿದ ಮೇಲೆ ಮಾಮೂಲಿ ಸಂಸಾರಿಗಳೇನ್ನುವಂತೆ ಮಾಡ್ತು. ಮತ್ತೊಬ್ಬನನ್ನ ಪ್ರಣಯ ವೈಫಲ್ಯ ಸಂಸಾರಿಯನ್ನಾಗಿ ಮಾಡಿದ್ರೂ ಕೂಡ ಹಳೆಯ ಪ್ರಣಯದ ವಾಸನೆ ಇದ್ದು ಕೊರಗುವಂತೆ ಮಾಡಿತು, ಅದು ಆನಂದ್. ಮತ್ತೊಬ್ಬಳನ್ನ ಪ್ರಣಯ ವೈಫಲ್ಯ ಅಂದರೆ ತಾನಾಗಿ ಮಾಡಿಕೊಂಡ ತನ್ನ ಮಿತಿಯಿಂದ ಸತ್ತೇ ಹೋಗುವಂತೆ ಮಾಡಿತು ವಿನತಳನ್ನ. ಇನ್ನು ರಮ ಮತ್ತು ನರೋತ್ತಮ್ ಅವ್ರದನ್ನು ನೋಡಿದ್ರೆ, ರಮ ತಂದೆ ಬ್ರಾಹ್ಮಣ, ತಾಯಿ ಕೊಡಗಿನವಳು. ಹಿರಿಯರ ಇಷ್ಟಕ್ಕೆ ವಿರುದ್ಧವಾಗಿ ಅವರು ಮದುವೆ ಆಗಿರ್ತಾರೆ. ಬೇಗದಲ್ಲಿ ಅವಳ ತಂದೆ ತಾಯಿಗಳನ್ನು ಕಳ್ಕೊಳ್ತಾಳೆ. ಆನಂದನ್ನು ಇಷ್ಟಪಟ್ಟಂಥ ರಮೆಗೆ ಆನಂದ್ ಸಿಗೋಲ್ಲ ಅಂತ ಗೊತ್ತಾದ ಮೇಲೆ ಬಹಳ ನೊಂದುಕೊಂಡು ಆ ಒಂದು ಆತ್ಮಾನುಕಂಪದ ಸ್ಥಿತಿಯಲ್ಲಿದ್ದಾಗ 42 ವರ್ಷದ ಪ್ರೊಫೆಸರು ತನ್ನ ಬೈಕೆ ತೀರಿಸ್ಕೊಳ್ಳೋದಕ್ಕೆ ಬುಟ್ಟಿಗೆ ಹಾಕ್ಕೊಂಡು ಅವಳ ಶೀಲ ಧನ ಎಲ್ಲವನ್ನ ಅಪಹರಿಸ್ಬಿಡ್ತಾನೆ. ಕಡೆಗೆ ಅವಳಿಗೆ ಬಹಳ ಬೇಸರವಾಗಿ ಓದ್ತಾಳೆ, ಹೊಟ್ಟೆಪಾಡು ನೋಡ್ಕೋತಾಳೆ. ಆದರೆ ಎಲ್ಲೂ ಯಾವ ಮನುಷ್ಯರ ಜೊತೆಗೂ ಹೆಚ್ಚಿನ ಬಳಕೆ ಇಟ್ಟುಕೊಳ್ಬಾರದು ಅನ್ನೋ ಸ್ಥಿತಿಗೆ ಬರ್ತಾಳೆ. ಒಂದು ರೀತಿ ಮನುಷ್ಯ ಮುಟ್ಟಿದ ಗುಬ್ಬಿ ಅಂತ ಸ್ಥಿತಿಯಾಗಿ ಅವಳು ಎಲ್ಲೋ 1-2 ವರ್ಷ ಕೆಲಸ ಮಾಡೋದು, ಜನಗಳ ಹೆಚ್ಚು ಪರಿಚಯ ಆದಮೇಲೆ ಬಿಟ್ಟು ಇನ್ಯಾವುದೋ ಊರಿಗೆ ಬರೋದು, ಈ ರೀತಿ ಮಾಡಿಕೊಂಡು ಅದು ಒಂದು ರೀತಿಯ ಬದುಕು ಸಾಗಿಸ್ತಾಳೆ. ಅಂದರೆ ಇಲ್ಲಿ ಬರ್ತಕ್ಕಂಥ 7-8 ಪಾತ್ರಗಳನ್ನು 7-8 ರೀತಿಗಳಲ್ಲಿ ಅವರು ಬದುಕುವಂತೆ ತೋರ್ಪಡಿಸ್ತಾರೆ. ಇದೆಲ್ಲ ಲೆಕ್ಕ ಹಾಕಿ ಮಾಡಿದ್ದಲ್ವಾ ಅಂತ ಕೆಲವರು ಅನ್ಬಹುದು. ಕಾದಂಬರಿಯೇ ಹಾಗಲ್ವೇ, ಕಲೆಯೇ ಹಾಗಲ್ವೇ? ಲೆಕ್ಕಾಚಾರ ಇಲ್ಲದೆ ರಾಗ ಹಾಡೋದಕ್ಕಾಗತ್ತಾ? ಶ್ರುತಿ ಅನ್ನೋದು ಒಂದು ಲೆಕ್ಕಾಚಾರ ಅಲ್ವೇ? ಲಿಪಿ ಅನ್ನೋದೊಂದು ಲೆಕ್ಕಾಚಾರ ಅಲ್ವೇ? ಭಾಷೆ ಅನ್ನೋದೊಂದು ಲೆಕ್ಕಾಚಾರ ಅಲ್ವೇ? ಈ ಲೆಕ್ಕಾಚಾರ ಚೆನ್ನಾಗಿದೆಯೋ ಇಲ್ವೋ ಹೇಳಿ ಅಷ್ಟೇ ಕೇಳಬೇಕು. ಒಂದು ಅಡುಗೆಯಲ್ಲಿ ನೀವೆಲ್ಲ ಚೆನ್ನಾಗಿ ಪ್ರಪೋರ್ಷನೇಟಾಗಿ ಹಾಕಿದ್ದೀರಾ ಈ ಲೆಕ್ಕಾಚಾರ ಅಂತಂದರೆ ರುಚಿಯಾಗಿದೆಯೋ ಇಲ್ವೋ ತಿನ್ನೋದಿಕ್ಕೆ ಅನ್ನೋದಷ್ಟೇ ನಾವು ಕೇಳಬೇಕು. ನನ್ನ ಗೆಳೆಯರೊಬ್ಬರು ಒಳ್ಳೆ ಚೆನ್ನಾಗಿ ಕತೆ ಹೇಳ್ತಾರೆ ಅಂತಂದರು. ಸರಿ ಸ್ವಾಮಿ, ಒಳ್ಳೆ ಚೆನ್ನಾಗಿ ಕತೆ ಹೇಳಿದೆ, ಕಾದಂಬರಿಕಾರ ಇನ್ನೇನು ಮಾಡಬೇಕು? ಗೋಳಾಡಿಸ್ಬೇಕೆ? ನಮ್ಮನ್ನು ಹೊಡಿಬೇಕಾ, ಬಡಿಬೇಕಾ, ಕೇಸ್ ಹಾಕಬೇಕಾ ಕೋರ್ಟಲ್ಲೇ? ಕತೆ ಹೇಳೋದಕ್ಕೆ ತಾನೇ ಇರತಕ್ಕಂಥದ್ದು ಕಾದಂಬರಿ. ಅವರೇ ಮತ್ತೆ ಹೇಳ್ತಾರೆ ನೆರಟಾಲಜಿ ಡೆರಡ ಮಣ್ಣು ಮಸಿ ಅಂತೆಲ್ಲ ಹೇಳಿಬಿಟ್ಟಿದ್ರುವೆ. ಕಥನಾತ್ಮಕತೆ ಅಂತ ಈಗ ಅದೊಂದು ಬಂದಿದೆ. ಕಥನ, ಸಂಕಥನ. ಆ ಸಮ್ಮನ ಉಪಸರ್ಗದಿಂದ ಅದು ಏನು ಬಂತು ನನಗಂತೂ ಗೊತ್ತಿಲ್ಲ. ಹೀಗೆ ಇವೆಲ್ಲ ಶಬ್ದಗಳನ್ನು ತಂದು ಭಯಪಡಿಸ್ತಕ್ಕಂಥದ್ದು ಅಥವಾ ಭ್ರಮೆ ಪಡಿಸ್ತಕ್ಕಂಥದ್ದು, ಇದು ಎರಡು ಬಿಟ್ಟು ಏನು ಮಾಡ್ತಾ ಇಲ್ಲ. ಈ ರೀತಿಯಾದ ಸಾಧ್ಯತೆಯಿಂದ ನಮ್ಮ ಜೀವನ ದ್ರವ್ಯ, ನಮ್ಮ ಬದುಕಿನ ಬಗೆಗಿನ ಆಲೋಚನೆ ಅತಿಶಯವಾಗಿ ಒಂದು ಹೊಸ ಹೊಳವನ್ನು ಕಂಡುಕೊಳ್ಳುವಂತೆ ಆಗುತ್ತೆ. ಅದನ್ನು ನೋಡ್ಬೋದು. ಆದರೆ ಇದು ಭೈರಪ್ಪನವರ ಉತ್ತಮ ವರ್ಗದ ಕಾದಂಬರಿ ಅಲ್ಲ, ಸ್ವಯಂ ಅವರೇ ಹೇಳಬಲ್ಲರು. ನಾನೇ ಒಂದು ಸರ್ತಿ ಕೇಳಿದ್ದಾಗ ಅಯ್ಯೋ ಬಿಡ್ರಿ, ಅದು ಯಾವುದೇ ಕಾಲದಲ್ಲಿ ಬರೆದಿದ್ದು ಅಂತ ಹೀಗೆ ಹೇಳಿದ್ರು. ಅವರಿಗಿದ್ದ ಉಪೇಕ್ಷೆ ನಮಗಿರಬೇಕಿಲ್ಲ. ಅವರಿಗೆ ಇನ್ನೂ ಚೆನ್ನಾಗಿರೋದು ಬರೀಬೇಕು, ಮತ್ತೂ ಬರೀಬೇಕು ಅನ್ನೋದು ಇರೋದ್ರಿಂದಲೇ ಬರೀತಾ ಇದ್ದಾರೆ. ಕವಿ ತನ್ನ ಕೃತಿಯ ಬಗ್ಗೆ ಏನು ಅಭಿಪ್ರಾಯ ಇಟ್ಟುಕೊಂಡಿದ್ದಾನೆ ಅನ್ನೋದು ನಮಗೆ ತುಂಬ ಮುಖ್ಯವಲ್ಲ. ನಮಗೆ ಕೇವಲ ಕುತೂಹಲದ ವಸ್ತುವೇ ಹೊರತು ನಮಗದು ಆಸ್ವಾದದ ಆರಾಧನೆಯ ವಸ್ತು ಅಲ್ಲ. ನಮಗೆ ಅದರಿಂದ ಏನು ಸಿಕ್ತು ಅನ್ನೋದೇ ಬಹಳ ಮುಖ್ಯ. ಮಿಕ್ಕವರ ಪ್ರಗಲ್ಭವಾದ ಕಾದಂಬರಿಗಳನ್ನು ಓದಿದವರಿಗೆ ಇಲ್ಲಿ ಜೀವನದ ಸೂಕ್ಷ್ಮತೆಗಳನ್ನು ಮುಟ್ಟಿರುವ ಹಾದಿ ಆತುರದ್ದು ಅಂತಲೋ ಜಂಪ್ ಮಾಡಿದಾರೋ ಅಂತಲೋ ಏನೋ ಅನ್ನಿಸಬಹುದು. ಚಿಕ್ಕ ಕೃತಿ ಎಷ್ಟಿದೆ, ಮಹಾ ಹೆಚ್ಚು ಅಂತಂದರೆ 240 ಪುಟ ಇರತಕ್ಕಂಥದ್ದು. ಆದರೆ ಇದರೊಳಗೆ ಅವರು ತೋರಿಸಿರುವ ಈ ಮಿಡಿ ಅಂತೀವಲ್ಲ, ಅದರೊಳಗೆ ತೋರಿಸಿರ್ತಕ್ಕಂಥ ಮುಂದೆ ಹಣ್ಣಾಗಬಹುದಾದ ಬೆಳೆಯಬಹುದಾದ ಅಂಶ ದೊಡ್ಡದು. ಹಾಗಾಗಿ ಇಲ್ಲಿ ಕಾಣಿಸುವ ಎಷ್ಟೋ ವಿಚಾರಗಳು ಮುಂದೆ ಬರ್ತವೆ. ಆದರೆ ಅವು ಏನೆಲ್ಲ ಆಗುತ್ತವೆ ಅನ್ನೋದಕ್ಕೆ ಒಂದು ಊಹೆ ನಿಮಗೆ ಮಾಡಿಕೊಳ್ಳೋದಕ್ಕೆ ಕೊಡ್ತೀನಿ ನೋಡಿ. ಕಲಾವಿದ ಮತ್ತು ಕಲಾಕೃತಿಯ ಸಂಬಂಧದ ಬಗ್ಗೆ ಇಲ್ಲಿ ಒಂದಷ್ಟು ಮಾತುಗಳು ಬರುತ್ತವೆ. ವಿನತೆ ತಾನು ಒಂದು ಕಥೆ ಬರೆದಿರ್ತಾಳೆ. ಆ ಕಥೆಯನ್ನು ಕುರಿತು ಆನಂದ್ ವಿಮರ್ಶೆ ಮಾಡ್ತಾನೆ. ಕಲಾಕೃತಿ ಹುಟ್ಟಿದ್ದು ಕಲಾವಿದನಿಂದ ಅಲ್ವಾ, ಅದಕ್ಕೂ ಕಲಾವಿದನಿಗೂ ಸಂಬಂಧ ಇದೆಯಾ ಅಂತಕ್ಕಂಥದ್ದು. ಆ ಸಂಬಂಧದಲ್ಲಿ ಚರ್ಚೆ ಮಾಡುವಾಗ ಅವಳು ಹೇಳ್ತಾಳೆ, ನಾವು ಎಷ್ಟೋ ಕಡೆ ಓದ್ತಿದ್ದೀವಿ, ಕೇಳ್ತಿದ್ದೀವಿ, ನಾವು ಯಾವುದಾದ್ರೂ ಕಲಾಕೃತಿಯನ್ನು ಮೆಚ್ಚುಕ್ಕೆ ಪ್ರಾರಂಭಿಸಿದರೆ ನಿಧಾನವಾಗಿ ನಮ್ಮ ಮನಸ್ಸು ಆ ಕಲಾಕೃತಿಗೆ ಕಾರಣನಾದ ಕಲಾವಿದನ ಮೇಲೆ ಹರಿಯುತ್ತೆ. ನಾವು ಅವನನ್ನು ಮೆಚ್ಚುತ್ತೀವಿ. ಅದಕ್ಕೆ ಕಾರಣ ಏನು? ಮಂದ್ರದಲ್ಲಿ ಮಧುಮಿತ ಸಂಗೀತವನ್ನು ಇಷ್ಟಪಟ್ಲು. ಈ ಸಂಗೀತಕ್ಕಾಗಿ ಏನೋ ಕಳ್ಕೊಳ್ಳೋಕೆ ಸಾಧ್ಯ ಇದೆ, ಸಿದ್ಧ ಇದ್ದೀನಿ ಅಂತನ್ನುವಂಥ ಸ್ಥಿತಿಗೂ ಬಂದಳು. ಅದನ್ನು ಏನನ್ನಬೇಕು? ಸಾರ್ಥದಲ್ಲಿ ಚಂದ್ರಿಕೆ ಕಣ್ಣು ಕುರುಡಾಗಿರ್ತಕ್ಕಂಥ ಗಾಯಕನನ್ನು ನೋಡಿ, ಯದುಭದ್ರನ ನೋಡಿ ಮರಳಾದಳು. ಇವನಿಗೆ ನಾನೇ ಕಣ್ಣಾಗ್ತೀನಿ ಅಂತ ಹೊರಟ್ಲು. ಮತ್ತೆ ಏನಾಯಿತು ಅನ್ನೋದನ್ನು ನೋಡಿದಾಗ ಈ ಒಂದು ಡೈಲಾಗು ಒಂದು ಕಾದಂಬರಿಯಲ್ಲಿ ಮತ್ತೊಂದು ಕಾದಂಬರಿಯಲ್ಲಿ ಒಂದು ಪಾತ್ರಗಳ ಬದುಕಾಗಿ ಬೆಳೆದು ಅದರ ಮೂಲಕ ನಮಗೆ
ಅರಿವಾಗತಕ್ಕಂಥದ್ದು, ಸಂವೇದನೆ ಆಗತಕ್ಕಂಥದ್ದು, ಇಲ್ಲಿ ವಿಚಾರವಾದದ್ದು, ಅಲ್ಲಿ ರಸವಾಗುವ ರೀತಿ ನೋಡಬಹುದು. ಆದರೆ ಒಂದೇ, ಇಲ್ಲಿ ವಿಚಾರದ ಫಲವಾಗಲಿ ಅಲ್ಲಿ ರಸದ ಫಲವಾಗಲಿ ಒಂದೇ. ವಿಚಾರಕ್ಕೆ ಪ್ರಕ್ರಿಯೆ ಇಲ್ಲ, ರಸಕ್ಕೆ ಪ್ರಕ್ರಿಯೆ ಉಂಟು. ವಿಚಾರದಲ್ಲಿ ಸಿದ್ಧಾಂತಗಳು ಒಂದೊಂದು ಈಕ್ವೇಶನ್ ತರಹ ಬಂದುಬಿಡುತ್ತವೆ. ವಿಚಾರ ಜ್ಞಾಪಕ, ಆದರೆ ರಸ ಅನುಭವ ಕಾರಕವಾದದ್ದು. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್, ವೈಲ್ ಥಾಟ್ ಅಂಡ್ ಇಂಟೆಲೆಕ್ಚುಯಾಲಿಟಿ ಈಸ್ ಅನ್ ಇನ್ಫಾರ್ಮೇಷನ್. ಅದಕ್ಕೆ ಮುನ್ನ ಹೇಳ್ತಾನೆ ಆನಂದ್, ಕಲಾಕೃತಿ ಹುಟ್ಟಿದ್ದು ಕಲಾವಿದರ ವ್ಯಕ್ತಿತ್ವದಿಂದ ತಾನೆ. ಅವನ ರಕ್ತ ಮಾಂಸಗಳನ್ನು ಹೊತ್ತು ಜನ್ಮ ತಾಳಿಲ್ಲವೇ ಅದು. ನೀವು ಹೇಳುವ ಅನುಭವ ನನಗೂ ಆಗಿದೆ, ಆದರೆ ಕಾರಣ ಮಾತ್ರ ತಿಳಿದಿಲ್ಲ. ಇನ್ನೊಂದು ವಿಷಯ, ಕಲಾವಿದನ ಜೀವನದಲ್ಲಿ ಅವನ ಸ್ವಂತ ಜೀವನ ಮತ್ತು ಕಲಾವಿದನ ಜೀವನ ಎರಡೂ ಬೇರೆ ಬೇರೆಯಲ್ಲವೇ? ಎರಡನ್ನು ಏಕೀಕರಿಸಲು ಸಾಧ್ಯತೆ? ಈ ಪ್ರಶ್ನೆ ವಿನತೆ ಕೇವಲ ಕಲೆಗೆ ಸಂಬಂಧಿಸಿದಂತೆ ಕೇಳುತ್ತಿಲ್ಲ ಎಂದು ಅವನಿಗೆ ಅರ್ಥವಾಗದೇ ಇರಲಿಲ್ಲ. ಆದರೂ ಕೇಳಿದ, ಏಕೆ ಈ ಪ್ರಶ್ನೆ ಹುಟ್ಟಿತು? ಏಕೆ ಹುಟ್ಟಿತು ಅಂದರೆ, ಒಂದು ಕ್ಷಣ ಅವಳು ದಿಗ್ಭ್ರಾಂತಳಾದರೂ ಚೇತರಿಸಿಕೊಂಡು ಹೇಳಿದಳು, ನಿನ್ನೆ ತಾನೇ ಐಸೋಡಾರ ಡಂಕನ್ಳ ಆತ್ಮಕಥೆ ಓದುತ್ತಾ ಇದ್ದೆ ಅಂತ ಒಂದು ಪ್ಯಾರಲಲ್ನ ತಂದು ಕೊಡ್ತಾಳೆ. ಇರಲಿ, ಅಲ್ಲಿ ಏನಂದರೆ ಕಲಾವಿದ ಮತ್ತು ಕಲೆ ಒಂದೇ ಅಂತ ತೀರ್ಮಾನ ಮಾಡಿಕೊಳ್ಳೋಕೆ ಹೋದಂಥದ್ದು ಅಂತ ಬರುತ್ತೆ ಆ ಉದಾಹರಣೆಯಲ್ಲಿ. ಆಗ ಆನಂದ್ ಹೇಳ್ತಾನೆ, ವಿನತೆ, ಆನಂದ್ ಸುಮ್ಮನೆ ಇದ್ದ, ವಿನತೆ ಹೇಳ್ತಾಳೆ, ಇದು ಕಲೆಯ ದೃಷ್ಟಿಯಿಂದ ದೋಷಯುತವಾದದ್ದು ಅಂತ ಸಂಸ್ಕೃತ ಕಲಾಮೀಮಾಂಸಕರ ಅಭಿಪ್ರಾಯ. ಅಲ್ಲದೆ ಇದು ಅತಿರೇಕ ಅಲ್ಲವೇ? ಆರ್ಟ್ ಈಸ್ ಆರ್ಟಿಸ್ಟ್ ಅನ್ನುವ ಅಭೇದ. ಅದಕ್ಕೆ ನೋಡಿ ಆನಂದ್ ಹೇಳ್ತಾನೆ, ಅತಿರೇಕ ಅನ್ನೋದು ನಿಜ, ಆದರೆ ಈ ಅನುಭವ ನಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗಾದರೂ ಇದೆ. ಯಾವುದನ್ನಾದರೂ ಬರೆಯುವ ಮೊದಲು ನಮ್ಮ ಸ್ವಾಭಾವಿಕ ಧರ್ಮವೇ ಬದಲಾದಂತೆ ಆಗುತ್ತದೆ. ಬರೆಯುವಾಗಲಂತೂ ನಮ್ಮ ಮನೋರೀತಿಯೇ ಬೇರೆ, ಯಾವುದೋ ಶಕ್ತಿಯಿಂದ ಬಂಧಿಸಲ್ಪಟ್ಟಂತೆ ಆಗುತ್ತದೆ. ಅದಕ್ಕೆ ಉತ್ತರ ಪರಿಣಾಮವೆಂಬುದು ಇರುತ್ತದೆ. ಕಲಾವಿದ ಸ್ವತಃ ಜೀವನದಿಂದ ಅವನ ಕಲಾ ಜೀವನವನ್ನು ಪೂರ್ಣವಾಗಿ ಪ್ರತ್ಯೇಕಿಸುವುದು ಸಾಧ್ಯ ಇಲ್ಲ. ಅಂದರೆ ಕಲೆಗೂ ಕಲಾವಿದನಿಗೂ ಅವಿನಾಭಾವವಾದಂಥ ಸಂಬಂಧ ಅಂತನ್ನುವುದು ಸಾಧ್ಯ ಆಗದೇ ಇರಬಹುದು. ಆದರೆ ಆಗಂತುಕ ಸಂಬಂಧವಾದರೂ ಕೂಡ ಒಂದು ರೀತಿಯಾದಂಥ ಸಮವಾಯ ಸಂಬಂಧವಾದರೂ ಇರೋದಕ್ಕೆ ಸಾಧ್ಯ. ಅಂದರೆ ಮರಕ್ಕೂ ಹಣ್ಣಿಗೂ ಸಂಬಂಧ ಇಲ್ಲವೇ ಇದೆ. ಆದರೆ ಮರವು ಹಣ್ಣು ಬೇರೆ ಅನ್ನೋದು ಅಷ್ಟೇ ನಿಜ. ಹಣ್ಣು ಮರದ ಪ್ರಾಡಕ್ಟ್, ಆದರೆ ಮರದ ಸರ್ವಸ್ವವನ್ನು ಅದು ಪ್ರತಿಫಲಿಸ್ತಾ ಇಲ್ಲ. ಹಣ್ಣನ್ನು ತಿಂದ ತಕ್ಷಣ ಮರ ಏನೋ ಬುಡ ಕಡಿದು ಬಿದ್ದು ಬಿಡೋದಿಲ್ಲ. ಬಾಳೆ ಗಿಡದಲ್ಲಿ ಆಗ್ಬೋದಲ್ಲ ಅಂತ ಅನ್ಬೋದು. ಎಕ್ಸೆಪ್ಷನ್ಸ್ ಪ್ರೂವ್ ದಿ ರೂಲ್. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಕಲಾವಿದನಿಗೂ ಕಲೆಗೂ ಅಭೇದ ಸಂಬಂಧ ಇಲ್ಲ, ಅದ್ವೈತ ಸಂಬಂಧ ಇಲ್ಲ, ಪೂರ್ಣವಾಗಿ ದ್ವೈತ ಸಂಬಂಧವೂ ಇಲ್ಲ, ಯಾವುದೊಂದು ವಿಶಿಷ್ಟಾದ್ವೈತ ಸಂಬಂಧ ಇದೆ ಅಂತ. ಇಡೀ ಮಂತ್ರ ಅದನ್ನೇ ಹೇಳೋದಕ್ಕೆ ಹೊರಟಿದೆ. ಕಲಾವಿದ ಕಲೆಯ ಜೊತೆಗೆ ತುಂಬ ತುಂಬ ಅಭೇದವಾಗಿರೋದು ಕಷ್ಟ. ಹಾಗಿದ್ದರೆ ಅವನು ಋಷಿ ಆಗಿಬಿಡ್ತಾನೆ. ಸಂಬಂಧವೇ ಇಲ್ಲ ಅಂತಂದರೆ ಕಲಾ ನಿರ್ಮಾಣವೇ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಮಟ್ಟದ ಬಾಧ್ಯತೆ ಉಂಟು ಅಂತಕ್ಕಂಥದ್ದು. ಇದು ಇಲ್ಲಿ ಭೈರಪ್ಪನವರು ನೇರವಾಗಿ ಪಾತ್ರದ ಮೂಲಕ ಈ ವಿಚಾರವನ್ನು ಹೇಳಿಸ್ತಾ ಇದ್ದಾರೆ. ಆದರೆ ಇಡೀ ಮಂದಿರದಲ್ಲಿ ಎಲ್ಲಿಯಾದರೂ ಈ ಥರದ ಒಂದು ಸ್ಟೇಟ್ಮೆಂಟ್ ಬರುತ್ತಾ ನೋಡಿ? ಬರುವುದಿಲ್ಲ. ಕಲೆ ನೋಡಿದ್ರೆ ಅದ್ವಿತೀಯ ಸ್ವರ್ಗ ಅನಿಸುತ್ತೆ, ಕಲಾವಿದನ ಬದುಕು ನೋಡಿದ್ರೆ ಕೊಚ್ಚೆ ನರಕ ಅನಿಸುತ್ತೆ. ಯಾಕೆ ಈ ಕಾಂಟ್ರಡಿಕ್ಷನ್ ಅಂತ ಅಷ್ಟೇ ಬರುತ್ತೆ. ಪ್ರಶ್ನೆಗಳು ಬರುತ್ತವೆ ಹೊರತು ಉತ್ತರ ಅವರು ಕೊಡೋಲ್ಲ. ಉತ್ತರವನ್ನು ನಾವು ಕಂಡುಕೊಳ್ಳಬೇಕು ಅಂತ. ಅದು ಪಾಕವಾಗುವ, ಪ್ರಬುದ್ಧವಾಗುವ ಜಾಡು ಅಂತ ನಮಗನ್ಸುತ್ತೆ. ಈ ರೀತಿ ದೂರ ಸರಿದರೂ ಬೆಳೀತಾ ಹೋಗುತ್ತೆ. ಎಷ್ಟೋ ಒಳ್ಳೊಳ್ಳೆ ಉಕ್ತಿಗಳು, ಒಳ್ಳೆಯ ಅಂಶಗಳು ಬರುತ್ತವೆ. ಕಾದಂಬರಿಗಳನ್ನು ಕುರಿತು ಮಾತನಾಡುವುದು ಒಂದು ದೊಡ್ಡ ಕಷ್ಟ. ಇಡೀ ಕಥೆಯನ್ನು ಹೇಳೋಕ್ಕೆ ಆಗೋಲ್ಲ. ಅದು ಪೂರ್ಣವಾಗಿ ಹೇಳದೆ ಪೂರ್ಣ ಸಂವಾದ ಸಾಧ್ಯ ಇಲ್ಲ. ಆದರೆ ಇದು ಮಾಡದೆ ಗತ್ಯಂತರ ಇಲ್ಲ. ಹಾಗೆ ಅಲ್ಲಷ್ಟು ಇಲ್ಲಷ್ಟು, ಹೀಗಿಷ್ಟು ಹಾಗೆಷ್ಟು ಅಲ್ಲಿ ಮುಗಿಯುತ್ತೆ. ಇನ್ನು ಮತ್ತೊಂದು, ಅದನ್ನು ಬರೆದು ಸಾಕಷ್ಟು ವರ್ಷ ಆದಮೇಲೆ ಬರೆದಂಥದ್ದು ಗ್ರಹಣ ಕಾದಂಬರಿ. ಆ ಗ್ರಹಣ ಕಾದಂಬರಿಯನ್ನು ನಾವು ಕಾಣಬಹುದು. ಇದು 72ನೇ ಇಸ್ವಿನಲ್ಲಿ ಪ್ರಕಟವಾದದ್ದು. ದೂರ ಸರಿದರೂ ಹತ್ತತ್ರ 58-59 ಆಸುಪಾಸಿನಲ್ಲಿ ರಚಿತವಾಗಿತ್ತು ಅಂತಂದರೆ, ಇದು ಹಾಗೇನೆ 69-70 ಆಸುಪಾಸಿನಲ್ಲಿ, ಅಂದರೆ ಒಂದು 10 ವರ್ಷದ ಅಂತರ ಬೇಡ ಅಂತಂದ್ರೂ ಇದೆ. ನ್ಯೂನಾತಿ ನ್ಯೂನ 10 ವರ್ಷದ ಅಂತರ. ಸಾಕಷ್ಟು ಭೈರಪ್ಪನವರು ಬೆಳೆದಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಭಾಷೆ, ಕೈ ಎಲ್ಲ ಪಳಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಅವರ ಶೈಲಿಯ ಅಧ್ಯಯನ ಮಾಡೋಕ್ಕೆ ಹೋದ್ರೇ ಸಾಕಷ್ಟು ದೊಡ್ಡ ವಿಷಯವಾಗುತ್ತೆ. ಅದು ಆಲೋಚನೆಯೇ ಒಂದು ಕಾದಂಬರಿಯ ಭಾಷೆ ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಬರುತ್ತೆ. ಗ್ರಹಣ ಬರೋ ಹೊತ್ತಿಗೆ ಅವರು ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿನಾದ ಮಗನೆ, ಮತದಾನ, ಗೃಹಭಂಗ, ನಿರಾಕರಣ ಇಷ್ಟು ಬರೆದದ್ದು ಗೊತ್ತಾಗುತ್ತೆ.
ಹಾಗಾಗಿ ಬೆಳವಣಿಗೆ ಇದೆ. ಆದರೂ ಅವರು ಭಿತ್ತಿಯಲ್ಲಿ ಇದರ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿಲ್ಲ. ಇದು ಡೆಲ್ಲಿಯಲ್ಲಿದ್ದಾಗ ಬಿ ವಿ ಕಾರಂತರ ನಿಕಟ ಪರಿಚಯ ಇದ್ದಾಗ ಅವರ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಯಾವುದಿದೆ ಅವುಗಳ ಪ್ರಯೋಗದಲ್ಲಿ ಅವರು ತುಂಬ ಭಾವನಾತ್ಮಕವಾಗಿ ತೊಡಗಿಕೊಂಡಾಗ ನಾಟಕ ರೂಪದಲ್ಲಿ ಬರೀಬೇಕು ಅಂತ ನೋಡಿದ್ದು. ಕಡೆಗೆ ಕಾದಂಬರಿ ಆಯಿತು. ಈ ಕಾದಂಬರಿಯಾಗಿ ಬರೆದರೂ ಆ ನಾಟಕದ ವಾಸನೆಗಳು ತಪ್ಪಲಿಲ್ಲ. ಅದರಿಂದ ಅದೊಂದು ಅಷ್ಟು ಸಫಲವಲ್ಲದ ಕೃತಿ ಅಂತಲೇ ಅವರು ನಿರ್ಣಯ ಮಾಡ್ಕೋತಾರೆ. ನನಗೂ ಕೂಡ ಅವರು ವೈಯಕ್ತಿಕವಾಗಿ ಹಾಗೆ ಹೇಳಿದ್ದು ನೆನಪುಂಟು. ಆದರೆ ನನಗೇನು ಇದು ತುಂಬ ವಿಫಲವಾದ ಕೃತಿ ಅನ್ನುವಂತೆ, ಅಸಮಗ್ರ ಅನ್ನುವಂತೆ ಅನಿಸೋಲ್ಲ. ನಿಜವೇ ಭೈರಪ್ಪನವರ ದೊಡ್ಡ ದೊಡ್ಡ ಕಾದಂಬರಿಗಳ ಸಂಕೀರ್ಣತೆ ಇಲ್ಲ, ಚಿಕ್ಕದು. ಇದು ದೂರ ಸರಿದರೂ ಅಷ್ಟೇ ಗಾತ್ರ ಅಂತ ಅನ್ಬೋದು, ಬೇಕಿದ್ರೆ ಇನ್ನೂ ಕಡಿಮೆ ಅನ್ಬೋದು, ಅದಕ್ಕಿಂತ ಒಂದು 50 ಪುಟ ಕಡಿಮೆಯೇ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚು ವಾಚ್ಯವಲ್ಲದೆ ವ್ಯಂಗ್ಯ ಮಾರ್ಗದಿಂದ ಸ್ಟೇಟ್ಮೆಂಟ್ಸನ್ನು ಮಾಡದೇನೆ ಬರತಕ್ಕಂಥದ್ದು ಕಾಣಿಸುತ್ತೆ. ಅಷ್ಟು ಕಾದಂಬರಿಗಳು ಬರೆದು ಪರಿಪಾಕಗೊಂಡಂಥ ಒಂದು ಬರವಣಿಗೆ ಅಲ್ವಾ ಇದು. ಗ್ರಹಣ ಅನ್ನುವ ಶೀರ್ಷಿಕೆಯೇ ನೋಡಿ, ಅಲ್ಲಿ ದೂರ ಸರಿದರು ಅನ್ನೋದು ಹೇಗೆ ವಾಚ್ಯವಾಗಿದೆ, ಇಲ್ಲಿ ಗ್ರಹಣ ಅಷ್ಟು ವಾಚ್ಯವಾಗಿಲ್ಲ. ನಿಜ, ದೂರ ಸರಿದರು ಅನೇಕರು ದೂರ ಸರಿತಾರೆ ಅನೇಕ ಕಾರಣಗಳಿಗೆ. ಆ ಶೀರ್ಷಿಕೆಯಲ್ಲಿ ಒಂದು ಸ್ವಾರಸ್ಯ ಇದೆ. ಆದರೆ ನೇರವಾಗಿ ದೂರ ಸರಿದರು ಒಂದು ಬಿಟ್ಟಿದ್ದಾರೆ. ಗೃಹಭಂಗ ಅನ್ನುವುದು ಅವ್ರಿಗೆ ಹಾಗೆ ಅನಿಸಿದ್ದು, ಏನು ಕೊಡಬೇಕು ಅಂತ ಅನಿಸಲಿಲ್ಲ. ಕಡೆಗೆ ಅವ್ರು ಹೇಳ್ತಾರೆ ಅದು ಭೈರಪ್ಪನವರ 8ನೇ ಕಾದಂಬರಿ ಅಂತ ಅನಿಸುತ್ತೆ. ಭೈರಪ್ಪ 8 ಅಂತ ಹೇಳಿಬಿಟ್ಟು ಹಾಕ್ಬಿಟ್ರೆ ಸಾಕು, ನನಗೆ ಇದಕ್ಕೆ ಶೀರ್ಷಿಕೆ ಏನು ಕೊಡೋದು ಅನ್ನೋದು ಗೊತ್ತಾಗಲಿಲ್ಲ ಅಂತ ಆ ರೀತಿಯಾಗಿ ಅವರ ಅಭಿಪ್ರಾಯವನ್ನು ಪಡ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಆ ಒಂದು ಶೀರ್ಷಿಕೆ ಕೊಡೋಕ್ಕಾಗದಷ್ಟು ಸಂಕೀರ್ಣತೆ ಎನಿಸಿಬಿಡ್ತು ಕೃತಿ. ಹಾಗಾಗಿ ಏನೋ ಒಂದು ಮನೆ ಮುರಿದಿದ್ದು ಅಂತ ಅನ್ನೋದು ದೃಷ್ಟಿಯಿಂದ ಗೃಹಭಂಗ ಅಂತ ಕೊಟ್ಟರು ಅಂತ ಹೇಳಬಹುದು. ಅದಕ್ಕೂ ಬೇಕಾದಷ್ಟು ಧ್ವನಿ ಇದೆ ಅಂತ ಆ ವಿಷಯ ಬಂದಾಗ ನಾನು ತೋರ್ಪಡಿಸಬಲ್ಲೆ, ಅದು ಹಾಗಿರಲಿ. ಆದರೆ ಗ್ರಹಣ ಅನ್ನೋದೊಳಗೆ ಇನ್ನು ಹೆಚ್ಚಿನ ಸಂಕೀರ್ಣತೆ ಇದೆ. ಗ್ರಹಣ ಅಂದರೆ ಹಿಡ್ಕೊಳ್ತಕ್ಕಂಥದ್ದು ಅಂತ ನಮಗೆ ಗೊತ್ತೇ ಇದೆ. ಕಾದಂಬರಿ ಆರಂಭವಾಗೋದು ಹಾಗೆ ಸೂರ್ಯಗ್ರಹಣದಿಂದ. ಆಕಾಶದಲ್ಲಿ ಸೂರ್ಯಗ್ರಹಣ, ಜನಗಳಿಗೆ ಹಾಗೆ ಭಾವಗ್ರಹಣ, ಭಕ್ತಿಗ್ರಹಣ, ಬುದ್ಧಿಗ್ರಹಣ, ಹೀಗೇನೇನೋ ಗ್ರಹಣಗಳಾಗುತ್ತವೆ. ಸನ್ಯಾಸಿಗೆ ಕಾಮದ ಗ್ರಹಣ ಆಗಿದೆ ಅಂತ ಲೋಕ ಭಾವಿಸುತ್ತೆ. ಸನ್ಯಾಸಿ ಈ ಲೋಕಕ್ಕೆ ಭಕ್ತಿ ಮಠ ಅನ್ನುವ ಗ್ರಹಣ ಆಗಿದೆ ಅಂತ ಹೇಳಿಬಿಟ್ಟು. ಮತ್ತು ಸನ್ಯಾಸಿಯನ್ನು ಮದುವೆ ಮಾಡಿಕೊಳ್ಳೋಕ್ಕೆ ಬಂದಂತಹ ಒಬ್ಬ ವಧು ಯಾವಳಿದ್ದಾಳೆ, ಡಾಕ್ಟರ್ ಸರೋಜಾ ಅಂತ, ಅವಳಿಗೆ ಸನ್ಯಾಸಿಯ ಒಂದು ಬದುಕು ತುಂಬ ಆಕರ್ಷಕವಾಗಿ ತೋರಿ ಮತ್ತೆ ಸನ್ಯಾಸಿಯ ಜೊತೆಗೆ ಹೋಗುವುದಕ್ಕೆ ಕಾಲೇಳದೆ ಇರತಕ್ಕಂಥ ಪರಿಸ್ಥಿತಿ ಬಂದಾಗ ಅವಳ ಬುದ್ಧಿಗೆ ಬಂದಂಥ ಒಂದು ದೌರ್ಬಲ್ಯದ ಗ್ರಹಣ. ಆಮೇಲೆ ಅಲ್ಲಿ ಪ್ರಿನ್ಸಿಪಾಲರು ಬರ್ತಾರೆ, ಹೆಸರೇ ಬರೋದಿಲ್ಲ ಅವರಿಗೆ, ಪ್ರಿನ್ಸಿಪಾಲ್ ಅಂತಲೇ ಆಗುತ್ತೆ. ಅವರಿಗೆ ಮೊದಲು ಬ್ರಹ್ಮಚರ್ಯ ಇತ್ಯಾದಿಗಳ ವ್ರತದ ಗ್ರಹಣ ಇದ್ದದ್ದು. ಆಮೇಲೆ ಅದು ಬಿಟ್ಟು ಹೋದರೂ ಕೂಡ ದ್ವಂದ್ವಗಳು ತಾಕಲಾಟಗಳದು ಅದರ ಗ್ರಹಣ. ಅದಕ್ಕೆಲ್ಲ ದಾನ ಧರ್ಮ ಮಾಡೋದಕ್ಕೆ ಬಂದಂಥ ಊರಿನ ಹಿರಿಯ ಗೌಡ, ಅವರಿಗೆ ಈ ಮಠದ ಪರಂಪರೆ ಕನಸು. 5 ತಲೆಮಾರಾದ ಮೇಲಿಂದ ಈ ಮಠಕ್ಕೆ ಉದ್ಧಾರಕರಾದಂಥ ಒಬ್ಬ ಸನ್ಯಾಸಿ ಬರ್ತಾರೆ. ತಮ್ಮ ತಲೆಮಾರಿಗಿಂತ ಹಿಂದೆ 5 ತಲೆಮಾರು ಮುಂಚೆ ಸನ್ಯಾಸಿಗಳು ಪೀಠ ಬಿಟ್ಟು ಹೋಗಿದ್ರು. ನಮ್ಮ ವಂಶದಲ್ಲಿ ಅದೊಂದು ಪದ್ಧತಿಯಾಗಿ ಬೆಳೆದು ಬಂದಿದೆ, ಸನ್ಯಾಸಿಯನ್ನು ತಂದು ಕೂಡಿಸಬೇಕು ಅನ್ನುವಂಥದ್ದು. ಈ ರೀತಿಯಾದಂಥ ಒಂದು ಶ್ರದ್ಧಾಗ್ರಹಣ, ಹೀಗೆ ಅನೇಕ ರೀತಿಯ ಗ್ರಹಣ. ಆಮೇಲೆ ಅದೆಲ್ಲ ಮುಕ್ತವಾಗುವಂಥದ್ದು ಒಂದು ಸೂಚನೆ ಬರುತ್ತೆ. ಆಮೇಲೆ ಆ ಪ್ರಿನ್ಸಿಪಾಲರ ಹೆಂಡತಿ ಲಲಿತಾ ಡಬಲ್ ಗ್ರಾಜ್ಯುಯೇಟ್ ಅಂತ ಬರುತ್ತೆ. ಎಲ್ಲ ಬಹಳ ಮಾರ್ಮಿಕವಾದ ವ್ಯಂಗ್ಯಗಳಲ್ಲಿ ಉಂಟು. ಅವಳಿಗೆ ತಾನು ಗರ್ಭಿಣಿಯಾಗಿದ್ದೀನೆನ್ನೋ ಭ್ರಮೆಯ ಗ್ರಹಣ. ಅದು ಬಹಳ ವಿಚಿತ್ರವಾದಂಥ ಒಂದು ಸಂಗತಿ. ಅದು ಎಲ್ಲಿಗೂ ಒಂದು ವೈದ್ಯಕೀಯವಾದ ಅನಾಮಲಿ ಅಂತ ಹೇಳ್ಬಿಟ್ಟು ಅನ್ನಬಹುದು. ಹಾಗೆ ಆ ರೀತಿಯಾದ ಒಂದು ವಿಶೇಷ ಅಂತಂದರೆ, ಮಗು ಹುಟ್ಟಿದೆ ಅಂತ ಅಂದುಕೊಳ್ತಾಳೆ, ಸೂಡೋ ಸುಯಿಸಿಸ್ ಅಂತನ್ನುವಂಥ ಒಂದು ಸಂದರ್ಭ. ಮಗು ತನ್ನಲ್ಲಿ ಬೆಳೀತಾ ಇದೆ ಅಂತ ಆ ಕಲ್ಪನೆ, ಮಗು ಬೇಕು ಅನ್ನುವಂಥ ತೀವ್ರವಾದ ಬಯಕೆಯಿಂದ ಯಾವ ಗರ್ಭಿಣಿಯರಿಗೆಲ್ಲ ಏನು ಅವಸ್ಥೆ ದೈಹಿಕವಾಗಿ ಮಾನಸಿಕವಾಗಿ ಬರುತ್ತೆ ಅಷ್ಟು ಆಗಿಬಿಟ್ಟಿದೆ. ಆದರೆ ವಾಸ್ತವವಾಗಿ ಅವಳ ಗರ್ಭದಲ್ಲಿ ಶಿಶು ಇಲ್ಲ, ಅವಳು ಹೆತ್ತಿದ್ದು ಶೂನ್ಯವನ್ನು. ಅದು ಒಂದು ಗ್ರಹಣ. ಹೀಗೆ ಅನೇಕ ಸ್ತರದ ಗ್ರಹಣಗಳು ತೋರ್ಪಡುತ್ತವೆ ಅಂತ. ಮತ್ತು ಇಲ್ಲಿ ಸಂಕೇತಗಳು ಸಾಕಷ್ಟು ಬರ್ತವೆ. ಇಡೀ ವಾತಾವರಣ ಅಲ್ಲಿ ಕಾಣಿಸ್ಕೊಳ್ಳೋದು ಮೋಡಗಟ್ಟಿದ್ದು. ಗ್ರಹಣ ಆಗುತ್ತೆ, ಮೋಡ ಕವಿದಿದೆ, 3-4 ದಿವಸದಿಂದ ಮಳೆ ಬಂದಿಲ್ಲ. ಆ ಮೋಡ ಕಟ್ಟಿಕೊಳ್ಳುವ ಸಾಂದ್ರತೆಯಂತೆ ಇದುವರೆಗೂ 20 ವರ್ಷಗಳಿಂದ ಸನ್ಯಾಸಿಗಳಾಗಿದ್ದಂಥವರು ಈಗ ಗೃಹಸ್ಥರಾಗ್ತೀನಿ ಅಂದರೆ ಜನಗಳ ಮನಸ್ಸಿನಲ್ಲಿ ಕವಿದಿರ್ತಕ್ಕಂಥ ಚಿಂತೆಯ ಕಾರ್ಮೋಡ. ಶಾಸ್ತ್ರಿಗಳಿಗೆ
ಮಠ, ಮರ್ಯಾದೆ, ಶಾಸ್ತ್ರ, ಸಂಪ್ರದಾಯ, ಕನಿಷ್ಠಾಶ್ರಮದಿಂದ ಜ್ಯೇಷ್ಠಾಶ್ರಮಕ್ಕೆ ಹೋಗಬೇಕು, ಪ್ರಮೋಷನ್ ಹೊರತುನುವೆ ಡಿಮೋಷನ್ ಅನ್ನೋದು ಇಲ್ಲ. ಇದು ಹೇಗೆ ಅಂತಕ್ಕಂಥ ಒಂದು ಮೋಡಗಳು. ಮತ್ತು ಪ್ರಿನ್ಸಿಪಾಲ್ರಿಗೂ ಅಷ್ಟೇ, ನಾವೇನೋ ಬ್ರಹ್ಮಚಾರಿ ಆಶ್ರಮದಲ್ಲಿದ್ದು ಮುಂದೆ ಗೃಹಸ್ಥಾಶ್ರಮಕ್ಕೆ ಹೋದ್ವಿ, ಈಗ ಸನ್ಯಾಸಿಗಳು ವಾಪಸ್ ಬರೋದು ಹೇಗೆ ಅಂತಕ್ಕಂಥದ್ದು. ಅದಕ್ಕಿಂತ ಮಿಗಿಲಾಗಿ ಇವರು ವಾಪಸ್ ಬಂದುಬಿಟ್ರೆ ನಮ್ಮ ಕಾಲೇಜು ಇತ್ಯಾದಿ ಎಲ್ಲ ದೊಡ್ಡ ಸಂಸ್ಥೆಗಳು ನಡೀತಾ ಇವೆ ಈ ಸನ್ಯಾಸಿಗಳ ನಾಮಬಲದಿಂದ, ಅದರ ಗತಿ ಏನು ಅಂತಕ್ಕಂಥ ಮೋಡ ಕವಿದಿರ್ತಕ್ಕಂಥದ್ದು. ಗೌಡ್ರಿಗೆ ನಮ್ಮೂರು, ಈ ಒಂದು ಹಿಮಗಿರಿ ಪೀಠ, ಹಿಮವತಿ ನದಿ, ಇದು ದಕ್ಷಿಣ ಕೈಲಾಸ ಅಂತ ಪ್ರಸಿದ್ಧವಾದದ್ದು, ಇದರ ಖ್ಯಾತಿ ಏನು, ಎಂತೆಂಥ ಪ್ರಳಯ ಆಗೋಗ್ಬಿಡುತ್ತೆ ಅಂತಕ್ಕಂಥದ್ದು. ಆ ಕಾಲೇಜು, ಆ ಸಂಸ್ಥೆಗಳೆಲ್ಲದರ ಚೇರ್ಮನ್ ಒಬ್ರು ಇರ್ತಾರೆ, ಚಂದ್ರೇಗೌಡರು ಅಂತ. ಅವರಿಗೆ ಮುಂದಿನ ಎಲೆಕ್ಷನ್ಗೆ ಈ ಒಂದು ಖ್ಯಾತಿಯ ಮೇಲೆ ನಿಲ್ಲಬೇಕು ಅಂತಿರುತ್ತೆ. ಸ್ವಾಮಿಗಳೇ ಬಂದು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ಬರುತ್ತೆ. ಈಗ ಅದಕ್ಕೆ ಗತಿ ಏನಾಗುತ್ತೆ ಅಂತ ಆ ಚಿಂತೆಯ ಮೋಡಗಳು ಕವಿದಿರ್ತಕ್ಕಂಥದ್ದು. ಸ್ವಾಮಿಗಳಿಗೆ ಈ ಜನಕ್ಕೆ ಎಷ್ಟು ಮೋಡ ಕವಿದಿದೆ. ಸಮಾಜ ಸೇವೆ ಮಾಡೋದಕ್ಕೆ ಮಠ ಬೇಕಾಗಿಲ್ಲ. ಈ ಥರದ ಒಂದು ಮಠ, ದೇವಸ್ಥಾನ ಅನ್ನೋ ಬೇರೆಯ ಒಂದು ಶ್ರದ್ಧೆ ಇಲ್ಲದೆ ಸೇವೆ ಮಾಡಬೇಕು, ಲೋಕಕ್ಕೆ ಉಪಕಾರ ಮಾಡಬೇಕು ಅನ್ನುವಂಥದ್ದೇ ಇಟ್ಟುಕೊಂಡು ಮಾಡಬಹುದಲ್ಲ ಅಂತ ಅವರ ಮನಸ್ಸಿನಲ್ಲಿ ಈ ಹೊಯ್ದಾಟಗಳ ಮೋಡಗಳು. ಸರೋಜಾಗಿ ಸ್ವಾಮಿಗಳು ಸಹಕಾರಿಗಳಾಗಿರ್ತಾರೆ, ಒಳ್ಳೆಯವರು, ಸಜ್ಜನರು, ಅವ್ರ ಜೊತೆಗೆ ನಿಲ್ಲಬೇಕು, ಇಂಥ ಸೆಂಟಿಮೆಂಟ್ಸಲ್ಲಿ ಯಾವ ಅರ್ಥ ಕಾಣೋದಿಲ್ಲ ಅಂತ ಆ ರೀತಿಯಾದಂಥ ವಿಚಾರವಾದದ್ದು ಮೋಡ. ಹೀಗೆ ಬಗೆ ಬಗೆಯ ಮೋಡಗಳು. ಕಡೆಗೆಲ್ಲವೂ ಕರಗುತ್ತವೆ, ಮಳೆಯಾಗಿ ಇಳಿದು ಬರುತ್ತವೆ. ಅದು ಮಳೆಯಾಗಿ ಇಳಿದು ಬರೋದನ್ನು ಕೂಡ ಸರೋಜ ಹೇಗೆ ಗರ್ಭಿಣಿ ಆಗ್ತಾಳೆ ಅನ್ನೋದ್ರವರೆಗೆ ಒಂದು ಸಂಕೇತವಾಗಿ ಬಳಸಿದ್ದರೆ ತುಂಬ ಅದ್ಭುತವಾಗಿದೆ. ಒಂದೊಂದು ಮಾತು ಬರುತ್ತೆ. ಸ್ವಾಮಿಗಳು ಇವಳ ಕೈ ಹಿಡುತ್ತಾರೆ, ನಿಷೇಕವೂ ಆಯಿತು ಅಂದು ಬಿಡ್ತಾರೆ ಲೋಕಕ್ಕೆ. ಅವರು ಒಂದು ಗುಡಿಸಲಿನಲ್ಲಿರ್ತಾರೆ. ಆ ಗುಡಿಸಲಿನ ಒಳಕ್ಕೆ ಮಳೆ ಸೋರುತ್ತೆ. ಸೋರದ ಮೇಲೆ ಮನೆಯೆಲ್ಲ ತುಂಬಿಕೊಂಡಂಥ ಮಳೆ ನೀರನ್ನು ಹೋಗಲಾಡಿಸೋದಕ್ಕೆ ಅಂತ ಅವರು ಗುಡಿಸಲಿನ ಹೊಸಲನ್ನು ಕೀಳ್ತಾರೆ. ಹೊಸಲು ದಾಟೋದು, ಥ್ರೆಶೋಲ್ಡ್ ಅಂತೀವಲ್ಲ, ಒಂದು ಅಡ್ಡಿ, ಅದನ್ನು ಕಿತ್ತಿ ಎಸೀತಕ್ಕಂಥದ್ದು. ಗೋಡೆನೇ ಜರಿದು ಬೀಳ್ತಕ್ಕಂಥದ್ದು, ಮಠ ಅನ್ನುವ ಸಂಸ್ಥೆನೇ ಜರಿದು ಬೀಳುವಂಥ ಸಂಕೇತ. ಮತ್ತು ಇವಳ ಗಡಿಯಾರದೊಳಗೆ ನೀರು ಹೋಗಿ ಗಡಿಯಾರ ನಿಂತು ಹೋಗುತ್ತೆ. ಕಾಲ ನಿಂತು ಹೋಯಿತು. ಸನ್ಯಾಸಿಗಳ ಜೊತೆ ಇದ್ದಾಗ ಕಾಲ ಸ್ತಬ್ಧವಾಗಿ ಬಿಡ್ತು ಅನ್ನುವಂಥದ್ದು. ಹೀಗೆ ಅನೇಕ ಅರ್ಥಗಳನ್ನು ಅಲ್ಲಿ ತಂದು ತೋರಿಸುತ್ತೆ. ಮತ್ತು ಸನ್ಯಾಸಿಗಳಿಗೆ ತಾನು ಗೃಹಸ್ಥಾಶ್ರಮಿ ಆದರೆ ಏನು ಹೆಸರಿಟ್ಕೊಳ್ಳೋದು ಅಂತ ಸ್ವಾಮಿಗಳು ಅಂತ ಕರೀತಿರ್ತಾರೆ. ಅವರಿಗೆ ಏನು ಹೆಸರಿರೋದಿಲ್ಲ, ಗೊತ್ತಿರೋಲ್ಲ. ಎಲ್ಲರೂ ಸ್ವಾಮಿಗಳು ಅಂತಿರ್ತಾರೆ. ಅವ್ರ ಪೂರ್ವಾಶ್ರಮದ ಹೆಸರು ಬರೋದಿಲ್ಲ. ಏನು ಹೆಸರು ಅನ್ನೋ ಚಿಂತೆ. ಹೆಸರು ಬೇಕೇ, ಐಡೆಂಟಿಟಿ ಅನ್ನೋದು ಬೇಕಲ್ವ. ಹೆಸರಿಂದ ಏನೂ ಇಲ್ಲ, ಹೆಸರಲ್ಲಿ ಏನಿದೆ, ಆದರೆ ಹೆಸರು ಬೇಕು. ನೋಡಿ, ಸನ್ಯಾಸಿಗಳಿಗೆ ಸೇವೆ ಇತ್ಯಾದಿಗಳಿಗೆಲ್ಲ ಮಠ ಅನ್ನೋ ಹೆಸರು ಯಾಕೆ ಎಂದವರು ತನಗೊಂದು ಹೆಸರು ಬೇಕು ಅಂತನ್ನುವುದು ತೋರಿದಾಗ ಇದು ಯಾತಕ್ಕೆ ಬೇಕು ಅಂತನ್ನೋ ಪ್ರಶ್ನೆಗೆ ಉತ್ತರ ಬಂತಲ್ವ. ಅದಾಗೋದಿಲ್ಲ. ಅಂದರೆ ಸನ್ಯಾಸಿಗಳು ಇಲ್ಲಿ ಸಂಪೂರ್ಣ ಜ್ಞಾನಿಗಳಾಗಿಲ್ಲ. ಅಂದರೆ ಸೇವೆ ಮಾಡೋದಕ್ಕೆ ಮಠ ಯಾಕೆ ಬೇಕು, ದೇವಸ್ಥಾನ ಯಾಕೆ ಬೇಕು, ಜನಕ್ಕೆ ಬೇಕು. ಅಲ್ಲಿ ಶಾಸ್ತ್ರಿಗಳು ಹೇಳ್ತಾರೆ, ನೀವು ನಚ್ಚಿ ಬಿಡಿ, ಅದಕ್ಕೆ ಬೇಕಾಗುತ್ತಲ್ವ ವ್ಯವಸ್ಥೆ. ಪ್ರಿನ್ಸಿಪಾಲ್ರು ಹೇಳ್ತಾರೆ. ಆದರೆ ಅವರು ಪ್ರಬುದ್ಧರಾಗಿ ಜ್ಞಾನಿಗಳ ಮಟ್ಟಕ್ಕೆ ಬಂದು ಹೇಳ್ತಾ ಇಲ್ಲ. ಯಾವುದೊಂದು ವ್ಯಾವಹಾರಿಕವಾದ ಅನಿವಾರ್ಯತೆಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಾರ್ಥದ ಒಂದು ಎಳೆ ಇದೆ. ನಿಸ್ವಾರ್ಥಿಯಾದವನು ಆ ಮಟ್ಟಕ್ಕೆ ಯೋಚನೆ ಮಾಡಿ ಹೇಳಿದಾಗ ಅದೊಂದು ಬೆಲೆ. ಸ್ವಾಮಿಗಳು ನಿಸ್ವಾರ್ಥಿಗಳಾದರೂ ಜ್ಞಾನಿಗಳಾಗಿಲ್ಲ. ಅದು ಬಂದಿರತಕ್ಕಂಥ ಒಂದು ಸಮಸ್ಯೆ. ಅವ್ರ ಹೆಸರಿಗೆ ಒದ್ದಾಡಿದ್ದಾರೆ. ಕಡೆಗೂ ಅವ್ರಿಗೆ ಒಂದು ಹೆಸರು ಸಿಕ್ಕಿದೆ. ಕೊನೆಯಲ್ಲಿ ಗೊತ್ತಾಗುತ್ತೆ ಭಾಸ್ಕರ ಮೂರ್ತಿ ಅಂತ. ಕೊನೆ ಪುಟಗಳಲ್ಲಿ ಗ್ರಹಣವಾಗೋದು ಭಾಸ್ಕರ್ನಿಗೆ. ಅರೆ, ಭಾಸ್ಕರ್ನಿಗೆ ಅಲ್ಲ ಗ್ರಹಣ, ನೋಡುವ ನಮಗೆ ಆಗಿರೋದು. ಸೂರ್ಯನಿಗೆ ಗ್ರಹಣ ಆಗಿಲ್ಲ, ನಾವು ನೋಡುವವರು ಗ್ರಹಣ ಅಂತೀವಿ. ಸೂರ್ಯನಿಗೆ ಉದಯಾಸ್ತ ಇಲ್ಲ ಅಂತ. ಆದರೆ ಉದಯಾಸ್ತ ಇದೆ ಅಂತ ವ್ಯವಹರಿಸ್ತೀವಿ, ನಮಗೆ ಗೊತ್ತಿದ್ರೂ ವ್ಯವಹರಿಸ್ತೀವಿ. ಉಪಾಧಿ ರೂಪದಿಂದ ವ್ಯವಹರಿಸ್ತೀವಿ. ಅದ್ಭುತವಾದ ವೇದಾಂತ ಸ್ವಾರಸ್ಯವನ್ನು ಇಲ್ಲಿಟ್ಟಿದ್ದಾರೆ. ಅದ್ವೈತ ವೇದಾಂತದಲ್ಲಿ ಇವೆಲ್ಲ ತುಂಬ ಸಲೀಸಾಗಿ ಬರ್ತಾ ಇರತಕ್ಕಂಥ ದೃಷ್ಟಾಂತಗಳು. ಸೂರ್ಯನಿಗೆ ಉದಯಾಸ್ತ ಇಲ್ಲದೇ ಇದ್ದರೂ, ಗ್ರಹಣ ಮುಕ್ತಿ ಇತ್ಯಾದಿಗಳು ಇಲ್ಲದೇ ಇದ್ದರೂ, ಲೋಕ ವ್ಯವಹಾರದಲ್ಲಿ ಅದನ್ನು ಬಲ್ಲಂಥ ಖಗೋಳಶಾಸ್ತ್ರಜ್ಞರು ಮಾಡ್ತಾರೆ. ಅದರಿಂದ ಹೇಗೆ ದೋಷವಿಲ್ಲವೋ ಹಾಗೆ ಮಠ, ದೇವಸ್ಥಾನ ಇತ್ಯಾದಿಗಳು ಪರಮಾರ್ಥವಾಗಿ ಏನೂ ಅಲ್ಲದೇ ಇದ್ದರೂ ಅವುಗಳನ್ನು ಇಟ್ಟುಕೊಂಡಾಗ ಒಳ್ಳೆಯ ಕೆಲಸ ಆಗುತ್ತೆ. ಅಂದರೆ ಇಟ್ಟುಕೊಳ್ಳೋದು ಜಾಣ್ಮೆ, ಇಟ್ಟುಕೊಳ್ಳೋದು ಉಪಾದೇಯ, ಯುಕ್ತಿಯುಕ್ತ, ವಿವೇಕ ಅನ್ನುವುದಕ್ಕೆ ಬರುತ್ತೆ. ವಿವೇಕ ಅನ್ನೋದು ಪರಮಾರ್ಥವಾದ ಅಂಶ ಅಲ್ಲ, ವಿವೇಕ ವ್ಯಾವಹಾರಿಕವಾದ ಅಂಶ. ಔಚಿತ್ಯ ಅನ್ನುವುದು ಕಲೆಯಲ್ಲಿ ಬಹಳ ಮುಖ್ಯ. ಆದರೆ ಔಚಿತ್ಯ ಅನ್ನೋದು ಪರಮಾರ್ಥವಲ್ಲ, ರಸ ಪರಮಾರ್ಥ. ಔಚಿತ್ಯ ಇಸ್ ಎ ರಿಲೇಟಿವ್ ಟರ್ಮ್, ವೈಲ್ ರಸ ಈಸ್ ಅನ್ ಅಬ್ಸಲ್ಯೂಟ್ ಟರ್ಮ್. ಹಾಗೆ ಬ್ರಹ್ಮಾನಂದ ಅನ್ನೋದು ಅಥವಾ ಮೋಕ್ಷ, ಜೀವನ್ಮುಕ್ತಿ ಅನ್ನೋದು ಪಾರಮಾರ್ಥಿಕವಾಗಿ ಅಬ್ಸಲ್ಯೂಟ್ ಟರ್ಮ್ ಆದರೂ
ಈ ನಿತ್ಯಾನಿತ್ಯ ವಿವೇಕ ಮೊದಲಾದಂಥ ವಿವೇಕ ಅಂತ ಏನಿದೆ ಅದೆಲ್ಲ ಸಾಪೇಕ್ಷವಾದದ್ದು. ಆದರೆ ಸಾಪೇಕ್ಷದಿಂದಲೇ ನಿರಪೇಕ್ಷೆಯನ್ನು ಸಾಧಿಸಬೇಕಾಗುತ್ತೆ. ಅಧ್ಯಾರೋಪಾಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಇರ್ತಕ್ಕಂಥದ್ದು. ಒಂದನ್ನು ಸೂಪರ್ ಇಂಪೋಸ್ ಮಾಡ್ತೀವಿ, ಆಮೇಲೆ ಮೆಚ್ಯೂರಿಟಿ ಬಂದಮೇಲೆ ಅದನ್ನು ನೆಗೆಟ್ ಮಾಡ್ತೀವಿ, ನಿರಾಕರಿಸ್ತೀವಿ. ಅದು ಹಾಗೆ ಮಾಡದೆ ಆಗುವಂಥದ್ದಲ್ಲ. ಆದರೆ ಅದನ್ನು ಯಾವ ಸ್ತರದಲ್ಲಿ ಯಾರು ಮಾಡಬೇಕು? ಮಂದ, ಮಧ್ಯಮ, ಉತ್ತಮ ಅಂತ ಅಧಿಕಾರಿಗಳು ಉಂಟು. ಮಂದಾಧಿಕಾರಿಗಳಿಗೆ ಉತ್ತಮಾಧಿಕಾರಿಗಳಿಗೆ ಸಲ್ಲಬೇಕಾದ ಉಪದೇಶವನ್ನು ಮಾಡಿದರೆ ಮಂದಾಧಿಕಾರಿಗಳಿಗೆ ಬುದ್ಧಿ ಕೆಡೋದು. ಒಳ್ಳೆಯವರು ಅಂತ ಮಾತ್ರಕ್ಕೆ ಅವರು ವಿಚಾರದಲ್ಲಿ ದಾರ್ಢ್ಯವುಳ್ಳವರು ಅಂತ ಅರ್ಥವಲ್ಲ. ಇದು ನಾವು ಗಮನಿಸಬೇಕು. ಪಾಪ ಅಲ್ಲಿದ್ದ ಊರ ಗೌಡರು, ಯಜಮಾನರು ಒಳ್ಳೆಯವರು. ಅರೆ ಸನ್ಯಾಸಿಗಳು ಮದುವೆ ಆಗ್ತಾರೆ ಅಂತ ಗೊತ್ತಾದರೆ ಅವರಿಗೆ ಸ್ಟ್ರೋಕ್ ಹೊಡೆಯೋದೊಂದು ಬಾಕಿ ಹಾಗಾಗ್ಬಿಡುತ್ತೆ. ಅದು ನಾವು ಗಮನಿಸಬೇಕಾದಂಥದ್ದು. ಮತ್ತೆ ಈ ಸ್ವಾಮಿಗಳು ಹೋದರು ಅಂತಂದರೆ ಆ ಸ್ವಾಮಿಗಳ ಜಾಗದಲ್ಲಿ ಮತ್ತೊಬ್ಬ ಸ್ವಾಮಿಗಳಂತಂದು ಕೂಡಿಸುವಂಥದ್ದು ನಡೆಯುತ್ತೆ. ಅದು ಇನ್ನೊಂದು ಮಠದ ಸ್ವಾಮಿಗಳಿಬ್ಬರು, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ತಕರಾರು ಬಂದಿರುತ್ತೆ. ಆ ಚಿಕ್ಕವರು ಕೇಸ್ ಹಾಕಿರ್ತಾರೆ ಕೋರ್ಟಲ್ಲಿ. ಆಗ ಈ ಊರಿನವರೆಲ್ಲ ಹೋಗ್ಬಿಟ್ಟಿದ್ರು. ಶಾಸ್ತ್ರಿಗಳು ಬಹಳ ವ್ಯವಹಾರದ ಜಾಣ್ಮೆ ಇದ್ದವರು, ತುಂಬ ಸೊಗಸಾಗಿ ಬರುತ್ತೆ ಆ ಪಾತ್ರ. ನೀವು ಚಿಕ್ಕ ಸ್ವಾಮಿಗಳ ಕೇಸ್ ವಿತ್ಡ್ರಾ ಮಾಡಿಸ್ತೀವಿ ಅವ್ರ ಕೈಯಿಂದ, ಆದರೆ ನೀವು ನಮ್ಮ ಮಠಕ್ಕೆ ಅವ್ರನ್ನ ತಲುಪಿಸ್ಬಿಡಿ, ಅದಕ್ಕೆ ಪರಿಹಾರವಾಗಿ ನೀವು 10,000 ರೂಪಾಯಿನ, ಒಂದು ಆನೆನ, ನಗಾರಿ, ಕುದುರೆ, ಪಲ್ಲಕ್ಕಿ, ಒಂದು ಬೆಳ್ಳಿ ಸಿಂಹಾಸನ ಕೊಡಬೇಕು ಅಂತ ವ್ಯವಹಾರ ಮಾಡ್ಕೊಂಡು ಬರ್ತಾರೆ. ನಾವು ದುಡ್ಡು ಕೊಡೋಕ್ಕೆ ಸಾಧ್ಯ ಇಲ್ಲ, ಮಿಕ್ಕಿದ್ದೆಲ್ಲ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಅವ್ರಂತಾರೆ. ಹೇಗೋ ಒಟ್ಟಿನಲ್ಲಿ ಒಂದು ಕುದುರಬಹುದು ಅಂತ ಅನ್ಸುತ್ತೆ ಅಂತ ಹೇಳಿಬಿಟ್ಟು. ಆಗ ಪ್ರಿನ್ಸಿಪಾಲ್ರಿಗೆ ಅನ್ಸುತ್ತೆ, ಈ ಕೋರ್ಟು ಕಚೇರಿ ವ್ಯವಹಾರ ಈ ಸ್ವಾಮಿಗಳು ಬಂದು ನಮಗೇನು ಉದ್ಧಾರ ಮಾಡ್ಯಾರು ಅಂತ. ಅಂದರೆ ಸ್ವಾಮಿಗಳೇ ಬಾಯಿ ಬಿಟ್ಟು ಹೇಳ್ತಾರೆ, ಈ ಡಾಕ್ಟರ್ ಕೈ ಹಿಡಿದಾಗಿದೆ, ಮದುವೆ ಆಗಿದೆ, ನಿಷೇಕ ಆಗಿದೆ ಅಂತೆಲ್ಲ ಅಂದರೂ ಕೂಡ ಮಿಂಚಿನ ವೇಗದಿಂದ ಈ ಶಾಸ್ತ್ರಿಗಳು ಇಲ್ಲ ನಂಬಬೇಡಿ, ಪರಮಪೂಜ್ಯರಾದ ಸ್ವಾಮಿಗಳವರು ಬರೀಗಣ್ಣಿಂದ ಪೂರ್ಣ ಸೂರ್ಯಗ್ರಹಣವನ್ನು ನೋಡಿದ್ದಾರೆ, ಹಾಗಾಗಿ ಅವರಿಗೆ ಕಣ್ಣಿಗೆ ಕವಿದಿರ್ತಕ್ಕಂಥದ್ದು ಭ್ರಮೆ ಇದು, ಅವರಿಗೆ ನಿಜವಾಗಿ ಇದು ಯಾವುದೂ ಆಗಿಲ್ಲ, ಅವ್ರಿಗೆ ಆಗಿದೆ ಅಂತ ಭ್ರಮೆ ಹುಟ್ಟಿದೆ, ಅವರು ತಪಸ್ಸಿಗೆ ಹೊರಟೋಗ್ತಾರೆ ಕಾಶಿಗೆ ಅಥವಾ ಹಿಮಾಲಯಕ್ಕೆ, ನಾವು ಬೇರೆಯವ್ರು ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಜನ ಅದನ್ನೇ ನಂಬುತ್ತಾರೆ ಕಡೆಗೂ. ಯಾಕೆ ಅಂತಂದರೆ ಆಲಂಬನ ಅನ್ನೋದು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೆ ನಾವೆಷ್ಟು ಕಿತ್ತರೂ ಹೋಗತಕ್ಕಂಥದ್ದು ಅಲ್ಲ. ಹಾಗಾಗಿ ಅದನ್ನು ವ್ಯವಸ್ಥೆಯನ್ನು ನಾವು ನಿರಾಕರಿಸಿದ್ರೂ ಮತ್ತೊಂದು ವ್ಯವಸ್ಥೆ ಬಂದು ಕೂತಿರುತ್ತೆ. ಅದರಿಂದ ನಾವು ವ್ಯವಸ್ಥೆಯನ್ನು ಮುರಿಯುವುದಲ್ಲ, ಮೀರುವ ಪ್ರಯತ್ನ ಮಾಡಬೇಕು. ಸ್ವಾಮಿಗಳು ಹೊಸಲು ಕಿತ್ತಾಕಿದ್ದು ವ್ಯವಸ್ಥೆಯನ್ನು ಕಿತ್ತಾಕೋ ಪ್ರಯತ್ನ ಆಯಿತು. ವ್ಯವಸ್ಥೆಯನ್ನು ಮೀರುವ ಪ್ರಯತ್ನ ಮಾಡಬೇಕು. ಮತ್ತು ಅದು ಕೆಲವೊಮ್ಮೆ ದೇಶಕಾಲಗಳಿಂದ ತನ್ನಂತೆಯೇ ನಡೆಯುತ್ತೆ. ಅಲ್ಲಿ ಮುಂದೆ ಕಾಣಿಸ್ತಾರೆ. ಚಿಕ್ಕ ವಯಸ್ಸಿನ ಕಾಲೇಜಿನ ಹುಡುಗರಿಗೆ, ಹೈಸ್ಕೂಲಿನ ಹುಡುಗರಿಗೆ ಸ್ವಾಮಿಗಳು ಬರೀ ಭಾಸ್ಕರ ಮೂರ್ತಿಯಾಗಿ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ನೀವು ಮಠಕ್ಕೆಲ್ಲ ದುಡ್ಡು ಕೊಡೋಕ್ಕೆ ಬದಲಾಗಿ 50,000 ರೂಪಾಯಿ ದುಡ್ಡು ಕಾಲೇಜಿಗೆ ಕೊಡಿ, ಕಾಲೇಜು ಸಂಸ್ಥೆ, ವಿದ್ಯಾಸಂಸ್ಥೆಗಳು ಬೆಳೀಲಿ ಅಂತಂದಾಗ ಆ ಮಕ್ಕಳ ತಂದೆ ತಾತಂದಿರ ಜನರೇಷನ್ನವರು, ತಲೆಮಾರಿನವರಿಗೆ ಒಪ್ಪಿಗೆ ಇಲ್ಲದದ್ದು ಇವ್ರಿಗೆ ಒಪ್ಪಿಗೆ ಆಗುತ್ತೆ. ಹೌದು, ಅದರೊಳಗೆ ನ್ಯಾಯ ಇದೆ ಅಂತ ವಿರೋಧ ಮಾಡೋಕ್ಕೆ ತೊಡಗುತ್ತಾರೆ. ಅಂದರೆ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದೇ ಅದು ತಾನಾಗಿಯೇ ನಿರ್ಮೂಲಿತವಾಗುತ್ತದೆ ಅಂತ. ದ ಇಶ್ಯೂಸ್ ಮೇ ನಾಟ್ ಬಿ ಇಶ್ಯೂಸ್, ದೇ ಆರ್ ನೋ ಮೋರ್ ಇಶ್ಯೂಸ್ ನೌ ಅಂತ. ನಿಜ, ಕೆಲವರು ಒದ್ದಾಡಬೇಕು, ಕಷ್ಟಪಡಬೇಕು, ಹಾಗೆ ಮಾಡದೆ ಆಗೋಲ್ಲ. ಆದರೆ ಆ ಒದ್ದಾಟವನ್ನು ಬಹಳ ದೊಡ್ಡದು ಅಂತಲಾಗಲಿ, ಅನಿವಾರ್ಯವಂತ ಆಗಲಿ, ಅಥವಾ ಅದು ಏನೂ ಅಲ್ಲ ಅಂತಲಾಗಲಿ ತೆಗೆದುಕೊಳ್ಬಾರ್ದು. ಆ ಹೊತ್ತಿಗೆ ಆದದ್ದು. ಉದಾಹರಣೆಗೆ ಜಾತಿಯನ್ನು ನಿರ್ಮೂಲನ ಮಾಡಬೇಕು ಅಂತ ಒಂದು ಉದ್ದೇಶ ಒಳ್ಳೆಯದು. ಆದರೆ ಜಾತಿ ಅನ್ನೋದು ಮನುಷ್ಯನ ಮೂಲಭೂತವಾಗಿ ಬಂದದ್ದು ತಾನೂ ಪರ ಅನ್ನುವ ಭೇದದಿಂದ, ತನ್ನದೊಂದು ಸಾಜಾತ್ಯದ ಸಮಾನ ಧರ್ಮದ ಗುಂಪು ಮಾಡಿಕೊಳ್ಬೇಕು ಅಂತ ಬಂದದ್ರಿಂದ. ಹೀಗಾಗಿ ಅದರ ಮೂಲ ಎಲ್ಲಿದೆ ಅಂತ ಯಾವ ಸಾಮಾಜಿಕವಾದ, ಆರ್ಥಿಕವಾದ, ಅಷ್ಟೇಕೆ ಈ ಜಗತ್ತಿನ ಯಾವ ವಿಷಯವನ್ನು ಕುರಿತು ನೋಡಿದರೂ ಅದು ಕಟ್ಟ ಕಡೆಯಲ್ಲಿ ಆಧ್ಯಾತ್ಮಿಕವಾದ ಒಂದು ಪ್ರಶ್ನೆ. ಎನಿ ಇಶ್ಯೂ ಅಂಡರ್ ದಿ ಸನ್ ಆರ್ ಇವನ್ ಬಿಯಾಂಡ್ ದಿ ಸನ್, ಎನಿ ಇಶ್ಯೂ ಟ್ಯಾಂಜಿಬಲ್ ಟು ಥಾಟ್ ಅಲ್ಟಿಮೇಟ್ಲಿ ಬಿಕಮ್ಸ್ ಎ ಫಿಲಸಾಫಿಕಲ್ ಇಶ್ಯೂ. ಯಾವ ಒಂದು ತಕರಾರನ್ನು ತೆಗೆದುಕೊಳ್ಳುವ ದ್ವಂದ್ವವನ್ನು ಅದು ಪಾರಮಾರ್ಥಿಕವಾಗಿ ಒಂದು ಆಧ್ಯಾತ್ಮಿಕ ಸಮಸ್ಯೆಯಾಗಿಯೇ ಬಂದು ನಿಲ್ಲುತ್ತೆ. ಹಾಗಾಗಿ ಫಿಲಾಸಫಿ ಯಾಕೆ ಬೇಕು, ಅಧ್ಯಾತ್ಮ ವಿದ್ಯೆ ಯಾಕೆ ಬೇಕು, ತತ್ವಶಾಸ್ತ್ರ ಯಾಕೆ ಬೇಕು, ದರ್ಶನಶಾಸ್ತ್ರ ಅಂದರೆ ಈ ಮಟ್ಟಕ್ಕೆ. ಒಮ್ಮೆ ಪ್ರೊಫೆಸರ್ ಎಂ ಹಿರಿಯಣ್ಣನವರ ಅದ್ಭುತವಾದ ಉದ್ಘಕೃತಿ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಬಗ್ಗೆ ಎಸ್.ಆರ್. ರಾಮಸ್ವಾಮಿಯವರು ಮಾತನಾಡ್ತಾ ನನಗೆ ಹೇಳಿದ್ದು ನೆನಪಾಗುತ್ತೆ. ಈ ಹೊತ್ತಿನ ಎಕ್ಸಿಸ್ಟೆನ್ಷಿಯಲಿಸಮ್ ಇರಬಹುದು, ಅಥವಾ ನಾವು ನೋಡಿದಂಥ ಈಗ ಲಾಜಿಕಲ್ ರಿಯಲಿಸಮ್ ಅನ್ನುವಂಥದ್ದು ಭೈರಪ್ಪನವ್ರು ಹೇಳ್ತಾರಲ್ಲ, ಅಥವಾ ಬಂದ್ಬಿಟ್ಟಿದ್ರೆ ಎಂಪಿಯರ್ಲಿಸಮ್ ಇರಬಹುದು, ಅಥವಾ ಬೇರೆ ಬೇರೆ ಪ್ರಕ್ರಿಯೆಗಳಿರಬಹುದು,
ಸರಿಯಲಿಸಮ್ ಅಂತ ಕಲೆಯಲ್ಲಿ ಬಂದಿದ್ದಿರ್ಬೋದು, ಪಾಯಿಂಟಲಿಸಮ್ ಇರ್ಬೋದು, ಡಾಡಾಯಿಸಮ್ ಇರ್ಬೋದು, ಯಾವುದೇ ಬೇಕಾದ್ರೂ ಇರ್ಬೋದು. ಈಗ ನಾವು ಕಂಡಿರ್ತಕ್ಕಂಥ ಒಂದು ಡೈಲೆಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಯಾವುದು ಬಂದಿದೆ ಕಮ್ಯುನಿಸಮ್ನಲ್ಲಿ, ಮೆಟೀರಿಯಲಿಸಮ್ಮು ಇತ್ಯಾದಿ, ಅಥವಾ ಹ್ಯೂಮನಿಸಮ್ ಅಂತೀವಿ, ವುಮನಿಸಮ್ ಅಂತೀವಿ, ಈಗ ಕಲೋನಿಯಲಿಸಮ್ ಅಂತೀವಿ, ಮತ್ತೆ ಈಗ ಪೋಸ್ಟ್ ಕಲೋನಿಯಲಿಸಮ್ಮು, ಈ ಥರ ಬೇರೆ 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 ಬೇನೆಗಳೆಲ್ಲ ಯಾವುದು ಕಾಣಿಸುತ್ತವೆ. ದಿಸ್ ಆರ್ ಆಲ್ ಆಲ್ರೆಡಿ ಡಿಸ್ಕಸ್ಡ್ ಇಶ್ಯೂಸ್ ಇನ್ ಅವರ್ ಆನಲ್ಸ್ ಆಫ್ ಫಿಲಾಸಫಿ ಅಂತ ಅವರು ಹೇಳಿದರು. ನಮ್ಮ ಖ್ಯಾತಿವಾದ, ಸತ್ಖ್ಯಾತಿ, ಅಸತ್ಖ್ಯಾತಿ, ಅಖ್ಯಾತಿ, ಅನ್ಯಥಾಖ್ಯಾತಿ, ಅನಿರ್ವಚನೀಯತಾ ಖ್ಯಾತಿ ಅಂತ ಯಾವುದೆಲ್ಲ ಸಾಂಖ್ಯ, ನ್ಯಾಯ, ವೈಶೇಷಿಕ, ಜೈನ, ಬೌದ್ಧ, ವೇದಾಂತ, ಅದರೊಳಗೆ ಸೇಶ್ವರ ಮತ್ತು ಕೇವಲಾದ್ವೈತ, ಈ ಥರ ತರತರಾವರಿಯಾದದ್ದಿದೆಯಲ್ಲ, ಅವುಗಳಲ್ಲಿ ಬೇರೊಂದು ರೂಪದಲ್ಲಿ ಬಂದೇ ಇದೆ. ಸ್ವರೂಪ ಒಂದೇ, ಆ ಮಟ್ಟಕ್ಕೆ ಬಂದು ಇಳಿಯುತ್ತೆ. ಹಾಗಾಗಿ ಸಮಾಜ ಸುಧಾರಣೆ, ಜಾತಿಯನ್ನು ಮೀರಬೇಕು ಇತ್ಯಾದಿ ಬಹಳ ಒಳ್ಳೆಯ ಉದ್ದೇಶಗಳೇ ಇರಬಹುದು, ಎಲ್ಲ ಭೇದಗಳನ್ನು ಮೀರುವುದೇ ಇದ್ದಿರಬಹುದು. ಆದರೆ ಸುಧಾರಣೆಯಲ್ಲಿ ಒಂದು ಮಟ್ಟದ ತಾಳ್ಮೆ ಬೇಕು. ಆತುರ ಇದ್ದಾಗ ಏನಾಗುತ್ತೆ, ಸುಧಾರಕನಿಗೆ ನೆಮ್ಮದಿ ಇರೋಲ್ಲ. ಮೊದಲು ಸುಧಾರಕನಿಗೆ ನೆಮ್ಮದಿ ಇರಬೇಕು. ದುರ್ಜನ ಸಜ್ಜನೋ ಭೂಯಾತ್ ಸಜ್ಜನ ಶಾಂತಿಮಾಪ್ನುಯಾತ್ ಶಾಂತೋ ಮುಚ್ಚೇತ ಬಂದೇಭ್ಯ ಮುಕ್ತಸ್ತ್ವನ್ಯಾನ್ ವಿಮೋಚಯೇತ್. ನನಗೆ ಒಂದು ದೃಷ್ಟಾಂತವಾಗಿ ಕೊಡುವುದಿದ್ರೆ ನೆನಪಿಗೆ ಬರುತ್ತೆ. ನಾನು ನಮ್ಮ ಮಂಟ ಪ್ರಭಾಕರ್ ಉಪಾಧ್ಯಾಯರು ಸೇರಿ ಏಕವ್ಯಕ್ತಿ ಯಕ್ಷಗಾನ ಅಂತ ಮಾಡಿದ್ವಲ್ಲ, ಅದು ಎಷ್ಟೋ ಕಡೆ ಜನಪ್ರಿಯವಾಗಿದೆ. ಅದನ್ನು ಒಪ್ಪುವವರು, ವಿರೋಧಿಸುವವರು, ತೆಳಗಳೋರು, ನಿಂದಿಸುವವರು, ಪ್ರಶಂಸಿಸುವವರು ಎಲ್ಲರೂ ಇದ್ದಾರೆ. ಮಕ್ಕಳ ಮೇಳ ಅಂತ ಒಂದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಸಾಲಿಗ್ರಾಮದಲ್ಲಿದೆ. ಶ್ರೀಧರ ಹಂದಿಯವರು ಅಂತ ಅವರು ನಡೆಸ್ತಾ ಇದ್ದಾರೆ. ಅವರು ಕಟ್ಟುನಿಟ್ಟಾಗಿರ್ತಕ್ಕಂಥ ಹಾರಾಡಿ ರಾಮಗಾಣಿಗರ ಒಂದು ಪದ್ಧತಿ ಯಾವುದಿದೆ, ಹಾರಾಡಿ ಮಟ್ಟು ಅಂತ ಯಕ್ಷಗಾನದಲ್ಲಿ ಏನು ಕರೀತಾರೆ, ಆ ರೀತಿಯಾದ ಶೈಲಿಗೆ ಒಲಿದವರು. ಶುದ್ಧವಾದ ಕುಂದಾಪುರದ ಬಡಗುತಿಟ್ಟಿನ ಯಕ್ಷಗಾನ ಅಂತ ಯಾವುದಿದೆ ಅದನ್ನೇ ಮಾಡಿಸಿಕೊಂಡು ಬಂದವರು. ಅದಕ್ಕೆ ಸಂಪೂರ್ಣವಾಗಿ ಭಾವದಿಂದ ಬುದ್ಧಿಯಿಂದ ಒಲಿದುಕೊಂಡಿರುವವರು. ಆದರೆ ಅವರಿಗೆ ಶಿವರಾಮ ಕಾರಂತರ ಯಕ್ಷರಂಗದ ಪ್ರಯೋಗಗಳಾಗಲಿ, ಬೇರೆ ನಾಟಕಗಳದಾಗಲಿ, ಮತ್ತು ನಮ್ಮ ಏಕವ್ಯಕ್ತಿ ಯಕ್ಷಗಾನಗಳಾಗಲಿ ಕಣ್ಣಿಗೆ ಕಿಸರಾಗಿಲ್ಲ. ಅವರು ಬೈದದ್ದಿಲ್ಲ, ನೋಡಿದ್ದಾರೆ, ಮೆಚ್ಚಿದ್ದಾರೆ. ಆದರೆ ಇದರ ಯಾವ ಅಂಶಗಳನ್ನು ಅವರು ತಗೊಳ್ಳಲ್ಲ. ಅಂದರೆ ನಮಗೆ ನಮ್ಮದು ಸರಿ ಅಂತ ಅನಿಸಿದೆ, ನಿಮ್ಮದು ತಪ್ಪು ಅಂತಲ್ಲ. ನಾವು ನಮ್ಮದನ್ನು ಮಾಡ್ಕೊಂಡು ಬರ್ತೀವಿ, ನೀವು ನಿಮ್ಮದನ್ನು ಮಾಡಿ, ನಾವು ಬಂದು ನೋಡ್ತೀವಿ, ಸಂತೋಷ ಪಡ್ತೀವಿ, ಪ್ರಾಮಾಣಿಕವಾಗಿ ಮೆಚ್ತೀವಿ ಅಂತ ಬಹಳ ಒಳ್ಳೆಯದಾದಂಥ ದೃಷ್ಟಿ. ನನಗೆ ದ್ವೈತ ಒಲಿದು ಬಂದಿದೆ, ಅದರೊಳಗೆ ನಾನಿದ್ದೀನಿ. ಅದ್ವೈತದ ಯಾವುದೋ ಒಂದು ಪ್ರವಚನವೋ ಭಾಷಣವೋ ಯಾವುದೋ ಆಯಿತು, ಬರ್ತೀನಿ, ಒಳ್ಳೆಯದು ಸ್ವಾಮಿ, ನೀವು ಇರಿ, ಚೆನ್ನಾಗಿರಿ ಅಂತ ಆ ಮಟ್ಟದ ಅಂಗೀಕಾರ ಇಟ್ಟುಕೊಂಡು ಕೇಳ್ತೀನಿ. ನನಗೆ ಭಾವಕ್ಕೆ ಬುದ್ಧಿಗೆ ಒಲಿದು ಬಂದಿರೋದು ಇದು ಅಂತ ಇರಬಹುದಲ್ವ, ಏನೂ ತೊಂದರೆ ಇಲ್ಲ. ಹೀಗೆ ಈ ರೀತಿಯಾದದ್ದು ಯಾವಾಗ ಬರುತ್ತೆ ಅಂದರೆ, ತಾನು ಒಂದು ಸುಧಾರಣೆಯನ್ನೋ ಮತ್ತೊಂದನ್ನೋ ಮಾಡೋದಕ್ಕೆ ಹೊರಟವನು ಆ ಒಂದು ತನ್ನ ಮಾರ್ಗದಲ್ಲಿ ನೆಮ್ಮದಿ ಕಂಡಿದ್ರೆ ಸಾಧ್ಯ. ಸುಧಾರಣೆ ಅಜಿಟೇಟೆಡ್ ಮೈಂಡ್ ಅಂತೀವಲ್ಲ, ಉದ್ವಸ್ತವಾದಂಥ ಸೋದ್ವಿಗ್ನವಾದ ಮನಸ್ಸಿನಿಂದ ಸುಧಾರಣೆ ಬಂದಾಗ ಅವನಂತೂ ಸುಧಾರಿತನಾಗೋಲ್ಲ. ಅವನ ಸುಧಾರಣೆ ಲೋಕಕ್ಕೆ ಪ್ರಯೋಜನ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಈ ಆ್ಯಂಗ್ರಿ ಯಂಗ್ ಮ್ಯಾನ್ಗಳು, ಆ್ಯಂಗ್ರಿ ಮಿಡ್ಲೇಜ್ಡ್ ಮ್ಯಾನ್ಗಳು, ಆ್ಯಂಗ್ರಿ ಓಲ್ಡ್ ಮ್ಯಾನ್ಗಳಿಂದ ಅವರಂತೂ ನೆಮ್ಮದಿಯಲ್ಲಿರೋಲ್ಲ. ಹಾಗಾಗಿ ಆ ಸುಧಾರಣೆಗಳು ಎಷ್ಟೋ ಬಾರಿ ಲೋಕಕ್ಕೆ ಪ್ರಕೋಪವನ್ನೇ ಉಂಟು ಮಾಡುತ್ತೆ ಅನ್ನೋದ್ರೊಳಗೆ ಸಂದೇಹ ಕಾಣೋಲ್ಲ. ಇದನ್ನು ಇಲ್ಲಿ ನಾವು ಕಾಣಬಹುದು. ಮತ್ತೆ ಕಡೆಗೆ ಅವಳು ಒಪ್ಕೋತಾಳೆ. ಮೊದಲು ಒಪ್ಕೊಂಡಿರೋದಿಲ್ಲ, ಸನ್ಯಾಸಿಯ ಕೈ ಹಿಡಿದಿದ್ದೀನಿ ಅಂತ ಕಡೆಗೆ ಆಗುತ್ತದೆ. ಅಂದರೆ ಅದನ್ನು ಒಪ್ಕೊಳ್ಳೋಳು ಅದು ಯಾವಾಗ, ಈ ತರುಣರ ಹತ್ತಿರ ಅವಳು ಒಪ್ಕೋತಾಳೆ. ಅಂದರೆ ಮುಂದಿನ ತಲೆಮಾರಿಗೆ ಹಿಂದಿನ ತಲೆಮಾರಿನ ದೋಷಗಳು ಕಾಣಿಸಿ, ಮಿತಿಗಳು ಕಾಣಿಸಿ ಬೇಡ ಅನ್ನಬಹುದು. ಅವರಿಗೆ ಮತ್ತೊಂದು ಮಿತಿಗಳು ಇರಬಹುದು, ಅದು ಇಲ್ಲ ಅಂತ ಇಲ್ಲ. ಈಗ ನೋಡಿ, ಹಿಂದಿನ ಮಠಗಳಂಥ ಮಠಗಳು ನಮಗಿಂದು ಎಷ್ಟೋ ಜನಕ್ಕೆ ಬೇಕಾಗದೇ ಇರಬಹುದು. ಅಪ್ಪಟ ಮಡಿಮಡಿಯಾದಂಥ ಉತ್ತರಾದಿ ಮಠವೋ ಶಂಕರ ಮಠವೋ ಇತ್ಯಾದಿ ಬೇಡದೆ ಸ್ವಲ್ಪ ಮಟ್ಟಿಗೆ ಇನ್ಕ್ಲೂಸಿವ್ ಅಂತ ಹೇಳ್ಬೋದಾದಂಥ, ಸ್ವಲ್ಪ ಮಟ್ಟಿಗೆ ಇನ್ವರ್ಟೆಡ್ ಕಾಮದಲ್ಲಿ ಬಯಲಿಗೆ ಅಂತಕ್ಕಂಥ ಚಿನ್ಮಯ ಮಿಷನ್ನೋ, ರಾಮಕೃಷ್ಣ ಮಿಷನ್ನೋ, ಇಸ್ಕಾನ್ನೋ ಬಂದಿರಬಹುದು. ಅವರಿಗಿಂತ ಈಚಿನವರಿಗೆ ರವಿಶಂಕರೋ, ರಜನೀಶೋ, ಮತ್ತೊಬ್ಬರೋ ಬಂದಿರಬಹುದು. ಅರೆ ಎಲ್ಲ ಡಿಸ್ಟಿಲೇಷನ್ ಮಾಡಿದ್ರೆ ಕಡೆಗೆ ಬಂದು ಕೂತ್ಕೊಳ್ಳೋದಿಲ್ಲಿಗೆ ಯಾವುದೋ ಗುರು, ಯಾವುದೋ ದೀಕ್ಷೆ, ಇನ್ಯಾವುದೋ ಫೋಟೋ ನೆಚ್ಕೊಂಡು, ಇನ್ಯಾವುದೋ ಮಂತ್ರ ನೆಚ್ಕೊಂಡು, ಇನ್ಯಾವುದೋ ಧ್ಯಾನ ನೆಚ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಲ್ಲಿಗೆ ಬರುತ್ತೆ. ಆ ಮಟ್ಟಕ್ಕೆ ಬಂದರೆ ಕಮ್ಯುನಿಸಮ್ ಏನು? ಮಾರ್ಕ್ಸಿಸಮ್ ಈಸ್ ಕ್ರಿಶ್ಚಿಯಾನಿಟಿ ವಿತೌಟ್ ಕ್ರೈಸ್ಟ್, ಆರ್ ಇಸ್ಲಾಂ ವಿತೌಟ್ ಮೊಹಮ್ಮದ್ ಅಂತ ಎಷ್ಟೋ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ನಮ್ಮ ಆರ್ಯ ಸಮಾಜದವರು ಮಾಡ್ತಾರಲ್ಲ, ಅದು ಒಂದು ಅವಿವೇಕ. ವಿಗ್ರಹಾರಾಧನೆ ಇಲ್ಲ ಅಂತ. ದಯಾನಂದರು ಶಿವಲಿಂಗದ ಮೇಲೆ ಓಡಾಡತಕ್ಕಂಥ ಇಲಿಯನ್ನು ಕಂಡು, ಆ ಇಲಿ ಶಿವಲಿಂಗದಂಥ ದೇವಸ್ವರೂಪದ ಮೇಲೆ ಓಡಾಡುತ್ತೆ ಅಂದರೆ ವಿಗ್ರಹದಲ್ಲಿ ಏನು ಸತ್ವ ಇಲ್ಲ ಅಂತ ಅರ್ಥ ಅಲ್ವಾ ಅಂತ.
ಅಲ್ಲ, ಆ ಕಲ್ಲನ್ನೇ ದೇವರು ಅಂತ ಒಪ್ಕೊಳ್ಳೋಕ್ಕಾದ ಮೇಲೆ ಜಡವಾದ ಕಲ್ಲೇ ದೇವರಾದರೆ ಚೈತನ್ಯಶೀಲವಾದ ಇಲಿ ದೇವರಲ್ವ? ಆ ಮಟ್ಟದ ಪ್ರಜ್ಞೆ ಹೊರಗೆ ಬರಲಿಲ್ಲ. ವಿಗ್ರಹಾರಾಧನೆ ಬೇಡ ಅಂತಾರೆ. ದಯಾನಂದರ ಫೋಟೋನು ಇಟ್ಟಿದ್ದೆ. ಚಿತ್ರವ ವಿಗ್ರಹ, ರೇಖೆಯ ಬಣ್ಣಗಳ ವಿಗ್ರಹ, ಭಾಷೆ ವಿಗ್ರಹವಲ್ವ? ಥಾಟ್ ಈಸ್ ಅನ್ ಇಮೇಜ್, ಸ್ಪೀಚ್ ಈಸ್ ಅನ್ ಇಮೇಜ್, ಅವಲ್ಲದೆ ಇನ್ನೆಂಥದ್ದು? ಅಂದರೆ ಅನುಕೂಲಕಾರಿಯಾದ ಚೌಕಟ್ಟು ಹಾಕ್ಕೊಂಡು ಅದರಿಂದ ಆಚೆಗಿರ್ತಕ್ಕಂಥದ್ದೆಲ್ಲ ಸರಿ ಇಲ್ಲ ಅಂತ ತಗಾದೆ ಮಾಡ್ತಕ್ಕಂಥದ್ದು. ಅದರಿಂದ ಎಷ್ಟೋ ಪ್ರಯೋಜನ ಇದ್ದಿರಬಹುದು. ಆದರೆ ತತ್ವದೃಷ್ಟಿಗೆ ಬಂದರೆ ಮೂರ್ಖತೆಗೂ ಅದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಗೊತ್ತಾಗುತ್ತೆ. ಸ್ವಾಮಿ, ನಮ್ಮ ಮಿತಿ ಇದು, ಬಡವಾ ನೀನು ಮಡಗದಂಗಿರು ಅಂತ ಇಲ್ಲಿದ್ದೀವಿ ಅಂದರೆ ಅದು ಸರಿ. ಹಾಗಲ್ಲದೆ ನಾನು ಮಹಾಶುದ್ಧ, ಮಿಕ್ಕವರೆಲ್ಲ ಸರಿಯಲ್ಲ ಅಂತ ಹೇಳ್ಬಿಟ್ಟು ಲಲಿತಾ ಸಹಸ್ರನಾಮ ಪರಮಾಶ್ಲೀಲವಾದದ್ದು ಅಂತಂದರೆ ವೇದದಲ್ಲಿ ಇಲ್ವಾ ಅಶ್ಲೀಲತೆ? ಇಲ್ಲ, ಆ ವೇದ ಮಂತ್ರಕ್ಕೆ ಬೇರೆ ಅರ್ಥ. ಆರ್ಯ ಸಮಾಜದಲ್ಲಿ ಹೇಳ್ತಾರೆ. ಲಲಿತಾ ಸಹಸ್ರನಾಮಕ್ಕೂ ಬೇರೆ ಅರ್ಥ ಇದೆ. ಯಾಕೆ ಹೇಳಬಾರ್ದು ಹಾಗೆ? ಸ್ತನಭಾರದಳನ್ಮದ್ದ ಪಟ್ಟಬಂಧವಲಿತ್ರಯ. ಸ್ತನ ಅಂದರೆ ಸೂರ್ಯ ಚಂದ್ರರು ಅಂತ ಅರ್ಥ. ಅದನ್ನು ಶಂಕರರು ಕೂಡ ಸೌಂದರ್ಯಲಹರಿನಲ್ಲಿ ಹೇಳಿದ್ದಾರೆ. ತ್ರಿವಲಿ ಅಂತ ಹೇಳ್ಬಿಟ್ಟಂತಂದರೆ ಅಧಿಭೂತ, ಅಧಿದೇವ, ಅಧ್ಯಾತ್ಮ ಅಂತ 3 ಸ್ತರದ್ದು. ಅಧಿಭೂತ ಸ್ತರದಲ್ಲಿ ಸೂರ್ಯ ಅಂತಂದರೆ ಸೂರ್ಯಬಿಂಬ, ಚಂದ್ರ ಅಂದರೆ ಚಂದ್ರಬಿಂಬ. ಅಧಿದೇವ ಸ್ತರದಲ್ಲಿ ಸೂರ್ಯನಾರಾಯಣ ಮತ್ತು ಸೋಮದೇವ ಅಂತ, ಅಧ್ಯಾತ್ಮ ಸ್ತರದಲ್ಲಿ ಮನೋಬುದ್ಧಿ ಪ್ರತೀಕ ಅಂತ ಅದನ್ನು ತೋರ್ಸಕ್ಕಿರೋದು ಅಂತ ನಾನು ವ್ಯಾಖ್ಯಾನ ಮಾಡಿದ್ರೆ ನಮಗೆ ನಿರುಕ್ತ ಆಧಾರ ಇದೆ, ನಮಗೆ ಇನ್ನೊಂದು ದುರುಕ್ತ ಆಧಾರ ಇದೆ ಅಂತ ಹೇಳ್ಬೋದು. ಎಂಥದ್ದಿದು ಅಂದರೆ ರಾಜ ಮೆಚ್ಚಿಂದಿ ರಂಭ ಅಂತ ತೆಲುಗಿನಲ್ಲಿ ಒಂದು ಗಾದೆ. ರಾಜ ಮೆಚ್ಚಿದವಳು ರಂಭೆ. ಅವರಿಗೆ ರಾಜ್ಯ ಎಷ್ಟಿರುತ್ತೋ ಅಷ್ಟು, ಹರಪನಹಳ್ಳಿ ಅಷ್ಟು ರಾಜ್ಯದೊಳಗೆ ಅಷ್ಟೇ. ಅದರ ಆಚೆಗೆ ಆ ರಂಭೆ ಹೋಗ್ಬಿಟ್ಟು ಬಿಕನಾಸಿ ಅಂತ ಆಗ್ತಾಳೆ. ಯಾಕೆ ಅಂತಂದರೆ ಇಷ್ಟು ಇಂಟಾಲರೆನ್ಸ್ ಬಂದುಬಿಟ್ರೆ ಏನಿದೆ ಅರ್ಥ? ಇದು ನಾವು ಕಾಣಬೇಕಾದದ್ದು. ಸುಧಾರಣೆಯ ಹಿಂದೆ ನಮಗೊಂದು ಶಾಂತಿ ಇರಬೇಕು. ಅದರಿಂದ ಶಾಂತೋ ಮುಚ್ಚಿಯೇತ ಬಂಧೇಭ್ಯ ಮುಕ್ತಸ್ತ್ವನ್ಯಾನ್ ವಿಮೋಚಯೇತ್. ಶಾಂತನಾದವನು ಅಜ್ಞಾನ ವಿಮುಕ್ತನಾಗಬೇಕು. ಹಾಗೆ ಶಾಂತಿ ಮತ್ತು ಜ್ಞಾನ ಉಳ್ಳಂಥವನು ಬೇರೆಯವ್ರನ್ನ ಬಿಡಿಸಬೇಕು ಅಂತ. ಇದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆಗ ಸುಧಾರಣೆ ನಡೀದೇ ಇದ್ರೂ ಕೂಡ ಯಾವ ಉದ್ವಿಗ್ನತೆಯೂ ಬರುವಂಥದ್ದಲ್ಲ. ಕೃಷ್ಣನಿಗೆ ಯಾವ ಸುಧಾರಣೆ ನಡೆಯಲಿಲ್ಲ ಅಂದರೆ ಏನೂ ಸಂಕಟ ಇರಲಿಲ್ಲ. ಆ ರೀತಿ ಆದದ್ದು ಬೇಕು. ಜ್ಞಾನಿ ಯಾರು ಅಂದರೆ ತನ್ನ ಊಟ ಮಾಡ್ತಾ ರುಚಿಯಿಂದ ಆಸ್ವಾದ ಮಾಡ್ತಾ ಇರ್ತಕ್ಕಂಥ ಅನ್ನವನ್ನು ಯಾರು ಎಸಿಬೇಕು ಅಂತಕ್ಕಂಥ ಒಂದು ಸಂದರ್ಭ ಬಂದರೆ ಬಿಟ್ಟು ಹೋಗ್ತಾನೆ. ಎಸಿಬೇಕು ಅಂತಲ್ಲ, ಯಾರೋ ಅಲ್ಲಿ ಬಿದ್ದರು, ಇನ್ಯಾವುದೋ ಆಯಿತು ಅಂತಂದರೆ ಅದನ್ನು ಹಾಗೆ ಬಿಟ್ಟು ಹೋಗ್ತಾನೆ. ಅದರ ಬಗ್ಗೆ ಯೋಚನೆ ಇರುವುದಿಲ್ಲ. ಕೈ ಹಿಡಿದಾಗ ಆ ಕೆಲಸದಲ್ಲಿ ತಾದಾತ್ಮ್ಯ. ಕಕ್ಷಿಗಾರನ ಓಲು ಹೋರು ನಿಮ್ಮ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ತೀರ್ಪಾಗುವೊಂದು ಅಂತ DVG ಅವರು ಹೇಳಿದ್ರಲ್ಲ, ಆ ರೀತಿಯಾದಂಥದ್ದು ಅಂಟಿಯೂ ಅಂಟದಿರುವಿಕೆ. ತೆಂಗಿನಕಾಯಿ ಒಳಗಡೆ ಗಿಟುಕಿದೆ, ಗಿಟುಕು ತೆಂಗಿನಕಾಯಿಗೆ ಅಂಟಿಯೇ ಇರೋಲ್ಲ, ಆದರೆ ತೆಂಗಿನಕಾಯಿ ಒಳಗೆ ಇದೆ. ತೆಂಗಿನಕಾಯಲ್ಲಿ ಅದು ಸರಿಯಾಗಿದೆ ಅಂತೀರಾ? ತೆಂಗಿನಕಾಯಲ್ಲಿ ಅದು ಅಂಟಿಕೊಳ್ಳದೆ ಇರೋದ್ರಿಂದ ಬಿಡುಗಡೆ ಹೊಂದಿದೆ ಅಂತೀರಾ? ಹೇಗಂತೀರಾ? ಚಿಪ್ಪನ್ನು ಒಡೆಯಿರಿ, ಗಿಟುಕು ಒಡೆಯೋದಿಲ್ಲ. ಅದೇ ಹಸಿ ಚಿಪ್ಪನ್ನು ಹೊಡೆದ್ರೆ ಇದು ಒಡೆಯುತ್ತೆ. ಅಂದರೆ ಏನು? ಇದು ಒಳಗಿದ್ದು ಹೊರಗಿರತಕ್ಕಂಥದ್ದು. ಅದು ಕುರ್ವನ್ನಪಿನ ಲಿಪ್ಯತೆ ಅನ್ನುವ ಗೀತಾ ತಾತ್ಪರ್ಯ ಯಾವುದಿದೆ ಅಲ್ಲಿಗೆ ಬರತಕ್ಕಂಥದ್ದು. ಹೀಗೆ ಗ್ರಹಣ ಅನ್ನುವ ಕಾದಂಬರಿ ಮೇಲ್ನೋಟಕ್ಕೆ ಒಂದು ಸನ್ಯಾಸಿ ಹೆಣ್ಣಿಗೆ ಸೋತಂಥದ್ದು, ಗಂಡು ಹೆಣ್ಣಿನ ಸಂಬಂಧ, ಗರ್ಭಿಣಿಯರ ಸಂಬಂಧ, ಹೀಗೆ ಅನೇಕ ಸ್ತರದಲ್ಲಿ ಅದು ಆಲೋಚನೆ ಮಾಡ್ತಾ ಇದ್ದಂತೆ ಕಂಡರೂ ಕೂಡ ಕಟ್ಟ ಕಡೆಗೆ ಬರತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಗ್ರಹಣ. ಆ ಗ್ರಹಣವನ್ನು ಹೊರಗಿನ ನೋಟದಿಂದ ಬಂದರೆ ಅವರಿಗೆ ಹಿಡಿದಿದೆ ಅಂತ, ಆ ನಿಜವಾಗಿ ನೋಡಿದರೆ ಅಂತರಿಕ್ಷದಲ್ಲಿ ನಿಂತು ನೋಡಿದರೆ, ಮೂರನೇ ದೃಷ್ಟಿಯಿಂದ ನೋಡಿದರೆ ಗ್ರಹಣ ಯಾವುದೂ ಹಿಡಿದಿಲ್ಲ. ಆದರೆ ಇದು ಹೇಳಿದ್ದು ತಪ್ಪ? ಅದೊಂದು ಆಹಾರ್ಯ ಸತ್ತ ಅಂತ ಮಾಡಿಕೊಂಡಾಗ ತಪ್ಪಲ್ಲ. ಆಹಾರ್ಯ ಸತ್ತ ಅಂತಂದರೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ಸುಂದರವಾದಂಥ ಕಲ್ಪನೆ. ಪಾರಮಾರ್ಥಿಕ ಸತ್ತ ಬ್ರಹ್ಮವಸ್ತು ಒಂದೇ ಇರುವುದು, ಇನ್ಯಾವುದು ಸಾಪೇಕ್ಷವೇನೆ ಅಂತ. ಈ ಲೋಕ ಇತ್ಯಾದಿ ಸಾಪೇಕ್ಷವಾದದ್ದು. ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗುತ್ತಾನೆ ಇತ್ಯಾದಿ ಎಲ್ಲ ಸಾಪೇಕ್ಷವಾದಂಥದ್ದು, ವ್ಯಾವಹಾರಿಕ ಸತ್ತ. ಇನ್ನು ಪ್ರಾತಿಭಾಸಿಕ ಸತ್ತ, ಬಿಸಿಲು ಕುದುರೆಯಲ್ಲಿ ನೀರು ಕಾಣಿಸಿದ್ದು, ಹಗ್ಗದಲ್ಲಿ ಹಾವು ಅಂತ ಅನಿಸಿದ್ದು, ಅದು ಪ್ರಾತಿಭಾಸಿಕ. ಅದೊಂದು ಭ್ರಮೆ, ಕ್ಷಣಕ್ಕೆ ಮುರಿಯುವಂಥದ್ದು, ಕನಸು ಕಂಡು ಮತ್ತೆ ಎದ್ದಾಗ ಆಗುವಂಥದ್ದು. ಅಂದರೆ ಎಲ್ಲವೂ ಸತ್ಯವೇ. ಈ ಸತ್ಯದ ಆಯುಷ್ಯ ಇಷ್ಟು, ಆ ಸತ್ಯದ ಆಯುಷ್ಯ ಅಷ್ಟು, ಇದು ಇನ್ನೊಂದರದ್ದು ಅಷ್ಟು ಅಂತ. ಇನ್ನು ಆಹಾರ್ಯ ಸತ್ತ ಅಥವಾ ಆಕಲ್ಪ ಸತ್ತ ಅನ್ನುವುದು ಏನೆಂದರೆ, ನಾವು ಮುಖ ಚಂದ್ರನಂತಿದೆ ಅಂದರೆ ಚಂದ್ರ ಮುಖಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಚಂದ್ರ ಮುಖ ಅಲ್ಲ, ಆದರೆ ಮುಖ ಚಂದ್ರನಂತೆ ಇದೆ ಅಂತ ಅನ್ನುವಲ್ಲಿ ಚಂದ್ರನ ಕಂಡ್ರೆ ಉಂಟಾಗುವ ಆಹ್ಲಾದ ಮಾತ್ರ ಇಲ್ಲಿ ತಾತ್ಪರ್ಯ, ಇನ್ಯಾವುದೂ ಅಲ್ಲ ಅಂತ.
ಮತ್ತು ಹೀಗಿಟ್ಟುಕೊಂಡಾಗ ಸಾಧಿಸ್ತಕ್ಕಂಥ ಒಂದು ಸ್ವಾರಸ್ಯ ಏನಿದೆ. ದುಂಬಿಗಳು ಕಮಲವನ್ನು ಮುತ್ತದೆ ಇವಳ ಮುಖವನ್ನು ಮುತ್ತಿಬಿಡ್ತು ಅಂತಂದರೆ ಮುಖ ತಾವರೆಯಷ್ಟು ಸುಂದರವಾಗಿದೆ ಎನ್ನುವ ಅರ್ಥಕ್ಕಾಗಿ ಮಾಡಿರುವುದೇ ಹೊರತು ದುಂಬಿ ಮುತ್ತೇ ಬಿಡ್ತು ಅಂತಲ್ಲ, ಮುತ್ತಿದ್ರು ಅವಳು ಹಾಗೇನೆ ನಗನಗ್ತಾ ನೋಡ್ಕೊಂಡಿರೋದಕ್ಕೆ ಅದು ಏನದು ಗೊಂಬೆಯ ಮನುಷ್ಯಳ ಅದೆಲ್ಲ ಅಲ್ಲ. ಹೀಗೆ ಅದರ ಉದ್ದೇಶ ಏನು ಅಂತ ನೋಡಿಕೊಂಡು ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತೀವಲ್ಲ, ನಮ್ಮ ಸಂದೇಹಗಳನ್ನು ಅಮಾನತಿನಲ್ಲಿಡುವುದು. ಸಿನಿಮಾ ಹೀರೋ ಪ್ಯಾಂಟಿನ ಇಸ್ತ್ರಿಯೂ ಮುರಿಯದೆ ಆ ಬಿಳಿ ಪ್ಯಾಂಟಿಗೆ ಒಂದಿಷ್ಟು ಧೂಳಾಗದೆ 10 ಜನರನ್ನು ಚೆಚ್ಚಿ ಹಾಕಿದ ಅಂತಂದರೆ ಇದು ಸಾಧ್ಯವಾ ಸಾಧುವಾ ಅಲ್ಲ. ಅವನ ಶೌರ್ಯ ಅಲ್ಲಿ ನಮಗೆ ಇರ್ತಕ್ಕಂಥದ್ದು. ಆ ಮಟ್ಟದವನು ಅಂತಾಗದೆ ಅವನಲ್ಲಿ ಮೆಚ್ಚುಗೆ ಬರೋಲ್ಲ, ಅವನಲ್ಲಿ ಮೆಚ್ಚುಗೆ ಬರದೆ ಕಥೆಯಲ್ಲಿ ನಮಗೆ ತಾದಾತ್ಮ್ಯ ಸಹಾನುಭೂತಿ ಬರೋಲ್ಲ ಅಂತ ಮಾಡಿದ್ದು ಅಂತ ಅಂದುಕೊಳ್ತೀವಿ. ಇಷ್ಟೆಲ್ಲ ತರ್ಕ ಮಾಡದೆ ಅಂದುಕೊಂಡಿರ್ತೀವಿ ಅದು ಆಹಾರ್ಯ ಸತ್ತ ಅಂತ. ಹೀಗೆ ಗ್ರಹಣ ಅನ್ನೋದನ್ನು ಒಂದು ಆಹಾರ್ಯ ಸತ್ತ ಅಂತ ನೋಡಿದಾಗ ಆಸ್ವಾದ, ಅದನ್ನೊಂದು ಪರಮಾರ್ಥ ಸತ್ತ ಅಂತ ನೋಡಿದಾಗ ಕಳವಳ, ವ್ಯವಹಾರ ಸತ್ತ ಅಂತ ನೋಡಿದಾಗ ಜೀವನ ನಡೆಯುತ್ತೆ. ಹೀಗೆ ನಾವು ಕಾಣಬೇಕಾದದ್ದು ಅನ್ನುವ ಒಂದು ಅದ್ಭುತವಾದ ತತ್ವಕ್ಕೆ ನಾವು ಬರುವುದನ್ನು ಭೈರಪ್ಪನವರ ಈ ಕಾದಂಬರಿಯಲ್ಲಿ ಕಾಣಬಹುದು. ಹೀಗೆ ಅವರ ಒಂದೊಂದು ಕಾದಂಬರಿಯಲ್ಲೂ ಸ್ವಾರಸ್ಯ ಉಂಟು. ಅವರೇ ಹೇಳಿಕೊಂಡಿದ್ದಂತೆ ಇದು ಅಷ್ಟು ಉತ್ತಮ ಮಟ್ಟದ್ದಲ್ಲ, ಅದರ ರಚನಾ ದೃಷ್ಟಿಯಿಂದ ಅಲ್ಲ ಅನ್ನೋದ್ರೊಳಗೇನೆ ಈ ತಿರುಳಿದೆ ಅಂದರೆ ಇನ್ನು ಅವರ ಸರ್ವೋತ್ಕೃಷ್ಟವಾದ ಕಾದಂಬರಿಗಳ ಮಟ್ಟ ಎಂಥದ್ದಿರಬಹುದು ಅನ್ನೋದನ್ನು ನೋಡ್ಬೋದು. ಲ್ಯಾಟಿನ್ನಲ್ಲಿ ಒಂದು ಗಾದೆ ಪೀಡೆ ಹರಿಕ್ಯುಲಮ್ ಅಂತ. ಹೆರಾಕ್ಲೀಸ್ ಅಥವಾ ಹರ್ಕ್ಯುಲೀಸನ ಕಾಲನ್ನು ನೋಡಿ, ಹೆಜ್ಜೆ ನೋಡಿ ಅವನ ಆಳ್ತನ ಏನು ಊಹಿಸು ಅಂತ ಹೇಳಿಬಿಟ್ಟು. ಹೀಗೆ ನಾವು ಹೆಜ್ಜೆಯನ್ನು ಕಂಡು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂತೆ ಈ ಗ್ರಹಣದಂಥ ಮೈನರ್ ನಾವೆಲ್ಸ್ ಅಂತ ಅವರೇ ಹೇಳ್ಕೊಳ್ತಕ್ಕಂಥದ್ದು ಯಾವುದಿದೆ ಆ ಮೂಲಕ ಅವರ ಮೇಜರ್ ನಾವೆಲ್ಸ್ನ ಮಹತ್ವ ಏನು ಅನ್ನೋದನ್ನು ನೋಡಬಹುದು. ಕಥೆ ಮೊದಲಾದವು ಯಾವುದರ ವಿಸ್ತಾರವೂ ಬರಲಿಲ್ಲ, ಯಾಕೆಂದರೆ ಕಥೆ ಸಂಕ್ಷಿಪ್ತವಾದದ್ದು ಅಂತ ನಾನು ವಿಸ್ತರಿಸಲಿಲ್ಲ. ಆದರೆ ನಿಮಗೆ ಈ ಕಾದಂಬರಿ ಓದುವುದಕ್ಕೆ ಒಂದು ಪ್ರೇರಣೆ ಕೊಟ್ಟರೆ ನನ್ನ ಪ್ರಯತ್ನ ಸಫಲ ಅಂತ ಭಾವಿಸ್ತೀನಿ. ನಾಳೆ ಇನ್ನು 2 ಕಾದಂಬರಿಗಳ ಕಡೆಗೆ ನೋಡಬಹುದು. ಅವು ಇನ್ನೂ ಹೆಚ್ಚು ಘನಿಷ್ಠವಾದವು, ಗಂಭೀರವಾದವು. ನಾಳೆಗೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ನಾಳೆಗೆ ಮುಗಿದ್ರೆ ಧರ್ಮಶ್ರೀ ಕಡೆಗೆ ಹೋಗ್ಬೋದು. ನಮಸ್ಕಾರ.